ಹಾಯ್ ಫ್ರೆಂಡ್ಸ್, ಮನ್ವಿತ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. 2000 ಪ್ರಶ್ನೋತ್ತರಗಳ ಸರಣಿಯಲ್ಲಿ ಇದು ಎರಡನೇ ವಿಡಿಯೋ. ಈಗಾಗಲೇ 50 ಪ್ರಶ್ನೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಯಾರು ನೋಡಿದ್ದಿಲ್ಲ ದಯಮಾಡಿ ಆ ವಿಡಿಯೋ ಕೂಡ ನೋಡ್ರಿ ಸ್ನೇಹಿತರೆ. ಪ್ರಶ್ನೋತ್ತರಗಳನ್ನು ನೋಡೋಣ್ರಿ. ಹಿಂದಿನ ವಿಡಿಯೋದೊಳಗೆ 50 ಪ್ರಶ್ನೆಗಳನ್ನು ಕವರ್ ಮಾಡಿದ್ದೆ ಸ್ನೇಹಿತರೆ. ಇವತ್ತು ಪ್ರಸ್ತುತ ವಿಡಿಯೋದೊಳಗೆ 51ನೇ ಪ್ರಶ್ನೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. 51ನೇ ಪ್ರಶ್ನೆ, DCCBಯ ವಿಸ್ತೃತ ರೂಪ, ಎಕ್ಸ್ಪಾಂಡ್ ಫಾರ್ಮ್ ಆಫ್ DCCB ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಸಿಂಪಲ್ ಐತಿ ಪ್ರಶ್ನೆ. ಈ DCCBದ ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿ. ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಂದರೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಅಂತ ಇದಕ್ಕೆ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ 52ನೇ ಪ್ರಶ್ನೆ, ಸಹಕಾರ ಸಂಘಗಳ ಸ್ನೇಹಿತ, ತತ್ವಜ್ಞಾನಿ ಮತ್ತು ಮಾರ್ಗದರ್ಶಿ ಅಂತ ಯಾರನ್ನ ಕರೆಯಲಾಗ್ತದ ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ, ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂದರೆ ಸಹಕಾರ ಸಂಘಗಳ ನೋಂದಣಾಧಿಕಾರಿ. ಈ ಸಹಕಾರ ಸಂಘಗಳ ನೋಂದಣಾಧಿಕಾರಿಯನ್ನ ಸಹಕಾರ ಸಂಘಗಳ ಸ್ನೇಹಿತ, ತತ್ವಜ್ಞಾನಿ ಮತ್ತು ಮಾರ್ಗದರ್ಶಿ ಅಂತ ಕರೆಯಲಾಗ್ತದೆ. ಸಹಕಾರ ಸಂಘಗಳ ನೋಂದಣಾಧಿಕಾರಿಯು ಅಂದ್ರೂ ರಿಜಿಸ್ಟ್ರಾರ್ ಅಂತ ಬರ್ತದೆ. ಕೆಲವೊಂದು ಬುಕ್ಕಿನಾಗ ಕೆಲವೊಂದು ಪ್ರಶ್ನೆದೊಳಗೆ ರಿಜಿಸ್ಟ್ರಾರ್ ಅಂತ ಪದ ಬಳಕೆ ಮಾಡ್ಯಾರ. ಈ ಸಹಕಾರ ನೋಂದಣಾಧಿಕಾರಿ ಅಂದ್ರು ರಿಜಿಸ್ಟ್ರಾರ್ ಅಂದ್ರು ಇನ್ನೂ ಕೆಲವೊಂದು ಪ್ರಶ್ನೆಗಳಲ್ಲಿ ನಿಬಂಧಕರು ಅಂತ ಪದ ಬಳಕೆಯನ್ನು ಮಾಡ್ಯಾರ. ನಿಬಂಧಕರು ಅಂದ್ರು ಸ್ನೇಹಿತರೆ. ಈ ಮೂರು ಏನದಲ್ಲ ಪದದ ಅರ್ಥ ಒಂದೇ. ಸಹಕಾರ ಸಂಘಗಳ ಸ್ನೇಹಿತ, ತತ್ವಜ್ಞಾನಿ ಮತ್ತು ಮಾರ್ಗದರ್ಶಿ ಅಂತ ಹೇಳಿ ಸಹಕಾರ ಸಂಘಗಳ ನೋಂದಣಾಧಿಕಾರಿ ಅಥವಾ ರಿಜಿಸ್ಟ್ರಾರ್ ಅಥವಾ ನಿಬಂಧಕರನ್ನ ಕರೀತಾರೆ. ಯಾಕೆ ಇವರನ್ನ ಸಹಕಾರ ಸಂಘಗಳ ಸ್ನೇಹಿತ, ತತ್ವಜ್ಞಾನಿ ಮತ್ತು ಮಾರ್ಗದರ್ಶಿ ಅಂತ ಕರೀತಾರ? ಈ ನಿಬಂಧಕರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೋಡೋಣ ಸ್ನೇಹಿತರೆ. ಸಹಕಾರಿ ಸಂಘದ ನೋಂದಣಿಯಿಂದ ಹಿಡ್ಕೊಂಡು ಅಂದ್ರೆ ಸ್ಥಾಪನೆ ಮಾಡುವುದರಿಂದ ಹಿಡ್ಕೊಂಡು ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸೋದ್ರಿಂದ ಹಿಡ್ಕೊಂಡು ಆ ಸಹಕಾರ ಸಂಘ ರದ್ದುಗೊಳ್ಳುವವರೆಗೆ ಅಂದ್ರೆ ಆ ಸಹಕಾರ ಸಂಘ ಮುಚ್ಚುವ ತನಕ ರಿಜಿಸ್ಟ್ರಾರ್ ಸಹಕಾರಗಳಿಗೆ ಸ್ನೇಹಿತ, ತತ್ವಜ್ಞಾನಿ ಮತ್ತು ಮಾರ್ಗದರ್ಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಆಮೇಲೆ ಸಹಕಾರಿ 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 ಕಾಯ್ದೆಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಅದಾವೋ ಇಲ್ಲೋ ಅಂತ ಖಚಿತವನ್ನು ಪಡಿಸ್ಕೊಳ್ತಾರೆ ಇವರು. ಈ ಸಹಕಾರ ಸಂಘಗಳ ನೋಂದಣಾಧಿಕಾರಿ ಅಥವಾ ನಿಬಂಧಕರ ಕಾರ್ಯಗಳೇನು ಅಂತ ಅನ್ನೋದ್ರ ಬಗ್ಗೆ, ಪ್ರಮುಖ ಕಾರ್ಯಗಳ ಬಗ್ಗೆ ನೋಡೋದಾದ್ರೆ, ಇವರು ಸಹಕಾರ ಸಂಘಗಳ ನೋಂದಣಿಯನ್ನ ಮಾಡ್ತಾರೆ. ಆಮೇಲೆ ಸಹಕಾರ ಸಂಘಗಳ ಉಪನಿಯಮಗಳಲ್ಲಿ ತಿದ್ದುಪಡಿ ನೋಂದಣಿ ಅಂದ್ರೆ ಯಾವುದಾದ್ರೂ ಒಂದು ಸಹಕಾರ ಸಂಘ ಸ್ಥಾಪನೆ ಮಾಡಬೇಕಾದ್ರೆ ಅದರ ಜೊತೆಗೆ ಉಪನಿಯಮಗಳು ಕೂಡ ರಚನೆ ಮಾಡಬೇಕಾಗ್ತದೆ. ಆ ಉಪನಿಯಮಗಳದಾಗ ಸಹಕಾರ ಸಂಘದ ಹೆಸರೇನು, ಆಮೇಲೆ ಇದ್ರದ್ದು ಕಾರ್ಯವ್ಯಾಪ್ತಿ ಏನು, ಎಷ್ಟು ಮೆಂಬರ್ಸ್ ಇರ್ತಾರೆ, ಪ್ರತಿಯೊಂದನ್ನ ಆ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಆ ಉಪನಿಯಮದೊಳಗೆ ಮೆನ್ಷನ್ ಮಾಡಿರ್ತಾರೆ ಸ್ನೇಹಿತರೆ. ಆ ಉಪನಿಯಮಗಳು ಕೂಡ ಈ ನೋಂದಣಾಧಿಕಾರಿ ಅಥವಾ ರಿಜಿಸ್ಟ್ರಾರ್ನಿಂದ ನೋಂದಾಯಿಸ್ಬೇಕು. ಅದಕ್ಕೆ ರಿಜಿಸ್ಟರ್ ಮಾಡ್ಬೇಕು. ಯಾವ ರೀತಿ ನೀವು ಸಂಘಗಳ ನೋಂದಣಿ ಮಾಡ್ತಿರಲ್ರಿ, ಆ ಸಹಕಾರ ಸಂಘಗಳ ನೋಂದಣಿ ಮಾಡುವಂಥ ಸಂದರ್ಭದಲ್ಲಿ ಈ ಉಪನಿಯಮಗಳು ಕೂಡ ನೋಂದಣಿ ಮಾಡಿಸ್ಬೇಕ್ರಿ. ಈ ಸಹಕಾರಿ ಸಂಘಗಳ ಉಪನಿಯಮಗಳಿಗೆ ಅಥವಾ ಬೈ ಲಾಸ್ ಅಂತಲೂ ಕೂಡ ಕರೀತಾರೆ. ಇದಕ್ಕೆ ಬೈ ಲಾಸ್. ಈ ಬೈ ಲಾಸ್ ಅಥವಾ ಉಪನಿಯಮಗಳನ್ನು ಆ ಸಹಕಾರ ಸಂಘದ ಸಂವಿಧಾನ ಅಂತ ಕರೆಯಲಾಗ್ತದೆ. ಈ ಉಪನಿಯಮಗಳು ನೋಡ್ರಿ, ಸಹಕಾರ ಸಂಘ ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಉಪನಿಯಮಗಳ ರಚನೆ ಮಾಡಿರ್ತಾರ. ಆ ಉಪನಿಯಮಗಳ ತಿದ್ದುಪಡಿ ಮಾಡುವಂಥ ಸಂದರ್ಭ ಬರ್ತದೆ. ಉಪನಿಯಮಗಳು ಯಾವ ರೀತಿ ತಿದ್ದುಪಡಿ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಹಿಂದಿನ ವಿಡಿಯೋದೊಳಗೆ ಕವರ್ ಮಾಡಿದ್ದೀನಿ ಸ್ನೇಹಿತರೆ. ಅಲ್ಲಿ ಉಪನಿಯಮಗಳ ತಿದ್ದುಪಡಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಂದನ್ನ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು. ಈ ಉಪನಿಯಮಗಳ ತಿದ್ದುಪಡಿ ಮಾಡಿದ ಮೇಲೆ ಅದನ್ನು ಮತ್ತೊಮ್ಮೆ ನಿಬಂಧಕರಿಗೆ ಕಳಿಸ್ಬೇಕ್ರಿ. ನೋಂದಣಿ ಮಾಡುವುದಕ್ಕಾಗಿ ನಿಬಂಧಕರಿಗೆ ಕಳಿಸ್ಬೇಕು. ಅದಕ್ಕಾಗಿ ಸಹಕಾರ ಸಂಘಗಳ ಉಪನಿಯಮಗಳಲ್ಲಿ ತಿದ್ದುಪಡಿ ಏನಾಗ್ತದಲ್ರಿ, ಆ ತಿದ್ದುಪಡಿಯ ನೋಂದಣಿ ಕೂಡ ನಿಬಂಧಕರೇ ಮಾಡ್ತಾರೆ. ಆಮೇಲೆ ಸಹಕಾರ ಸಂಘಗಳ ವಿಲೀನ, ವಿಭಾಗ ಮತ್ತು ಮರು ಸಂಘಟನೆ. ಯಾವುದೇ ಒಂದು ಸಹಕಾರ ಸಂಘ ಮರ್ಜ್ ಆಗಕ್ಕೆ ಕೂತಿತ್ತು, ವಿಭಾಗ ಆಗಕ್ಕೆ ಕೂತಿತ್ತು, ಇಲ್ಲಪ್ಪ ಅಂದ್ರೆ ಮರ್ಜ್ ಆಗಿರ್ತಕ್ಕಂಥದ್ದು ಡಿವೈಡ್ ಆಗಕ್ಕೆ ಕುಂತಿತ್ತು, ಇಲ್ಲಾಂತಂದ್ರೆ
ಮರು ಸಂಘಟನೆ ಆಗ್ತಾ ಇತ್ತು ಅಂತಂದರೆ ಅಲ್ಲಿಯೂ ಕೂಡ ನಿಬಂಧಕರು ಈ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಗೆ ಕಾರ್ಯವನ್ನು ನಿರ್ವಹಿಸ್ತಾರೆ. ಆಮೇಲೆ ಸಹಕಾರ ಸಂಘಗಳಲ್ಲಿ ವ್ಯವಸ್ಥಾಪನಾ ಸಮಿತಿಯ ಸಕಾಲಿಕ ಚುನಾವಣೆಗಳನ್ನು ಖಚಿತಪಡಿಸ್ಕೊಳ್ತಾರೆ. ಅಂದರೆ ಯಾವುದೇ ಒಂದು ಸಹಕಾರ ಸಂಘದಲ್ಲಿ ಆಡಳಿತ ಮಂಡಳಿ ಸರಿಯಾದ ಸಮಯದಲ್ಲಿ ರಚನೆ ಆಗ್ತಾ ಇದೆಯೋ ಇಲ್ಲೋ ಅಂತ ಅನ್ನೋದ್ರ ಬಗ್ಗೆ ಖಚಿತಪಡಿಸ್ತಾರೆ. ಇನ್ ಕೇಸ್ ಕರೆಕ್ಟಾಗಿ ಆಡಳಿತ ಮಂಡಳಿ ರಚನೆ ಆಗ್ತಿರ್ಲಿಲ್ಲ ಅಂತಂದರೆ ಸಕಾಲಿಕ ಸರಿಯಾದ ಸಮಯದಲ್ಲಿ ಚುನಾವಣೆಯನ್ನು ನಡೆಸ್ಲಿಕ್ಕೆ ಏರ್ಪಾಡು ಮಾಡಿ ಈ ಮೂಲಕ ಈ ಪ್ರತಿಯೊಂದು ಸಹಕಾರ ಸಂಘಗಳ ಆಡಳಿತ ಮಂಡಳಿ ಸರಿಯಾದ ಸಮಯದಲ್ಲಿ ರಚನೆ ಮಾಡುವುದಕ್ಕಾಗಿ ಸಹಾಯವನ್ನು ಮಾಡ್ತಾರೆ. ಅದೇ ರೀತಿ ಪ್ರಾಥಮಿಕ ಸಹಕಾರಿ ಬ್ಯಾಂಕ್ಗಳು ಮತ್ತು ಫೆಡರಲ್ ಸಹಕಾರ ಸಂಘಗಳಲ್ಲಿ ವ್ಯವಸ್ಥಾಪಕ ಸಮಿತಿಯ ಚುನಾವಣೆಗಳನ್ನು ನಡೆಸುವುದು. ನೆಕ್ಸ್ಟ್, ಕಾಯ್ದೆ ಮತ್ತು ನಿಯಮಗಳ ಪ್ರಕಾರ ಸಹಕಾರ ಸಂಘಗಳಿಂದ ಹಣದ ಸರಿಯಾದ ಹೂಡಿಕೆಯನ್ನು ಖಚಿತಪಡಿಸಿಕೊಳ್ಳೋದು. ಯಾವುದೇ ಒಂದು ಸಹಕಾರ ಸಂಘ ನಿವ್ವಳ ಲಾಭ ಗಳಿಸ್ತಿತ್ತು, ನೆಟ್ ಪ್ರಾಫಿಟ್ ಗಳಿಸ್ತಿತ್ತು ಅಂತಂದ್ರೆ ಈ ಕಾಯ್ದೆ ಅಥವಾ ನಿಯಮಗಳ ಪ್ರಕಾರ ಸರಿಯಾದ ಕ್ರಮದಲ್ಲಿ ಅವರು ಆ ನಿವ್ವಳ ಲಾಭವನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾರೋ ಇಲ್ಲ ಅಂತ ಅದ್ರ ಬಗ್ಗೆನೂ ಕೂಡ ಖಚಿತಪಡಿಸ್ಕೊಳ್ತಾರೆ. ನೆಕ್ಸ್ಟ್, ಲೆಕ್ಕ ಪರಿಶೋಧನೆ, ಆದೇಶ ತಪಾಸಣೆ, ವಿಚಾರಣೆ ಮತ್ತು ಸಹಕಾರ ಸಂಘಗಳ ನಿರ್ಲಕ್ಷ್ಯದ ಕಾರ್ಯನಿರ್ವಹಣೆ ಮೇಲೆ ಹೆಚ್ಚುವರಿ ಶುಲ್ಕವನ್ನು ನಿಗದಿ ಮಾಡ್ತಾರೆ. ಈ ಲೆಕ್ಕ ಪರಿಶೋಧನೆ ಇತ್ತಂದ್ರೆ ಅದ್ರ ಮೇಲೆ ಫೀಸನ್ನು ಡಿಸೈಡ್ ಮಾಡೋದು, ಆದೇಶ ತಪಾಸಣೆ ಮಾಡೋದು, ಆಮೇಲೆ ವಿಚಾರಣೆ ಮಾಡೋದು, ಯಾವುದೇ ಒಂದು ಸಹಕಾರ ಸಂಘದಕ್ಕೆ ವಿಚಾರಣೆ ಮಾಡೋದು, ಆಮೇಲೆ ಸಹಕಾರ ಸಂಘಗಳ ನಿರ್ಲಕ್ಷ್ಯದ ಕಾರ್ಯನಿರ್ವಹಣೆ ಏನು ಇತ್ತು ಅಂತಂದ್ರೆ ಅದ್ರ ಮೇಲೆ ಅದಕ್ಕೆ ಪನಿಷ್ಮೆಂಟ್ ಅಂತ ಹೇಳಿ ಹೆಚ್ಚುವರಿ ಶುಲ್ಕವನ್ನು ನಿಗದಿಪಡಿಸುವುದು, ಈ ಕಾರ್ಯವನ್ನು ಕೂಡ ನಿರ್ವಹಿಸ್ತಾರೆ. ನೆಕ್ಸ್ಟ್, ಮಧ್ಯಸ್ಥಿಕೆ ಪ್ರಕ್ರಿಯೆ ಮೂಲಕ ಸಹಕಾರ ಸಂಘಗಳ ವಿವಾದಗಳನ್ನು ಇತ್ಯರ್ಥಪಡಿಸುವುದು ಮೋಸ್ಟ್ ಇಂಪಾರ್ಟೆಂಟ್. ಸಹಕಾರ ಸಂಘಗಳಲ್ಲಿ ಯಾವುದಾದ್ರೂ ವಿವಾದ ಇತ್ತು, ಒಂದು ಸಹಕಾರ ಸಂಘ ಇನ್ನೊಂದು ಸಹಕಾರ ಸಂಘ ಕಚ್ಚಾಡ್ತಾ ಇದ್ವು, ಇಲ್ಲ ಸಹಕಾರ ಸಂಘದೊಳಗೆ ಯಾವುದೇ ಒಂದು ಸಹಕಾರ ಸಂಘದೊಳಗೆ ಸದಸ್ಯರು ಕಚ್ಚಾಡ್ತಾ ಇದ್ರು, ಇಲ್ಲ ಅಲ್ಲಿ ನಿರ್ದೇಶಕರು ಕಚ್ಚಾಡ್ತಾ ಇದ್ರು, ಇಲ್ಲ ಆಡಳಿತ ಮಂಡಳಿ ಸರಿಯಾಗಿರಲಿಲ್ಲ, ಅಲ್ಲಿ ಜಗಳ ಇತ್ತು ಅಂತಂದ್ರೆ ಆ ಪ್ರತಿಯೊಂದು ವಿವಾದಗಳನ್ನು ನಿಬಂಧಕರು ಇತ್ಯರ್ಥಪಡಿಸ್ತಾರ. ಆ ಪ್ರತಿಯೊಂದು ಜಗಳವನ್ನು ಕಂಟ್ರೋಲಿಗೆ ತರ್ತಾರೆ. ನೆಕ್ಸ್ಟ್, ಮೇಲ್ಮನವಿ ನ್ಯಾಯಾಲಯದಂತೆ ಕಾರ್ಯವನ್ನು ನಿರ್ವಹಿಸ್ತಾರೆ. ಆಮೇಲೆ ವಿವಿಧ ನ್ಯಾಯಾಲಯಗಳ ಆದೇಶಗಳಾಗಿರ್ಬೋದು, ಪ್ರಶಸ್ತಿಗಳು ಮತ್ತು ತೀರ್ಪುಗಳನ್ನು ಜಾರಿ ಮಾಡುವುದಾಗಲಿ ಅಥವಾ ಕಾರ್ಯರೂಪಕ್ಕೆ ತರುವುದಾಗಲಿ ಅದನ್ನು ಕೆಲಸವನ್ನು ಇವರೇ ಮಾಡ್ತಾರೆ. ನೆಕ್ಸ್ಟ್, ನಿಷ್ಕ್ರಿಯಗೊಂಡ ಅಥವಾ ಕಾರ್ಯನಿರ್ವಹಿಸಿದ ಸೊಸೈಟಿಗಳ ನೋಂದಣಿಯನ್ನು ಮುಕ್ತಾಯಗೊಳಿಸುವುದು, ಆಮೇಲೆ ಅವುಗಳನ್ನು ರದ್ದುಗೊಳಿಸುವುದು. ಅಂದರೆ ಈಗ ಆಲ್ರೆಡಿ ಸಹಕಾರ ಸಂಘಗಳು ಮುಚ್ಚೋಗಿದ್ದಾವ, ಅಂಥ ಸಹಕಾರ ಸಂಘಗಳನ್ನು ನೋಡಿ ಆ ಸಹಕಾರ ಸಂಘಗಳನ್ನು ರದ್ದುಗೊಳಿಸುವುದು, ಅಂದರೆ ಆ ನೋಂದಣಿಯನ್ನು ಏನಪ್ಪ ಅಂದ್ರೆ ಕ್ಯಾನ್ಸಲ್ ಮಾಡೋದು. ನೆಕ್ಸ್ಟ್, ವಿವಿಧ ರೀತಿಯ ಸಹಕಾರಿ ಸಂಸ್ಥೆಗಳ ವ್ಯವಹಾರವನ್ನು ಉತ್ತೇಜಿಸಲಿಕ್ಕೆ ಸೂಚನೆಗಳು ನಿರ್ದೇಶನಗಳನ್ನು ನೀಡುವುದು. ಆಮೇಲೆ ವಸತಿ ಸಹಕಾರಿಯಲ್ಲಿ ನೋಂದಣಿ, ರಾಜೀನಾಮೆ ಮತ್ತು ಸದಸ್ಯತ್ವದ ನಿಲುಗಡೆಯ ಪ್ರಸ್ತಾವನೆಯನ್ನು ಅನುಮೋದನೆ ಮಾಡುವುದು, ಅಂದರೆ ಅಪ್ರೂವಲ್ ಮಾಡೋದು. ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂಥ ಈ ರೀತಿಯ ಕಾರ್ಯವನ್ನು ನಿಬಂಧಕರು ನಿರ್ವಹಿಸ್ತಾ ಇರೋದ್ರಿಂದ ಇವರನ್ನು ಸಹಕಾರಿ ಸಂಘಗಳ ಸ್ನೇಹಿತ, ಮಾರ್ಗದರ್ಶಿ ಮತ್ತು ತತ್ವಜ್ಞಾನಿ ಅಂತ ಕರೆಯಲಾಗ್ತದೆ. ನೆಕ್ಸ್ಟ್ 53ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಸಹಕಾರ ಸಂಘಗಳ ಚುನಾವಣೆಯನ್ನು ಯಾರು ನಡೆಸುತ್ತಾರೆ? ಯಾವುದೇ ಒಂದು ಕೋಆಪರೇಟಿವ್ ಸೊಸೈಟಿ ಅದ, ಆ ಕೋಆಪರೇಟಿವ್ ಸೊಸೈಟಿದ ಎಲೆಕ್ಷನ್ ಯಾರು ನಡೆಸ್ತಾರ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿ ಸ್ನೇಹಿತರೆ. ಚುನಾವಣಾಧಿಕಾರಿಯವರು ನಡೆಸ್ತಾರೆ. ಸಹಕಾರ ಸಂಘಗಳ ಚುನಾವಣೆಯನ್ನು ಚುನಾವಣಾಧಿಕಾರಿ ಅಥವಾ ರಿಟರ್ನಿಂಗ್ ಆಫೀಸರ್ ಅಂತಾರೆ ಇಂಗ್ಲೀಷ್ನೊಳಗೆ, ರಿಟರ್ನಿಂಗ್ ಆಫೀಸರ್ ನಡೆಸ್ತಾರೆ. ಸಹಕಾರ ಚುನಾವಣಾ ಆಯೋಗವು ಸಾರ್ವತ್ರಿಕ ಚುನಾವಣೆಯನ್ನು ನಡೆಸ್ಲಕ್ಕೆ ಚುನಾವಣಾಧಿಕಾರಿಯನ್ನು, ಆಮೇಲೆ ಪ್ರತಿನಿಧಿ ಸಾಮಾನ್ಯ ಸಭೆಯನ್ನು ಹೊಂದಿರತಕ್ಕಂಥ ಸಹಕಾರ ಸಂಘಕ್ಕೆ ಸಂಬಂಧಿಸಿದಂಗೆ ಪ್ರತಿನಿಧಿ ಚುನಾವಣೆಯನ್ನು ನಡೆಸ್ಲಕ್ಕೆ ಅಗತ್ಯವಿರುವಷ್ಟು ಸಹಾಯಕ ಚುನಾವಣಾಧಿಕಾರಿಯನ್ನು ನೇಮಕ ಮಾಡ್ತಾರೆ. ಯಾವುದಾದ್ರೂ ಒಂದು ಸಹಕಾರ ಸಂಘದ ಆಡಳಿತ ಮಂಡಳಿ ರಚನೆ ಮಾಡಬೇಕಾಗಿತ್ತು ಅಂತಂದ್ರೆ ಪೇಪರ್ದೊಳಗೆ ಪ್ರಕಟಣೆ ಮಾಡ್ತಾರೆ ಸ್ನೇಹಿತರೆ. ನೀವು ಒಂದು ಟೈಮ್ ಅಬ್ಸರ್ವ್ ಮಾಡಿ ನೋಡ್ರಿ. ನೀವು ಇತ್ತೀಚೆಗೆ ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಹಕಾರ ಸಂಘ ಅದರದ್ದು ಆಡಳಿತ ಮಂಡಳಿ ರಚನೆ ಮಾಡಬೇಕಾಗಿತ್ತು. ಈ ಆಡಳಿತ ಮಂಡಳಿ ರಚನೆ ಮಾಡುವುದಕ್ಕಾಗಿ ಸಹಕಾರ ಚುನಾವಣಾ ಆಯೋಗ ಒಬ್ಬ ರಿಟರ್ನಿಂಗ್ ಆಫೀಸರ್ ಅಥವಾ ಚುನಾವಣಾಧಿಕಾರಿಯನ್ನು ನೇಮಕ ಮಾಡಿದರು. ಆ ಚುನಾವಣಾಧಿಕಾರಿ ಒಂದು ಪ್ರಕಟಣೆ, ಪೇಪರ್ದೊಳಗೆ ಒಂದು ಪ್ರಕಟಣೆಯನ್ನು ಹೊರಡಿಸಿದರು. ಈ ಬ್ಯಾಂಕಿನ ಆಡಳಿತ ಮಂಡಳಿಯನ್ನು
ರಚನೆ ಮಾಡುವುದಕ್ಕಾಗಿ ನನ್ನನ್ನು ಚುನಾವಣಾಧಿಕಾರಿ ಅಂತ ನೇಮಕ ಮಾಡಿದ್ದಾರೆ ಅಂತ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ರು. ಆಮೇಲೆ ಆ ಸಹಕಾರ ಸಂಘದಲ್ಲಿ ಎಷ್ಟು ಜನ ಒಟ್ಟು ಸದಸ್ಯರದಾರ, ಆಮೇಲೆ ಯಾವಾಗ ಚುನಾವಣೆ ನಡೆಸಲಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನೊಳಗೊಂಡಂಥ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ರು. ಎಲ್ಲಾರ ಒಂದು ಪೇಪರ್ನಾಗ ನೀವು ಒಂದು ಟೈಮ್ ನೀವು ಅಬ್ಸರ್ವ್ ಮಾಡಿ ನೋಡ್ರಿ. ನೀವು ಯಾವುದೇ ಒಂದು ಸಹಕಾರ ಸಂಘಗಳ ಚುನಾವಣೆಯನ್ನು ಚುನಾವಣಾಧಿಕಾರಿ ನಡೆಸ್ತಾರೆ. ಅಂದರೆ ಯಾವುದೇ ಒಂದು ಸಹಕಾರ ಸಂಘದ ಆಡಳಿತ ಮಂಡಳಿ ಇರ್ತದಲ್ರಿ, ಈ ಆಡಳಿತ ಮಂಡಳಿ ಚುನಾವಣೆಯ ಮೂಲಕ ಆಚರಣೆ ಮಾಡಬೇಕಾಗ್ತದೆ. ಅಂದರೆ ಈ ಆಡಳಿತ ಮಂಡಳಿಯೊಳಗೆ 13 ಸದಸ್ಯರಿಂದ 21 ಸದಸ್ಯರ ತನಕ 13ರಿಂದ 21 ಸದಸ್ಯರನ್ನು ಆಯ್ಕೆ ಮಾಡಬೇಕು. ಈಗ ಯಾವುದೇ ಒಂದು ಸಹಕಾರ ಸಂಘದೊಳಗೆ 1000ಕ್ಕಿಂತ ಹೆಚ್ಚಿಗೆ ಸದಸ್ಯರದಾರ. ಆ 1000ಕ್ಕಿಂತ ಹೆಚ್ಚಿಗೆ ಸದಸ್ಯರೊಳಗೆ ಈ 13ರಿಂದ 21 ಜನ ಸದಸ್ಯರನ್ನು ಮಾತ್ರ ಈ ಆಡಳಿತ ಮಂಡಳಿಗೆ ಆಯ್ಕೆ ಮಾಡಬೇಕು. ಯಾವ ರೀತಿ ಆಯ್ಕೆ ಮಾಡೋದ್ರಿ? ಅದಕ್ಕಾಗಿ ಅಲ್ಲಿ ಚುನಾವಣೆ ನಡೆಸ್ತಾರೆ. ಚುನಾವಣೆ ಈ ಸಹಕಾರಿ ಸಂಘದವರೇ ನಡೆಸಿದ್ರೆ ಏನಾಗ್ತೈತಿ, ಅಲ್ಲಿ ಭ್ರಷ್ಟಾಚಾರ ಆಗುವಂಥ ಸಂಭವ ಇರ್ತದೆ. ಯಾಕಂತಂದ್ರೆ ಈ ತಮಗೆ ಬೇಕಾಗಿರ್ತಕ್ಕಂಥ ಕ್ಯಾಂಡಿಡೇಟ್ಗಳನ್ನೇ ಆಡಳಿತ ಮಂಡಳಿಗೆ ಆಯ್ಕೆ ಮಾಡುವಂಥ ಸನ್ನಿವೇಶ ಇರ್ತದೆ. ಅದಕ್ಕಾಗಿ ಈ ಚುನಾವಣೆಯನ್ನು ನಡೆಸ್ಲಕ್ಕ ಚುನಾವಣಾಧಿಕಾರಿಯನ್ನು ನೇಮಕ ಮಾಡ್ತಾರೆ. ಯಾವುದೇ ಒಂದು ಸಹಕಾರ ಸಂಘದೊಳಗೆ 1000 ಜನ ಮೆಂಬರ್ ಇದ್ರೆ ಅಂತ ತಿಳ್ಕೊಳ್ರಿ, ಈ 1000 ಜನ ಮೆಂಬರ್ಗಳು ಒಂದೊಂದು ಓಟ್ ಹಾಕ್ತಾರೆ. ಯಾರಿಗೆ ಅತಿ ಹೆಚ್ಚು ಓಟ್ಗಳು ಬಿದ್ದಿರ್ತಾವ್ರ ಗೆದ್ದಾರ ಅಂತ ಡಿಕ್ಲೇರ್ ಮಾಡಿ ಆಡಳಿತ ಮಂಡಳಿಗೆ ಆಯ್ಕೆ ಮಾಡಲಾಗ್ತದೆ. ಈಗೇನ ಇಲ್ಲಿ ಆಡಳಿತ ಮಂಡಳಿಯೊಳಗೆ ಆಯ್ಕೆಯಾಗಿ ಬಂದಿರ್ತಾರಲ್ಲ, ಆಡಳಿತ ಮಂಡಳಿಯ ಸದಸ್ಯರಲ್ಲಿ ಒಬ್ಬನನ್ನು ಚೇರ್ಮನ್, ಒಬ್ಬನನ್ನು ವೈಸ್ ಚೇರ್ಮನ್ ಆಗಿ ಆಯ್ಕೆ ಮಾಡಲಾಗ್ತದೆ. ಇದು ಯಾವುದೇ ಒಂದು ಸಹಕಾರ ಸಂಘದ ಆಡಳಿತ ಮಂಡಳಿ ಯಾವ ರೀತಿ ರಚನೆ ಆಗ್ತದೆ ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂಗೆ ಮುಂದೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ನೆಕ್ಸ್ಟ್ 54ನೇ ಪ್ರಶ್ನೆ, ರಾಬರ್ಟ್ ಓವನ್ ಇವರು ಡ್ಯಾಶ್ ಎಂದು ಗುರುತಿಸಲ್ಪಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಡಿ, ಸಹಕಾರ ಚಳುವಳಿಯ ಪಿತಾಮಹ. ರಾಬರ್ಟ್ ಓವನ್ ಅವರು ಸಹಕಾರಿ ಚಳುವಳಿಯ ಪಿತಾಮಹ ಅಂತ ಗುರುತಿಸಲ್ಪಟ್ಟಿರ್ತಕ್ಕಂಥದ್ದು. ಅಂದ್ರೆ ರಾಬರ್ಟ್ ಓವನ್ ಅವರು ಸಹಕಾರಿ ಚಳುವಳಿಯ ಪಿತಾಮಹನವರು. ಇದ್ರ ಜೊತೆಗೆ ಇನ್ನೂ ಒಂದು 2-3 ಪಾಯಿಂಟ್ಸ್ಗಳನ್ನು ನೀವು ನೆನ್ಪಿಡ್ಬೇಕ್ರಿ. ಆಧುನಿಕ ಸಹಕಾರ ಚಳುವಳಿಯ ಪಿತಾಮಹ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ನೀವು ಆಧುನಿಕ ಅಂತ ಪದ ಬಳಕೆ ಆದಮೇಲೆ ಕನ್ಫ್ಯೂಷನ್ ಆಗಬೇಡ್ರಿ. ಆಧುನಿಕ ಸಹಕಾರ ಚಳುವಳಿಯ ಪಿತಾಮಹ ಕೂಡ ರಾಬರ್ಟ್ ಓವನ್. ನೋಡ್ರಿ, ಸಹಕಾರ ಚಳುವಳಿಯ ಪಿತಾಮಹ ಅಂತ ಪ್ರಶ್ನೆ ಕೇಳಿದ್ರು ರಾಬರ್ಟ್ ಓವನ್ ಅಂತಲೇ ಉತ್ತರ ಟಿಕ್ ಮಾಡಿರಿ. ಆಧುನಿಕ ಸಹಕಾರ ಚಳುವಳಿಯ ಪಿತಾಮಹ ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ ಆವಾಗೂ ನೀವು ರಾಬರ್ಟ್ ಓವನ್ ಅಂತ ಉತ್ತರನೇ ಟಿಕ್ ಮಾಡಿರಿ. ಇಲ್ಲಿ ಕನ್ಫ್ಯೂಷನ್ ಆಗಬೇಡ್ರಿ. ಇದು ಸ್ಪೆಸಿಫಿಕ್ ಆಗಿ ನಾನು ಇದು ಪಾಯಿಂಟನ್ನು ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಕೆಲವೊಂದು ಪ್ರಶ್ನೆಗಳಲ್ಲಿ ಆಧುನಿಕ ಸಹಕಾರ ಚಳುವಳಿಯ ಪಿತಾಮಹ ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆವಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಏನಪ್ಪ ಸಹಕಾರ ಚಳುವಳಿ ಪಿತಾಮಹ ಗೊತ್ತು, ಇದು ಎಲ್ಲಿಂದ ಬಂತು ಆಧುನಿಕ ಸಹಕಾರ ಚಳುವಳಿ? ಅದಕ್ಕಾಗಿ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಇನ್ನೂ ಒಂದು ಪ್ರಶ್ನೆ ಕೇಳುವಂಥ ಸಂಭವ ಇರ್ತದೆ. ಭಾರತದ ಸಹಕಾರ ಚಳುವಳಿಯ ಪಿತಾಮಹ ಯಾರು ಅಂತ ಪ್ರಶ್ನೆ ಕೇಳುವಂಥ ಸಂಭವ ಇರ್ತದೆ. ಆವಾಗೂ ನೀವು ರಾಬರ್ಟ್ ಓವನ್ ಅಂತಲೇ ಉತ್ತರ ಟಿಕ್ ಮಾಡಬೇಡ್ರಿ. ಭಾರತದ ಸಹಕಾರ ಚಳುವಳಿಯ ಪಿತಾಮಹನವರು ಫ್ರೆಡ್ರಿಕ್ ನಿಕೋಲ್ಸನ್ ಅವರು. ಯಾಕೆ ಇವ್ರಿಗೆ ಭಾರತ ಸಹಕಾರ ಚಳುವಳಿಯ ಪಿತಾಮಹ ಅಂತಾರಂತ ನೋಡೋದಾದ್ರೆ, ಸಹಕಾರ ಚಳವಳಿ ಭಾರತದೊಳಗೆ ಪ್ರಾರಂಭ ಆಗಬೇಕಾದ್ರೆ ಮೊಟ್ಟ ಮೊದಲ ಬಾರಿಗೆ ವರದಿಯನ್ನು ನೀಡಿದವರು, ಅಂದರೆ ಸಹಕಾರ ಚಳವಳಿಗೆ ಸಂಬಂಧಪಟ್ಟಂಥ ವರದಿ ನೀಡಿದವರಲ್ಲಿ ಮೊಟ್ಟ ಮೊದಲನವರೇ ಈ ಫ್ರೆಡ್ರಿಕ್ ನಿಕೋಲ್ಸನ್ ಅವರು. ಈ ಫ್ರೆಡ್ರಿಕ್ ನಿಕೋಲ್ಸನ್ ಅವರು ವರದಿಯನ್ನು ನೀಡಿ ಭಾರತದೊಳಗೂ ಕೂಡ ಜರ್ಮನಿಯ ರೈಪಿಜನ್ ಸಹಕಾರ ಸಂಘಗಳ ಮಾದರಿಯಲ್ಲಿ ಸಹಕಾರ ಚಳವಳಿಯನ್ನು ಪ್ರಾರಂಭಿಸಬೇಕಂತ ಶಿಫಾರಸನ್ನು ಮಾಡಿದ್ರು. ಅಂದರೆ ಗ್ರಾಮ ಸಂಘಗಳನ್ನು ರಚನೆ ಮಾಡಬೇಕು ಅಂತ ಶಿಫಾರಸು ಮಾಡಿರ್ತಕ್ಕಂಥ ವ್ಯಕ್ತಿ ಇವರು. ಅದಕ್ಕಾಗಿ ಇವರನ್ನು ಭಾರತದ ಸಹಕಾರ ಚಳವಳಿಯ ಪಿತಾಮಹ ಅಂತ ಕರೆಯಲಾಗ್ತದೆ. ನೆಕ್ಸ್ಟ್, ಭಾರತದ ಸಹಕಾರ ಚಳವಳಿಯ ಪ್ರವರ್ತಕರು ಅಂತ ಪ್ರಶ್ನೆ ಕೇಳ್ತಾರೆ. ಈ ರೀತಿ ಪ್ರಶ್ನೆ ಕೇಳಿದ್ರಂದ್ರೆ ನೀವು ಮತ್ತೆ ಇಲ್ಲಿ ಫ್ರೆಡ್ರಿಕ್ ನಿಕೋಲ್ಸನ್ ಅಂತ ಉತ್ತರ ಟಿಕ್ ಮಾಡಬೇಡ್ರಿ. ಭಾರತದ ಸಹಕಾರ ಚಳವಳಿಯ ಪ್ರವರ್ತಕರು ಯಾರು? ಶ್ರೀ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ನವರು. ಅಂದರೆ ಭಾರತದ ಸಹಕಾರ ಚಳವಳಿಯ ಪ್ರವರ್ತಕರು ಅಂತಂದರೆ ಶ್ರೀ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಹೆಸರನ್ನು ಟಿಕ್ ಮಾಡ್ಬೇಕ್ರಿ ನೀವು. ಇಲ್ಲಿ ಪ್ರವರ್ತಕರು ಅಂದರೆ ಪಿಯಾನಿಯರ್ಸ್ ಅಂತ ಅರ್ಥ. ಅಂದರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಹಕಾರ ಸಂಘ, ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪಿಸಿದಂಥ ಮೊಟ್ಟ ಮೊದಲ ವ್ಯಕ್ತಿ ಈ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಆಗಿರುವುದರಿಂದ ಅದಕ್ಕಾಗಿ ಇವರನ್ನು ಭಾರತದ ಸಹಕಾರ ಚಳವಳಿಯ ಪ್ರವರ್ತಕರು ಅಂತ ಕರೀತಾರೆ. ಅದೇ ರೀತಿ ಕರ್ನಾಟಕ ಸಹಕಾರ ಚಳವಳಿಯ ಪಿತಾಮಹ ಅಂತಲೂ ಕೇಳ್ಬೋದು. ಅವಾಗ ನೀವು ಇವ್ರ ಹೆಸರನ್ನೇ ಟಿಕ್ ಮಾಡಿರಿ. ನೆಕ್ಸ್ಟ್ 55ನೇ ಪ್ರಶ್ನೆ, NCDCಯ ಸ್ಥಾಪಿತ ಸ್ಥಳ. NCDC ಎಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಈಗ ಸರಿಯಾದ ಉತ್ತರ ಬಿ. ಇದಕ್ಕೆ ಸರಿಯಾದ ಉತ್ತರ ಬಿ. NCDC ದೆಹಲಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು.
NCDC ಅಂದ್ರೆ ಏನು, ಇದ್ರ ಕಾರ್ಯವೈಖರಿ, ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. NCDC ಇದ್ರದ್ದು ಫುಲ್ ಫಾರ್ಮ್ ನೀವು ನೆನ್ಪಿಡ್ಬೇಕು. NCDC ಅಂದರೆ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ನ್ಯಾಷನಲ್ ಕೋಆಪರೇಷನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ, ಇದು ಫುಲ್ ಫಾರ್ಮ್. ಇದು ನೀವು ನೆನ್ಪಿಡ್ಬೇಕು ಸ್ನೇಹಿತರೆ. ಈ ಸಂಸ್ಥೆಯನ್ನು ಮಾರ್ಚ್ 13, 1963ರಲ್ಲಿ ಭಾರತೀಯ ಸಂಸತ್ತಿನ ಕಾಯ್ದೆಯ ಮೂಲಕ ಕೇಂದ್ರ ಕೃಷಿ ಸಚಿವಾಲಯದ ಅಡಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಶಾಸನಬದ್ಧ ಕಾರ್ಪೊರೇಷನ್ ಇದೆ, ಒಂದು ನಿಗಮ. NCDCಯನ್ನು ಮಾರ್ಚ್ 13, 1963ರಲ್ಲಿ ಭಾರತೀಯ ಸಂಸತ್ತಿನ ಕಾಯ್ದೆಯ ಮೂಲಕ ಅಂದರೆ ಪಾರ್ಲಿಮೆಂಟರಿ ಆ್ಯಕ್ಟ್ ಮೂಲಕ ಕೇಂದ್ರ ಸಹಕಾರ ಸಚಿವಾಲಯದ ಅಡಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಶಾಸನಬದ್ಧ ನಿಗಮ ಇದೆ. ಇಲ್ಲಿ ನೋಡ್ರಿ, ಕೇಂದ್ರ ಕೃಷಿ ಸಚಿವಾಲಯದ ಅಡಿಯಲ್ಲಿ ಅಂತ ಐತಿ. ಸಹಕಾರಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಮೊದಲು ಕೇಂದ್ರ ಕೃಷಿ ಸಚಿವಾಲಯ ಹ್ಯಾಂಡಲ್ ಮಾಡ್ತಿತ್ತು. ಇವಾಗ ಸಹಕಾರ ಸಚಿವಾಲಯ ಅಂತಲೇ ಸ್ಥಾಪನೆ ಮಾಡಿದ್ದಾರೆ. ಕೇಂದ್ರ ಕೃಷಿ ಸಚಿವಾಲಯ ಸಹಕಾರ ವಿಷಯಕ್ಕೆ ಸಂಬಂಧಪಟ್ಟಂಥ ಅಥವಾ ಸಹಕಾರ ಚಳುವಳಿಗೆ ಸಂಬಂಧಪಟ್ಟಂಥ ಏನು ಕಾರ್ಯನಿರ್ವಹಿಸ್ತಿತ್ತು ಅದೇ ಕಾರ್ಯವನ್ನು ಈಗ ಸಹಕಾರ ಸಚಿವಾಲಯ ನಿರ್ವಹಿಸ್ತಾ ಇದೆ ಸ್ನೇಹಿತರೆ, ನೆನ್ಪಿಡ್ಲಿ. ಮೊದಲು ಈ ಸಹಕಾರ ಸಚಿವಾಲಯ ಇರಲಿಲ್ಲ ಅಲ್ರಿ, ಅದಕ್ಕಾಗಿ ಅವಾಗ NCDCಯನ್ನು ಈ ಕೇಂದ್ರ ಕೃಷಿ ಸಚಿವಾಲಯದ ಅಡಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. NCDCಯ ಕೇಂದ್ರ ಕಚೇರಿಯಲ್ಲಿ ಐತಿ ದೆಹಲಿಯಲ್ಲ. NCDCಯ ಕೇಂದ್ರ ಕಚೇರಿ ದೆಹಲಿಯಲ್ಲಿರ್ತಕ್ಕಂಥದ್ದು. ಇದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತದೆ. ಈಗ ಪ್ರಸ್ತುತವಾಗಿ ಸಹಕಾರ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿರ್ತಕ್ಕಂಥದ್ದು. ನೆಕ್ಸ್ಟ್, ಇದು ಸಚಿವಾಲಯದ ಉನ್ನತ ಹಣಕಾಸು ಸಂಸ್ಥೆ. ಇದು ಸಹಕಾರ ಸಂಘಗಳ ಮೂಲಕ ಆರ್ಥಿಕ ಅಭಿವೃದ್ಧಿಗಾಗಿ ಈ ನಿಗಮವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಸಹಕಾರ ಸಂಘಗಳ ಮೂಲಕ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತನ್ನೋ ಒಂದು ಉದ್ದೇಶಕ್ಕಾಗಿ ಈ ನಿಗಮವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇದರ ಮುಖ್ಯ ಉದ್ದೇಶ ನೋಡ್ರಿ, ಯಾವ ಉದ್ದೇಶಕ್ಕಾಗಿ ಈ NCDCಯನ್ನು ಸ್ಥಾಪನೆ ಮಾಡಲಾಗಿತ್ತು ಅಂತ ಅನ್ನೋದ್ರ ಬಗ್ಗೆ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶದ ಬಗ್ಗೆ ನೋಡೋದಾದ್ರೆ, ಸಹಕಾರ ತತ್ವಗಳ ಆಧಾರದ ಮೇಲೆ ಉತ್ಪಾದನೆ, ಸಂಸ್ಕರಣೆ, ಮಾರುಕಟ್ಟೆ, ಸಂಗ್ರಹಣೆ, ರಫ್ತು ಮತ್ತು ಕೃಷಿ ಉತ್ಪನ್ನಗಳ ಆಮದು, ಜಾನುವಾರು ಇತ್ಯಾದಿಗಳಿಗೆ ಕಾರ್ಯಕ್ರಮಗಳನ್ನು ಯೋಜನೆ ಮಾಡುವುದು. ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮವನ್ನು ಯೋಜನೆ ಮಾಡುವುದು. ಅದೇ ರೀತಿ ಕಾರ್ಯಕ್ರಮಗಳನ್ನು ಉತ್ತೇಜನ ಮಾಡುವುದು. ಈ ಒಂದು ಕಾರ್ಯವನ್ನು ನಿರ್ವಹಿಸುವುದಕ್ಕಾಗಿಯೇ ಈ NCDCಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್, ಸಂಸ್ಥೆಯ ನಿರ್ವಹಣೆ ಮತ್ತು ವ್ಯವಸ್ಥಾಪನೆಯ ಬಗ್ಗೆ ನೋಡೋಣ ಸ್ನೇಹಿತರೆ, ಅಂದರೆ ಆಡಳಿತದ ಬಗ್ಗೆ ನೋಡೋಣ ಸ್ನೇಹಿತರೆ. ನಿಗಮ ಅಂದರೆ NCDC 51 ಸದಸ್ಯರನ್ನು ಒಳಗೊಂಡಂಥ ಒಂದು ಸಾಮಾನ್ಯ ಪರಿಷತ್ತನ್ನು ಹೊಂದಿರತಕ್ಕಂಥದ್ದು, ಅಂದರೆ ಜನರಲ್ ಕೌನ್ಸಿಲನ್ನು ಹೊಂದಿರತಕ್ಕಂಥದ್ದು. ಅದ್ರ ಜೊತೆಗೆ 12 ಸದಸ್ಯರು ಮತ್ತು ಒಬ್ಬ ಮುಖ್ಯ ಕಾರ್ಯನಿರ್ವಹಕರನ್ನೊಳಗೊಂಡಿರ್ತಕ್ಕಂಥ ಒಂದು ಆಡಳಿತ ಮಂಡಳಿ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ಈ ಜನರಲ್ ಕೌನ್ಸಿಲ್ ಮತ್ತು ಆಡಳಿತ ಮಂಡಳಿಯ ಮೂಲಕ ಈ NCDC ತನ್ನ ಕಾರ್ಯವನ್ನು ನಿರ್ವಹಿಸ್ತದೆ. ವ್ಯವಸ್ಥಾಪಕ ನಿರ್ದೇಶಕರು NCDCಯ ಮುಖ್ಯ ಕಾರ್ಯನಿರ್ವಾಹಕರಾಗಿರ್ತಾರೆ. ನೆಕ್ಸ್ಟ್, ನವದೆಹಲಿಯಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರತಕ್ಕಂಥ NCDC 18 ರಾಜ್ಯ ಅಥವಾ ಪ್ರಾದೇಶಿಕ ನಿರ್ದೇಶನಾಲಯಗಳನ್ನು ಹೊಂದಿರತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್, ಈ 18 ನಂಬರ್ ನೆನ್ಪಿಡ್ರಿ. ನೆಕ್ಸ್ಟ್, NCDCಯ ಉದ್ದೇಶಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸ್ಲಿಕ್ಕೆ, ಆಮೇಲೆ ಸುಗ್ಗಿಯ ನಂತರದ ಸೌಲಭ್ಯಗಳನ್ನು ಸ್ಥಾಪಿಸ್ಲಿಕ್ಕೆ ರೈತರ ಸಹಕಾರ ಸಂಘಗಳನ್ನು ಉತ್ತೇಜಿಸುವುದು. ರೈತರ ಸಹಕಾರ ಸಂಘಗಳನ್ನು ಉತ್ತೇಜಿಸುವುದು ಒಂದು ಉದ್ದೇಶ. ನೆಕ್ಸ್ಟ್, ಆ ರೈತರ ಸಹಕಾರ ಸಂಘಗಳನ್ನು ಉತ್ತೇಜಿಸುವುದರ ಮೂಲಕ ಅವುಗಳನ್ನು ಬಲಪಡಿಸುವುದು, ಆಮೇಲೆ ಅವುಗಳನ್ನು ಅಭಿವೃದ್ಧಿಪಡಿಸುವುದು, ಇದು ಒಂದು ಉದ್ದೇಶ NCDC ಇರ್ತಕ್ಕಂಥದ್ದು. ನೆಕ್ಸ್ಟ್ ಕೃಷಿ ಮಾರುಕಟ್ಟೆ ಮತ್ತು ಒಳಹರಿವು, ಸಂಸ್ಕರಣೆ, ಸಂಗ್ರಹಣೆ, ಶೀತಲ ಸರಪಳಿ, ಆಮೇಲೆ ಕೃಷಿ ಉತ್ಪನ್ನಗಳ ಮಾರಾಟ ಮತ್ತು ಬೀಜಗಳು, ರಸಗೊಬ್ಬರ, ಆಮೇಲೆ ಇತರ ಕೃಷಿ ಒಳಹರಿವು ಇತ್ಯಾದಿ ಕಾರ್ಯಕ್ರಮಗಳ ಮೇಲೆ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು. ಅಂದರೆ ಈ ಮಾರುಕಟ್ಟೆ, ಕೃಷಿ ಮಾರುಕಟ್ಟೆ ಆ ಕೃಷಿ ಮಾರುಕಟ್ಟೆ ಒದಗಿಸುವುದ್ರ ಮೂಲಕ ಫೋಕಸ್ ಮಾಡೋದು. ನೆಕ್ಸ್ಟ್ ಹೇಳೋಣ ಸಂಸ್ಕರಣೆ, ಸಂಗ್ರಹಣೆ, ಶೀತಲ ಸರಪಳಿ. ಸಂಸ್ಕರಣೆ ಅಂದರೆ ಯಾವುದೇ ಒಂದು ರೈತನ ಉತ್ಪಾದನೆಯನ್ನು ಸಂಸ್ಕರಣೆ ಮಾಡುವಂಥ ಒಂದು ಸಂದರ್ಭ ಇತ್ತು ಅಂತಂದ್ರೆ ಆ ಉತ್ಪನ್ನಗಳಿಗೆ ಸಂಸ್ಕರಣೆ ಮಾಡೋದು. ಉದಾಹರಣೆಗಾಗಿ ರೈತನ ಕಡೆ ಭತ್ತ ಅದು, ಈ ಭತ್ತ ಕಡಿಮೆ ರೇಟಿಗೆ ಹೋಗ್ತದೆ. ಇದು ಭತ್ತ ಮಾರಾಕ ಮಾರ್ಕೆಟ್ನಾಗ ಮಾರಾಕ ಹೋದ್ರೆ ಕಡಿಮೆ ರೇಟಿಗೆ ಹೋಗ್ತದೆ. ಅದಕ್ಕಾಗಿ ಅದನ್ನು ಅಕ್ಕಿಗೆ
ಸಂಸ್ಕರಣೆ ಮಾಡಿರಿ ಅಂತ ತಿಳ್ಕೊಳ್ರಿ, ಅಕ್ಕಿಯಾಗಿ ಪರಿವರ್ತನೆ ಮಾಡಿರಿ ಅಂತ ತಿಳ್ಕೊಳ್ರಿ. ಆ ಪರಿವರ್ತನೆ ಮಾಡುವಂಥ ಪ್ರಕ್ರಿಯೆಗೆ ಸಂಸ್ಕರಣೆ ಅಂತ ಕರೀತಾರೆ. ಹೆಂಗೆ ಪರಿವರ್ತನೆ ಮಾಡ್ತಾರೆ? ಭತ್ತವನ್ನು ಒಂದು ಮಿಲ್ ಇರ್ತದೆ, ಇಲ್ಲಿ ರೈಸ್ ಮಿಲ್ ಅಂತ ಕರೀತಾರೆ. ಆ ಮಷಿನ್ದೊಳಗೆ ಹಾಕಿಬಿಡ್ತಾರೆ. ಆ ಮಷಿನ್ ಏನು ಮಾಡ್ತದ್ರಿ, ಭತ್ತದ ಹೊಟ್ಟು ಇರ್ತದಲ್ಲ, ಆ ಭತ್ತದಿಂದ ಹೊಟ್ಟು ಏನು ಬಂದಿರ್ತಲ್ಲ, ಹೊಟ್ಟು ಒಂದು ಕಡೆ ಆಗ್ತದೆ. ಆಮೇಲೆ ಪ್ಯೂರ್ ಅಕ್ಕಿ ಒಂದು ಕಡೆ ಆಗ್ತದೆ. ಇದಕ್ಕೆ ನಾವು ಸಂಸ್ಕರಣೆ ಅಂತೀವಿ. ಈ ರೀತಿಯ ಇದ್ರ ಮೇಲೆ ಫೋಕಸ್ ಮಾಡೋದು. ಅದೇ ರೀತಿ ಇಲ್ಲಿ ಕೆಲವು ವಿಷಯಗಳನ್ನು, ಕೆಲವು ಕಾರ್ಯಚಟುವಟಿಕೆಗಳನ್ನು ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂಗೆ ಫೋಕಸ್ ಮಾಡ್ತದೆ, ಕೇಂದ್ರೀಕೃತವನ್ನವಾಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಕೃಷಿ ಹೊಲದೆಲ್ಲ ಹೈನುಗಾರಿಕೆ, ಜಾನುವಾರು, ಕೈಮಗ್ಗ, ರೇಷ್ಮೆ, ಕೋಳಿ, ಮೀನುಗಾರಿಕೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಂಥ ದುರ್ಬಲ ವರ್ಗಗಳ ಮೇಲೆ ವಿಶೇಷವಾದಂಥ ಒಂದು ಗಮನ ಹರಿಸುವುದರೊಂದಿಗೆ ಆದಾಯ ಉತ್ಪಾದಿಸುವ ಚಟುವಟಿಕೆಗಳನ್ನು ಉತ್ತೇಜಿಸಲಕ್ಕೆ ಸಹಕಾರಿಗಳನ್ನು ಸೌಲಭ್ಯಗಳೊಂದಿಗೆ ಸಜ್ಜುಗೊಳಿಸುವುದು ನಿಗಮದ ಪ್ರಯತ್ನ. ನೋಡ್ರಿ, ದುರ್ಬಲವಾಗಿರ್ತಕ್ಕಂಥ ಜನರಿಗೆ ಆರ್ಥಿಕವಾಗಿ ಅಭಿವೃದ್ಧಿಗೊಳಿಸ್ಬೇಕಂತೇಳಿ ಸಹಕಾರಿಗಳಿಗೆ ಏನು ಬೇಕು, ಒಂದು ಸಹಕಾರಿ ಸಂಘ ಸ್ಥಾಪನೆ ಮಾಡೋಕ್ಕೆ ಏನು ಬೇಕು, ಎಲ್ಲ ಸೌಲಭ್ಯಗಳನ್ನು ಸಜ್ಜುಗೊಳಿಸ್ತದೆ. ಈ ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಅಂತನ್ನೋದು ಈ NCDCಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶಗಳು. ನೆಕ್ಸ್ಟ್ ಹಣಕಾಸಿನ ಮೂಲಗಳು. ಇದೆಲ್ಲ ಮಾಡ್ತದ್ರಿ, ಆದರೆ ಹಣಕಾಸು ಎಲ್ಲಿಂದ ಬರ್ತದ? ಈ NCDCಗೆ ರೊಕ್ಕ ಎಲ್ಲಿಂದ ಬರ್ತದ? ದುಡ್ಡು ಎಲ್ಲಿಂದ ಬರ್ತದ? 3 ಮೂಲಗಳದಾವ. NCDCಗೆ ರೊಕ್ಕ ಎಲ್ಲಿಂದ ಬರ್ತದ ಅಥವಾ ಹಣಕಾಸು ಎಲ್ಲಿಂದ ಬರ್ತದ ಅನ್ನಕ್ಕೆ 3 ಹಣಕಾಸಿನ ಮೂಲಗಳದಾವ. ಸೋರ್ಸ್ ಆಫ್ ಇನ್ಕಮ್ ಅದ. ಒಂದು ಆಂತರಿಕ ಆದಾಯದ ಕ್ರೋಢೀಕರಣ, ಅಂದರೆ NCDC ಆಂತರಿಕ ಅಂದರೆ ಇಂಟರ್ನಲ್ ಇನ್ಕಮ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಮಾರುಕಟ್ಟೆ ಸಾಲಗಳು ಮತ್ತು ಹಂಚಿಕೆಗಳು. ಮಾರುಕಟ್ಟೆಯಿಂದ ಏನಪ್ಪ, ಮಾರ್ಕೆಟಿಂದ ಲೋನನ್ನು ತೊಗೊಳ್ಳೋದು. ಏನು ಹಣಕಾಸು ಸಂಸ್ಥೆಗಳ ರಗಡಿರ್ತಾವೆ. ಆ NCDC ಏನು ಮಾಡ್ತದೆ, ಮಾರ್ಕೆಟಿಂದ ಹಣಕಾಸನ್ನು ಸಾಲದ ರೂಪದಲ್ಲಿ ತೊಗೊಳ್ತದೆ. ನೆಕ್ಸ್ಟ್ ಸರ್ಕಾರದಿಂದ ಸಹಾಯ ಮತ್ತು ಅಂತಾರಾಷ್ಟ್ರೀಯ ಸಹಾಯ. ಸರ್ಕಾರ ಕೂಡ ಇದಕ್ಕೆ ಕೈ ಜೋಡಿಸ್ತದೆ. ಸರ್ಕಾರದ ದುಡ್ಡು ಅದಕ್ಕೆ ಕಡಿಮೆ ಅನಿಸುತ್ತಂದ್ರೆ ಅಂತಾರಾಷ್ಟ್ರೀಯ ಲೆವೆಲ್ದೊಳಗೆ, ಇಂಟರ್ನ್ಯಾಷನಲ್ ಲೆವೆಲ್ದೊಳಗೆ ಸಹಾಯ ಕೇಳ್ತದೆ. ಇದಿಷ್ಟು ಹಣಕಾಸಿನ ಮೂಲಗಳು. ನೆಕ್ಸ್ಟ್ NCDCಯ ಕಾರ್ಯಗಳು. NCDCಯ ಕಾರ್ಯಗಳ ಬಗ್ಗೆ ಅಂದ್ರೆ ಏನು ಉದ್ದೇಶಗಳದಾವಲ್ರಿ, ಅವೇ ಕಾರ್ಯರೂಪಕ್ಕೆ ತಂದಿರ್ತದೆ. ನಾರ್ಮಲಿ ಜನರಲಿ ಇದೊಂದು ನೆನಪಿಡಬೇಕು. ಇಲ್ಲಿ ಕಾರ್ಯಗಳದಾವ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಯಾರು ನೋಟ್ಸ್ ಮಾಡ್ಕೊಳ್ತಿರ್ತೀರಿ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಇನ್ನೂ ಒಂದು ರಿಕ್ವೆಸ್ಟ್ ತಮ್ಮಲ್ಲಿ ಏನಂದ್ರೆ, ನೋಟ್ಸ್ ಸೇಲ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾರಿಗೆ ನೋಟ್ಸ್ ಬೇಕು ದಯಮಾಡಿ ನೋಟ್ಸನ್ನು ಖರೀದಿ ಮಾಡಿರಿ. ಯಾಕಂದ್ರೆ ಅದರಿಂದ ನನಗೂ ಹೆಲ್ಪ್ ಆಗ್ತದೆ, ಸಹಾಯ ಆಗ್ತದೆ. ಆಮೇಲೆ ನಿಮಗೂ ಸಹಾಯ ಆಗ್ತದೆ. ನಾವು ಸಹಕಾರ ಸ್ಟಾರ್ಟ್ ಮಾಡೇ ಬಿಡಮ್ ಇಲ್ಲೇ. ಸ್ವಸಹಾಯದಿಂದ ಪರಸ್ಪರ ಸಹಾಯ ಅಂತಾರಲ್ಲ ಆ ರೀತಿ. ಯಾಕಂದ್ರೆ ಈಗ ನೋಟ್ಸ್ ಸೇಲ್ ಮಾಡೋದು ಉದ್ದೇಶ ಇಷ್ಟೇ ರೀ. ಮುಂದೆ ವಿಲೇಜ್ ಅಕೌಂಟೆಂಟ್, ಆಡಳಿತಾಧಿಕಾರಿ ಪೋಸ್ಟ್ಗಳು ಬಿಡಾಕುಂತಾನ. ಆಮೇಲೆ PDO ಕಾಲ್ ಫಾರ್ಮ್ ಒಂದು 100% ಮಾಡ್ತಾನೆ. PDO ಮೊದಲು ಸೆಲೆಬಸ್ ಬೇರೆನೇ ಐತಿ, ಇವಾಗ ಸೆಲೆಬಸ್ ಕಂಪ್ಲೀಟ್ಲಿ ಚೇಂಜ್ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಆ ಎಲ್ಲ PDOಕ್ಕೂ ಆಮೇಲೆ ಈ ವಿಲೇಜ್ ಅಕೌಂಟೆಂಟ್ಗೂ ಕೂಡ ಸೆಲೆಬಸ್ ಒಂದು ಕಡೆಯಿಂದ ನನಗೂ ಸಿಕ್ತು. ಅಲ್ಲಿ ಭೂ ಸುಧಾರಣಾ ಕಾಯ್ದೆಗೆ ಒಂದು 25 ಮಾರ್ಕ್ಸನ್ನು ಆ ವಿಷಯದ ಮೇಲೆ ಕೇಳ್ತಾ ಇದ್ದೇನೆ ಸ್ನೇಹಿತರೆ, ಆ ಆ್ಯಕ್ಟ್ ಮೇಲೆ ಕೇಳ್ತಾ ಇದ್ದೇನೆ. ಅದಕ್ಕಾಗಿ ಭೂ ಸುಧಾರಣಾ ಕಾಯ್ದೆಯ ಬಗ್ಗೆ ಸಂಪೂರ್ಣವಾದಂಥ ನೋಟ್ಸ್ ಪ್ರಿಪೇರ್ ಮಾಡೋಕ್ಕೆ ಪ್ರಾರಂಭ ಮಾಡಬೇಕಂತ ಪ್ಲ್ಯಾನ್ ಐತಿ. ಅದಕ್ಕಾಗಿ ಬುಕ್ಸ್ಗಳು ಖರೀದಿ ಮಾಡ್ಬೇಕು ಸ್ನೇಹಿತರೆ. ನೋಡಿರಿ, ಯಾವುದೇ ಸಾಮಾನ್ಯವಾಗಿ ನಾನು 4 ರಿಂದ 5 ಪುಸ್ತಕಗಳನ್ನು ಖರೀದಿ ಮಾಡಿ ನೆಕ್ಸ್ಟ್ ನನ್ನದೇ ಆದಂಥ ಒಂದು ನೋಟ್ಸನ್ನು ರೆಡಿ ಮಾಡ್ತೀನಿ. ಅದಕ್ಕಾಗಿ ಸ್ವಲ್ಪ ಹಣಕಾಸು ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನೋಟ್ಸನ್ನು ನಾನು ಸೇಲ್ ಮಾಡ್ತಾ ಇರೋದು. ಇದರಿಂದ ರೊಕ್ಕ ಗಳಿಸ್ಬೇಕಂತ ಏನೂ ಇಂಟೆನ್ಷನ್ ಇಲ್ಲ ಸ್ನೇಹಿತರೆ. ಯಾಕಂದರೆ ಯಾವುದೇ ರೀತಿಯ ನಾನು ಇರ್ತಕ್ಕಂಥ ಒಂದು ಜಾಬನ್ನು ಬಿಟ್ಟಿರ್ತಕ್ಕಂಥದ್ದು. ಅದಕ್ಕೆ ಖರೀದಿ ಮಾಡೋಕ್ಕೆ ಹಣಕಾಸು ಬೇಕಾಗ್ತದೆ. ಆಮೇಲೆ ನೋಟ್ಸ್ ಒಂದು ಕಡೆ ಬರೆದ ಮೇಲೆ DTP ಕೊಡ್ಬೇಕ್ರಿ. ನಾನು ನಾರ್ಮಲಿ DTP ಮಾಡಿಸ್ತೀನಿ. ಮೊದಲು ನಾನೇ ಟೈಪ್ ಮಾಡ್ತಿದ್ದೆ. ಸ್ವಲ್ಪ ಟೈಮ್ ಭಾಳ ತೊಗೊಳ್ತಾ ಇತ್ತು ಸ್ನೇಹಿತರೆ. ಒಂದು ಆ್ಯಕ್ಟ್ ಬುಕ್ ರೆಡಿ ಮಾಡ್ಬೇಕಂದ್ರೆ 250-300 ಪೇಜ್ ಆಗ್ತದೆ. ಅವೆಲ್ಲ ಟೈಪ್ ಹೊಡಿಬೇಕಂದ್ರೆ ಭಾಳ ಟೈಮ್ ತೊಗೊಳಕುತ್ತಿತ್ತು. ಆಮೇಲೆ ಇನ್ನೂ ಒಂದು ಚಾನಲ್ನು ಐತಿ ನಂದು, ಉದ್ಯೋಗ ಮಾಹಿತಿ ಅಂತ. ಅಲ್ಲಿಯೂ ಜಾಬಿಂದ ಅಪ್ಡೇಟ್ ಕೊಡ್ಬೇಕಲ್ರಿ. ಅದಕ್ಕೆಲ್ಲ ನೋಡಿದ್ರೆ ನನಗೆ ಅದು ಟೈಪ್ ಮಾಡೋದು ಸೂಕ್ತ ಅಲ್ಲ ಅಂತ DTP ಕೊಡ್ತಾ ಇದ್ದೀನಿ ರೀ. ಅವರು 12 ರಿಂದ 15 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಲ್ಲಿ ಕೂಡ ದುಡ್ಡು ಕೊಡಬೇಕು ನಾನು. ಅದಕ್ಕಾಗಿ ನೋಟ್ಸ್ ಸೇಲ್ಸ್ ಮಾಡ್ತಾಯಿದ್ದೀನಿ.
ಅದಕ್ಕೆ ದಯಮಾಡಿ ಖರೀದಿ ಮಾಡಿರಿ. 199 ರುಪೀಸ್ ಅಷ್ಟು ಐತಿ. ಈ 199 ರುಪೀಸ್ದೊಳಗೆ ಸಹಕಾರಿ ವಿಷಯದ ಸಂಪೂರ್ಣ ನೋಟ್ಸ್, ಆಮೇಲೆ ಕಾಯಿದೆ, ಈ 1959 ಕಾಯಿದೆ ಅದ್ರ ಬಗ್ಗೆ ಕೊಡ್ತೀನಿ ರೀ ನೋಟ್ಸ್, ಆಮೇಲೆ ಕ್ವಶನ್ ಬ್ಯಾಂಕ್, ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕ್, ಆಮೇಲೆ ಹಳೆಯ ಪ್ರಶ್ನೆ ಪತ್ರಿಕೆಗಳು, ಆಮೇಲೆ KMF ಹಾಲು ಒಕ್ಕೂಟಕ್ಕೆ ಸಂಬಂಧಪಟ್ಟಂಥ ನೋಟ್ಸ್, ಅದ್ರದ್ದು ಕ್ವಶನ್ ಬ್ಯಾಂಕ್, ಅದ್ರದ್ದು ಓಲ್ಡ್ ಕ್ವಶನ್ಸ್ ಪೇಪರ್, ಇಷ್ಟೆಲ್ಲ 199 ರುಪೀಸ್ ಕೊಡ್ತಾಯಿದ್ದೀನಿ. ದಯಮಾಡಿ ಯಾರು ಇನ್ನೂ ತನಕ ಖರೀದಿ ಮಾಡಿಲ್ಲ ದಯಮಾಡಿ ಖರೀದಿ ಮಾಡಿರಿ. ಇನ್ ಕೇಸ್ ಇಲ್ಲರಿ ನಮ್ಮ ಕಡೆ ಅಷ್ಟು ದುಡ್ಡಿಲ್ಲ, 199 ರುಪೀಸ್ ಇಲ್ಲ ಅಂತ ಅನ್ನೋದಾದ್ರೆ ದಯಮಾಡಿ ವಿಡಿಯೋ ಕಂಪ್ಲೀಟ್ ನೋಡಿರಿ. ನೋಡ್ತಾ ನೋಟ್ಸ್ ಮಾಡ್ಕೊಳ್ರಿ. ಯಾರಿಗೆ ನಮಗೆ ನೋಟ್ಸ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ರೀ ಅನ್ನಂಗಿತ್ತಂದ್ರೆ ದಯಮಾಡಿ ವಿಡಿಯೋ ನೋಡೋಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಯಾಕಂದ್ರೆ ಏನೂ ಉಪಯೋಗ ಇಲ್ಲ ಅದರಿಂದ. ಮನುಷ್ಯಂದು ಮೆಂಟಾಲಿಟಿ ಹೆಂಗಂದ್ರೆ ಕೇಳಿದ್ದನ್ನು ನೋಡಿದ್ದನ್ನು 5 ನಿಮಿಷ 10 ನಿಮಿಷ 1 ದಿನ 2 ದಿನ ಇಲ್ಲ 1 ವಾರ ನೆನ್ಪಿಡ್ಬೋದು ಅಷ್ಟೇ. ಆಮೇಲೆ ಅದು ನೆನಪು ಹೋಗಿಬಿಡ್ತದೆ. ಅದು ಮನುಷ್ಯಂದು ಮೆದುಳು ಆ ರೀತಿ ದೇವರು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅದಕ್ಕಾಗಿ ನೀವು ನೋಟ್ಸ್ ಮಾಡ್ಕೊಂಡ್ರಿ ಅಂತಂದ್ರೆ ಯಾವಾಗ ನಿಮಗೆ ಟೈಮ್ ಸಿಗ್ತದೆ ಅವಾಗೆಲ್ಲ ರಿವಿಷನ್ ಮಾಡ್ಕೊಳ್ಬೋದು. ಅದು ಒಂದು ಉದ್ದೇಶ ಇರಲಿ, ಭಾಳ ಪುರಾಣ ಬೇಡ. ನೆಕ್ಸ್ಟ್ NCDC ನೋಡೋಣ್ರಿ. ನೆಕ್ಸ್ಟಿಂದ ಏನು ಮಂಜೂರಾತಿ ವಿಧಾನ. NCDC ಈ ಸಹಕಾರಿ ಸಂಘಗಳಿಗೆ ಹಣಕಾಸಿನ ಸಹಾಯವನ್ನು ಒದಗಿಸ್ತದೆ. ಆ ಹಣಕಾಸಿನ ಸಹಾಯ ಯಾವುದೇ ಒಂದು ಸಹಕಾರ ಸಂಘ ತೊಗೋಬೇಕಾದ್ರೆ ಏನೇನು ಫಾಲೋ ಮಾಡಬೇಕು, ಯಾವ ಒಂದು ವಿಧಾನವನ್ನು ಅನುಸರಿಸ್ಬೇಕಂತ ಅನ್ನೋದ್ರ ಬಗ್ಗೆ ಇಲ್ಲಿ ಡಿಟೇಲ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ. ಯಾಕಂದ್ರೆ 25 ಪ್ರಶ್ನೆಗಳದಾವ್ರಿ, ಪ್ರತಿಯೊಂದಕ್ಕೂ ಎಕ್ಸ್ಪ್ಲೇನ್ ಅದ. ಅದಕ್ಕಾಗಿ ಕೆಲವೊಂದು ಸ್ಕಿಪ್ ಮಾಡ್ತಾ ಇದ್ದೀನಿ. ಯಾಕಂದರೆ ಜಸ್ಟ್ ಅದು ಓದಿದ್ರೆ ಸಾಕು, ಅರ್ಥ ಆಗಿಬಿಡ್ತದೆ ನಿಮಗೆ. ಓಕೆ ರೀ. ಓಕೆ, ಸಹಾಯ ಒದಗಿಸುವ ಉದ್ದೇಶಗಳು, ಯಾವ ಉದ್ದೇಶಗಳಿಗಾಗಿ ಸಹಾಯ ಒದಗಿಸ್ತದ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಐತಿ ಸ್ನೇಹಿತರೆ. ಅದಕ್ಕಾಗಿ ಇದು ಕೂಡ ವಿಡಿಯೋ ಪಾಸ್ ಮಾಡಿ ನೋಡಿರಿ. ಇಲ್ಲಿ ಒಂದು ಪಾಯಿಂಟ್ ನೀವು ಗಮನದಾಗಿಡ್ರಿ. ಪ್ರಸ್ತುತ ವ್ಯವಸ್ಥಾಪಕ ನಿರ್ದೇಶಕರು ಅಂದ್ರೆ ಈ NCDCನ ಪ್ರಸ್ತುತ ಅಥವಾ ಪ್ರೆಸೆಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಪಂಕಜ್ ಕುಮಾರ್ ಬನ್ಸಾಲ್ನವ್ರು ಅದಾರ್ರಿ. ಇದು ಒಂದು ನೆನ್ಪಿಡ್ರಿ. ನೆಕ್ಸ್ಟ್ 56ನೇ ಪ್ರಶ್ನೆ. ಭಾರತೀಯ ಸಹಕಾರ ಮಹಾಸಮ್ಮೇಳನವನ್ನು ಡ್ಯಾಶ್ ಎಲ್ಲಿ ನಡೆಸ್ತಾರ ಅಂತ ಪ್ರಶ್ನೆ ಕೇಳಾರ. ಇಂಡಿಯನ್ ಕೋಆಪರೇಟಿವ್ ಕಾಂಗ್ರೆಸ್ ಈಸ್ ಹೆಲ್ಡ್ ಇನ್ ಯಾವ ಪ್ಲೇಸ್ನಲ್ಲಿ ಈ ಭಾರತೀಯ ಸಹಕಾರ ಮಹಾಸಮ್ಮೇಳನವನ್ನು ನಡೆಸ್ತಾರ ಅಂತ ಅನ್ನೋದ್ರ ಬಗ್ಗೆ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಡಿ, ನವದೆಹಲಿ, ನ್ಯೂ ಡೆಲ್ಲಿ. ಭಾರತೀಯ ಸಹಕಾರ ಸಮ್ಮೇಳನವನ್ನು ನವದೆಹಲಿಯಲ್ಲಿ ನಡೆಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ್ರಿ. ಭಾರತೀಯ ಸಹಕಾರಿ ಕಾಂಗ್ರೆಸ್ ಒಂದು ಸಮ್ಮೇಳನ. ಇದು ಭಾರತೀಯ ಸಹಕಾರಿ ಕಾಂಗ್ರೆಸ್ ಅಂದ್ರೆ ಏನ್ರಿ? ಅದು ಒಂದು ಸಮ್ಮೇಳನ. ಈ ಸಮ್ಮೇಳನದಲ್ಲಿ ಸಹಕಾರ ಚಳುವಳಿಯ ಉತ್ತಮ ಅಭ್ಯಾಸಗಳು ಮತ್ತು ಸವಾಲುಗಳನ್ನು ಚರ್ಚೆ ಮಾಡಲಾಗ್ತದೆ. ಈ ಸಮ್ಮೇಳನದಲ್ಲಿ ಸಹಕಾರ ಚಳುವಳಿಯ ಉತ್ತಮ ಅಭ್ಯಾಸಗಳೇನು, ಆಮೇಲೆ ಸಹಕಾರ ಚಳುವಳಿಗೆ ಬರ್ತಕ್ಕಂಥ ಸವಾಲುಗಳೇನು ಅಂತ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಲಾಗ್ತದೆ. ನೆಕ್ಸ್ಟ್, ಸಮ್ಮೇಳನವು ಭಾರತದಲ್ಲಿ ಸಹಕಾರ ಚಳುವಳಿಯ ಬೆಳವಣಿಗೆಗೆ ನೀತಿಯನ್ನು ರಚಿಸುವ ಗುರಿಯನ್ನು ಹೊಂದಿರ್ತದೆ. ನೆಕ್ಸ್ಟ್, ಭಾರತೀಯ ಸಹಕಾರಿ ಕಾಂಗ್ರೆಸ್ ಸಮ್ಮೇಳನ ಭಾರತದಲ್ಲಿ ಸಹಕಾರ ಚಳುವಳಿ ಎದುರಿಸ್ತಕ್ಕಂಥ ಸವಾಲುಗಳು, ಆಮೇಲೆ ಅವಕಾಶಗಳನ್ನು ಚರ್ಚಿಸ್ಲಕ್ಕೆ ಕೃಷಿ, ಬ್ಯಾಂಕಿಂಗ್, ವಸತಿ, ಡೈರಿ ಮತ್ತು ಕರಕುಶಲ ಮುಂತಾದ ವಿವಿಧ ಸಹಕಾರ ಕ್ಷೇತ್ರಗಳ ಪ್ರತಿನಿಧಿಗಳನ್ನು ಒಟ್ಟುಗೂಡಿಸ್ತದ. ಯಾರಲ್ಲಿ ಸಮ್ಮೇಳನ ಅಂತೂ ಐತಿ, ಸಮ್ಮೇಳನದಾಗ ಯಾರು ಚರ್ಚೆ ಮಾಡಬೇಕು, ಯಾರ ಜೊತೆ ಚರ್ಚೆ ಮಾಡ್ಬೇಕು ಅನ್ನೋದು ಬೇಕಲ್ರಿ ಈ ಸಮ್ಮೇಳನದೊಳಗೆ. ಅದಕ್ಕಾಗಿ ಈ ಸಹಕಾರ ಚಳವಳಿಯ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಕೃಷಿ ಕ್ಷೇತ್ರ, ಬ್ಯಾಂಕಿಂಗ್, ವಸತಿ, ಡೈರಿ, ಕರಕುಶಲ ಈ ರೀತಿಯ ಮುಂತಾದ ಈ ಕ್ಷೇತ್ರಗಳದಾವಲ್ರಿ, ಈ ಕ್ಷೇತ್ರಗಳ ಪ್ರತಿನಿಧಿಗಳನ್ನು ಒಟ್ಟುಗೂಡಿಸ್ತದೆ. ಈ ಪ್ರತಿನಿಧಿಗಳ ಜೊತೆ ಈ ಮಹಾಸಮ್ಮೇಳನದಲ್ಲಿ ಚರ್ಚೆಯನ್ನು ಮಾಡಲಾಗ್ತದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಜುಲೈ 1, 2023 ನವದೆಹಲಿಯ ಪ್ರಗತಿ ಮೈದಾನದಲ್ಲಿ ಅಮೃತ್ ಕಾಲ್ ರೋಮಾಂಚಕ ಭಾರತಕ್ಕಾಗಿ ಸಹಕಾರದ ಮೂಲಕ ಸಮೃದ್ಧಿ ಎಂಬ ವಿಷಯದ ಕುರಿತು 17ನೇ ಭಾರತೀಯ ಸಹಕಾರಿ ಕಾಂಗ್ರೆಸ್ ಅನ್ನು ಉದ್ಘಾಟಿಸಿದರು. ಮೋಸ್ಟ್ ಇಂಪಾರ್ಟೆಂಟ್ ಆದ ಸ್ನೇಹಿತರೆ, ಜುಲೈ 1, 2023 ಭಾರತೀಯ ಸಹಕಾರ ಮಹಾಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು. ಈ ಜುಲೈ 1, 2023 ನಡೆದಿರ್ತಕ್ಕಂಥ ಮಹಾಸಮ್ಮೇಳನ 17ನೇ ಭಾರತೀಯ ಸಹಕಾರಿ ಕಾಂಗ್ರೆಸ್ ಆಗಿತ್ತು.
ಈ 17ನೇ ಭಾರತೀಯ ಸಹಕಾರಿ ಕಾಂಗ್ರೆಸ್ ಅನ್ನ ಶ್ರೀ ನರೇಂದ್ರ ಮೋದಿಜಿಯವರು ಉದ್ಘಾಟಿಸಿದರು. ಈ ಮಹಾಸಮ್ಮೇಳನವನ್ನು ಉದ್ಘಾಟಿಸಬೇಕಾದ್ರೆ ಪ್ರತಿ ವರ್ಷ ಒಂದು ಘೋಷವಾಕ್ಯವನ್ನು ಹೇಳೋದು ಸಂಪ್ರದಾಯ. ಅದರಂತೆ ಸಹಕಾರದ ಮೂಲಕ ಸಮೃದ್ಧಿ ಅಂತ ಅನ್ನೋದು ಈ ಮಹಾಸಮ್ಮೇಳನದ ಘೋಷವಾಕ್ಯ. ಇದಿಷ್ಟು ನೆನಪಿರಲಿ. ಆಮೇಲೆ ಇದಕ್ಕೆ ಕನೆಕ್ಟೆಡ್ ಆಗಿರ್ತಕ್ಕಂಥ ಇನ್ನೂ ಒಂದು ವಿಷಯ ಏನಂದ್ರೆ ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಕಂಪ್ಲೀಟ್ ಆಗಿ ನೋಡಮ್ರಿ. ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆ 1923ರಿಂದ ಜುಲೈ ತಿಂಗಳ ಮೊದಲ ಶನಿವಾರದಂದು ಅಂತಾರಾಷ್ಟ್ರೀಯ ಸಹಕಾರಿ ಒಕ್ಕೂಟದಿಂದ ಆಚರಿಸಲಾಗ್ತಕ್ಕಂಥ ಒಂದು ಸಹಕಾರಿ ಚಳವಳಿಯ ವಾರ್ಷಿಕ ಆಚರಣೆ ಇದು. 1923ರಿಂದ ಜುಲೈ ತಿಂಗಳ ಮೊದಲ ಶನಿವಾರ ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತದೆ. ಈ ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟದಿಂದ ಆಚರಣೆಯನ್ನು ಮಾಡಲಾಗ್ತದೆ. ಅಂದರೆ ICA ಅಂತ ಕರೆಯಲಾಗ್ತದೆ, ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್. ಈ ಒಂದು ಒಕ್ಕೂಟದಿಂದ ಈ ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತದೆ. ಅಂತಾರಾಷ್ಟ್ರೀಯ ಸಹಕಾರ ದಿನವನ್ನು ಕೂಪ್ಸ್ ಡೇ ಅಂತಲೂ ಕೂಡ ಕರೀತಾರೆ. ಕೂಪ್ಸ್ ಡೇ ಅಂತಲೂ ಕೂಡ ಕರೀಲಾಗ್ತದೆ. 1992ರ ವಿಶ್ವಸಂಸ್ಥೆಯ ಜನರಲ್ ಮೀಟಿಂಗ್ದೊಳಗೆ ಈ ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆಯನ್ನು ಘೋಷಣೆ ಮಾಡಿತ್ತು. ಈ 1992ರ ಈ ಜನರಲ್ ಮೀಟಿಂಗ್ದೊಳಗೆ 1995ರ ಜುಲೈ ದಿನದಿಂದ ಈ ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಘೋಷಣೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಹಿಂದಿನ ವರ್ಷಗಳ ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆಯ ಘೋಷವಾಕ್ಯಗಳು ನೋಡೋಣ ಸ್ನೇಹಿತರೆ. ಅಂದರೆ ಥೀಮ್ ಅಥವಾ ಸ್ಲೋಗನ್ ಅನ್ನು ನೋಡೋಣ್ರಿ. 1995ರಲ್ಲಿ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿತ್ತು. ಆ ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆಯ ಘೋಷ ವಾಕ್ಯ ನೋಡೋದಾದ್ರೆ ಅಂತಾರಾಷ್ಟ್ರೀಯ ಮೈತ್ರಿಕೂಟದ ಶತಮಾನ ವರ್ಷ ಮತ್ತು ಮುಂದಿನ 100 ವರ್ಷಗಳ ಅಂತಾರಾಷ್ಟ್ರೀಯ ಸಹಕಾರ. ಇದು 1995ರಲ್ಲಿ ನಡೆದಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆಯ ಘೋಷ ವಾಕ್ಯ. 2023ರಲ್ಲಿ ಜುಲೈ 1ನೇ ತಾರೀಕದಂದು ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿತ್ತು. ಈ ದಿನಾಚರಣೆಯ ಘೋಷ ವಾಕ್ಯ ಸುಸ್ಥಿರ ಅಭಿವೃದ್ಧಿಗಾಗಿ ಸಹಕಾರಿ ಸಂಸ್ಥೆಗಳಂತ ಅನ್ನೋದಾಗಿತ್ತು, ಸ್ಲೋಗನ್ ಆಗಿತ್ತಿದು. ನೆಕ್ಸ್ಟ್ 2022ರಲ್ಲಿ ಜುಲೈ 2ನೇ ತಾರೀಕದಂದು ಆಚರಣೆ ಮಾಡಲಾಗಿತ್ತು. ಅಂದಿನ ಘೋಷವಾಕ್ಯ ಸಹಕಾರಿಗಳು ಉತ್ತಮ ಜಗತ್ತನ್ನು ನಿರ್ಮಿಸುತ್ತವೆ ಅಂತ ಅನ್ನೋದಾಗಿತ್ತು. ನೆಕ್ಸ್ಟ್ ಮುಂದಿನ ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆಗಳ ಬಗ್ಗೆ ನೋಡಿದ್ರು ಅಂದರೆ ಮುಂದೆ ಯಾವ ಯಾವ ದಿನದಂದು ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡಿದ್ರೆ 2024ಕ್ಕೂ ಜುಲೈ 6ನೇ ತಾರೀಕು, 2025ಕ್ಕೂ ಜುಲೈ 5ನೇ ತಾರೀಕದಂದು ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆಯನ್ನು ಆಚರಣೆ ಮಾಡಬೇಕಾಗ್ತದೆ. ಒಟ್ಟು ಜುಲೈದೇನದಲ್ರಿ, ಜುಲೈದ ಫಸ್ಟ್ ವೀಕ್ ಈ ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕು. ಇದು ನೆನಪಿರಲಿ. ಇದಿಷ್ಟು ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆ ಬಗ್ಗೆ ಮಾಹಿತಿ ಸ್ನೇಹಿತರೆ. ನೆಕ್ಸ್ಟ್ 57ನೇ ಪ್ರಶ್ನೆ, ಪತ್ತಿನ ನಷ್ಟ ಹಾನಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಕ್ರೆಡಿಟ್ ರಿಸ್ಕ್ ಈಸ್ ಆಲ್ಸೋ ಕಾಲ್ಡ್ ಏನಂತ ಕರೆಯಲಾಗ್ತದ ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಎ, ಡಿಫಾಲ್ಟ್ ರಿಸ್ಕ್ ಅಂತ ಕರೆಯಲಾಗ್ತದೆ. ಇಲ್ಲಿ ಪದಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈ ಪ್ರಶ್ನೆಗೆ ಉತ್ತರವನ್ನು ಟಿಕ್ ಮಾಡಬಹುದು. ಇದಕ್ಕೇನು ಎಕ್ಸ್ಪ್ಲಾನೇಷನ್ ಗೊತ್ತಿರಬೇಕು, ಇನ್ ಡಿಟೇಲ್ ಹಿಸ್ಟ್ರಿ ಓದಬೇಕಂತೇನಿಲ್ಲ. ಪತ್ತಿನ ಅಂತಂತಂದ್ರೆ ಏನ್ರಿ, ಇಲ್ಲಿ ಪತ್ತು ಅಂತಂದ್ರೆ ಸಾಲ. ಇಲ್ಲೇನು ಕೇಳೋಣ ಮುಂದೆ, ನಷ್ಟ ಹಾನಿಯನ್ನು ಅಂದ್ರೆ ಈ ಸಾಲದಿಂದ ಆಗಿರ್ತಕ್ಕಂಥದ ನಷ್ಟದ ಹಾನಿಯನ್ನು ಏನಂತ ಕರೀತಾರ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇಲ್ಲಿ ಕೆಳಕೊಟ್ಟನ ತಪ್ಪಿನ ನಷ್ಟ ಹೊಣೆ. ಇದರ ಅರ್ಥ ಮತ್ತು ಸಾಲ ಕೊಟ್ಟದೆ ತಪ್ಪಾಯ್ತು ಹಂಗಲ್ರಿ. ಇದು ಅಂದ್ರೆ ಸಾಲಗಾರರಿಗೆ ಕೊಟ್ಟಿರ್ತೀರಿ ನೀವು, ಸಾಲಗಾರರು ಆ ಲೋನನ್ನು ವಾಪಸ್ ಕೊಡ್ಬೇಕಲ್ರಿ, ಮರುಪಾವತಿ ಕೊಡಬೇಕಾಗಿರ್ತಲ್ರಿ. ಅವರು ಮರುಪಾವತಿ ಕೊಡಬೇಕಾದ್ರೆ ತಪ್ಪಿ ಬಿಡ್ತಾರೆ, ಅಂದ್ರೆ ಮರುಪಾವತಿ ಮಾಡುವುದಿಲ್ಲ. ಆ ಮರುಪಾವತಿ ಮಾಡಲಿಲ್ಲ ಅಂತಂದ್ರೆ ಆ ಒಂದು ಸಂಸ್ಥೆಗೆ ನಷ್ಟ ಆಗ್ತದೆ. ಈ ಸಾಲಗಾರನ ತಪ್ಪಿನ ಈ ಸಾಲವನ್ನು ಕೊಡುವುದರಲ್ಲಿ ತಪ್ಪಿನದಿಂದ ಆಗುವ ನಷ್ಟಕ್ಕೆ ನಾವು ಇಲ್ಲಿ ತಪ್ಪಿನ ನಷ್ಟದ ಹೊಣೆ ಅಂತ ಕರಿತೀವಿ. ಈ ಹೊಣೆ ಯಾರ ಮೇಲಿತ್ತು? ಸಾಲಗಾರನ ಮೇಲಿತ್ತಿದ್ದು. ದುಡ್ಡು ಏನಪ್ಪ ಅಂದ್ರೆ ಈ ಲೋನನ್ನು ಮರುಪಾವತಿ ಮಾಡಬೇಕಾಗಿತ್ತು. ಅವನು ಹೊಣೆಗಾರಿಕೆಯನ್ನು ಮರ್ತವ, ಅವ ತಪ್ಪಿದವ, ಹೊಣೆಗಾರಿಕೆಯನ್ನು ಜವಾಬ್ದಾರಿಯನ್ನು ತಪ್ಪಿಸ್ಕೊಂಡವ, ಲೋನನ್ನು ಮರುಪಾವತಿ ಮಾಡಲಿಲ್ಲ. ಅದಕ್ಕೆ ನಾವು ಈ ತಪ್ಪಿನ ನಷ್ಟ ಅಂತ ಹೊಣೆ ಅಂತ ಕರಿತೀವಿ ಇದಕ್ಕೆ.
ಈ ಸಾಲದಿಂದ ಏನು ನಷ್ಟ ಆಗಿರ್ತಲ್ರಿ ಆ ಹಾನಿಯನ್ನು ತಪ್ಪಿನ ನಷ್ಟ ಹೊಣೆ ಅಂತ ಕರಿತೀವಿ. ಡಿಫಾಲ್ಟ್ ರಿಸ್ಕ್, ಇಲ್ಲಿ ಲಿಕ್ವಿಡಿಟಿ ರಿಸ್ಕ್, ಮಾರ್ಕೆಟ್ ರಿಸ್ಕ್ ಇವೆಲ್ಲ ಸಂಬಂಧ ಬಳಂಗಿಲ್ಲ. ಲಿಕ್ವಿಡಿಟಿ ರಿಸ್ಕ್ ಅಂತಂದ್ರೆ, ಲಿಕ್ವಿಡಿಟಿ ಅಂದ್ರೆ ಏನ್ರಿ? ಯಾವುದೇ ಒಂದು ಬ್ಯಾಂಕಿನೊಳಗೆ ಕ್ಯಾಶ್ ರೂಪದಾಗ ಏನು ಇಟ್ಕೊಂಡಿರ್ತಾರಲ್ರಿ, ಹಣದ ರೂಪದಾಗ ಏನು ಇಟ್ಕೊಂಡಿರ್ತಾರಲ್ರಿ, ಅದಕ್ಕೆ ಲಿಕ್ವಿಡಿಟಿ ಅಂತ ಕರಿತೀವಿ. ಹಣದ ರೂಪದಾಗ ಇಟ್ಕೊಂಡದಕ್ಕೆ ಆಗಿರ್ತಕ್ಕಂಥ ನಷ್ಟ ಅಂತೂ ಅಲ್ಲಿದೆ. ಆಮೇಲೆ ಮಾರ್ಕೆಟ್ ರಿಸ್ಕ್ ಅಂದರೆ ಮಾರುಕಟ್ಟೆಗೆ ಸಂಬಂಧಪಟ್ಟಂಥ, ಮಾರುಕಟ್ಟೆ ಜೊತೆ ಏನಾದರೂ ವ್ಯವಹಾರ ಮಾಡಬೇಕಾದ್ರೆ ಏನು ನಷ್ಟ ಹೊಂದುತ್ತಾರಲ್ಲ ಅದಕ್ಕೆ ಮಾರ್ಕೆಟ್ ರಿಸ್ಕ್ ಅಂತೀವಿ. ಅದಕ್ಕೆ ಇಲ್ಲಿ ಪತ್ತಿನ ನಷ್ಟ ಹಾನಿ ಈ ಎಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ. ಪತ್ತಿನ ನಷ್ಟ ಹಾನಿ ಸಾಲವನ್ನು ಮರುಪಾವತಿಸಲು ಸಾಲಗಾರನ ವೈಫಲ್ಯದಿಂದ ಉಂಟಾಗುವ ಹಣಕಾಸಿನ ನಷ್ಟದ ಸಂಭವ ಇರುವುದನ್ನು ಪತ್ತಿನ ನಷ್ಟ ಹಾನಿ ಅಂತ ಕರೆಯಲಾಗ್ತದೆ. ಈಗ ಉದಾಹರಣೆಗಾಗಿ ಎ ಅನ್ನೋ ಒಂದು ಸಂಸ್ಥೆ ಇದು, ಬಿ ಅನ್ನೋವನಿಗೆ ಸಾಲ ಕೊಟ್ಟದ. ಸಾಲ ಸರಿಯಾದ ಸಮಯಾಗ ಇವತ್ತು ತೀರಿಸಲಿಲ್ಲ. ಬ್ಯಾಂಕಿಗೆ ಅನಿಸುತ್ತೆ, ಇದು ಯಾಕೋ ಇದು ಸಾಲ ಯಾಕೋ ಬರುವಂಗೆ ಕಾಣವಲ್ತು ಬಿಡಪ್ಪ ಅಂತ ಅನಿಸಿತ್ತು. ಈಗ ನೋಡ್ರಿ, ನಾವು ಯಾರಾದರೂ ಒಬ್ಬರಿಗೆ ಸಾಲ ಕೊಟ್ಟಿರ್ತೀವಿ, ಫೋನ್ ಮಾಡ್ತೀವಿ ನಾವು, ಅವ ಹೇಳಿರ್ತಾರೆ ಒಂದು 4-5 ತಿಂಗಳು ಬಿಟ್ಟು ಕೊಡ್ತಿಲ್ಲ ಅಂತ ಹೇಳಿರ್ತಾನವ. ಅದಕ್ಕೆ ನಾವು 4-5 ತಿಂಗಳು ಬಿಟ್ಟು ಫೋನ್ ಮಾಡ್ತೀವಿ. ಫಸ್ಟಿಗೆ ಫೋನ್ ಮಾಡಿದಾಗ ಎತ್ತತಾನವ, ಫೋನ್ ಎತ್ತತಾನ, ಎತ್ತಿ ಇಲ್ಲ ದೋಸ್ತ ಒಂದು ಸ್ವಲ್ಪ ದಿನ ಆದಮೇಲೆ ಕೊಡ್ತೀನಿ ಅಂತಾನ. ಸ್ವಲ್ಪ ದಿನ ಆದಮೇಲೆ ಫೋನ್ ಮಾಡಿರಿ ಅಂದ್ರೆ ಫೋನ್ ಎತ್ತಂಗಿಲ್ಲ. ಅವಾಗ ನಿಮಗೇನು ಅನಿಸ್ತದೆ, ಇದು ಬಿಡಿತು ಮುಳುಗಿತ್ತು ಬಿಡಪ್ಪ, ಈ ಸಾಲ ನಂದು ಕೊಟ್ಟದ ರೊಕ್ಕ ಮುಳುಗಿತ್ತು ಬಿಡಪ್ಪ ಅಂತ ಅನಿಸ್ತದಿಲ್ಲ ನಿಮಗೆ? ಹಂಗೆ ಈ ಬ್ಯಾಂಕಿಗೂ ಅನಿಸ್ತದೆ ರೀ. ಅದಕ್ಕೆ ನಾವು ಪತ್ತಿನ ನಷ್ಟ ಹಾನಿ ಅಂತ ಕರಿತೀವಿ. ಸಾಲವನ್ನು ಮರುಪಾವತಿಸ್ಲಕ್ಕೆ ಸಾಲಗಾರನ ವೈಫಲ್ಯದಿಂದ ಉಂಟಾಗ್ತಕ್ಕಂಥ ಹಣಕಾಸಿನ ನಷ್ಟದ ಸಂಭವ ಇರುವುದಕ್ಕೆ ನಾವು ಪತ್ತಿನ ನಷ್ಟದ ಹಾನಿ ಅಂತ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಇದು. ತಪ್ಪಿನ ನಷ್ಟ ಹೊಣೆ ಅಂದರೆ ಸಾಲಗಾರನು ಸಾಲದ ಬಾಧ್ಯತೆಯ ಮೇಲೆ ನಿರೀಕ್ಷಿತ ಪಾವತಿಗಳನ್ನು ಮಾಡದಿರುವಂಥ ಒಂದು ಅಪಾಯ. ಇದಕ್ಕೆ ನಾವು ತಪ್ಪಿನ ನಷ್ಟ ಹೊಣೆ ಅಂತ ಕರಿತೀವಿ. ಇದಿಷ್ಟು 57ನೇ ಪ್ರಶ್ನೆದ ಮಾಹಿತಿ. ನೆಕ್ಸ್ಟ್ 58ನೇ ಪ್ರಶ್ನೆ, ವಿದೇಶಿ ಕರೆನ್ಸಿ ವ್ಯವಹಾರಗಳಿಗೆ ಸ್ಪಂದಿಸಿದಾಗ ಉಂಟಾಗುವ ಪರಿಣಾಮ. ಎಕ್ಸ್ಪೋಜರ್ ಟು ಫಾರಿನ್ ಕರೆನ್ಸಿ ಟ್ರಾನ್ಸಾಕ್ಷನ್ ರಿಸಲ್ಟ್ ಇನ್. ಇದಕ್ಕೆ ಸರಿಯಾದ ಉತ್ತರ ಸಿ, ವಹಿವಾಟು ನಷ್ಟ ಹೊಣೆ. ಇಲ್ಲೂ ಕೂಡ ಪದದ ಅರ್ಥ ಗೊತ್ತಿರಬೇಕು ನಿಮಗೆ. ವಿದೇಶಿ ಕರೆನ್ಸಿ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಸಹಕಾರ ಸಂಸ್ಥೆ ವಿದೇಶಿ ಕರೆನ್ಸಿ ವ್ಯವಹಾರ ಮಾಡ್ತಾ ಇದೆ. ಈ ವಿದೇಶಿ ಕರೆನ್ಸಿ ವ್ಯವಹಾರ ಮಾಡಬೇಕಾದ್ರೆ ಅದಕ್ಕೆ ನಷ್ಟ ಆಗ್ತದೆ. ಈ ವಿದೇಶಿ ವ್ಯವಹಾರ ಅಂತಂದ್ರೆ ಏನು ಮಾಡ್ತದ್ರಿ? ಟ್ರಾನ್ಸಾಕ್ಷನ್ ಮಾಡ್ತದೆ. ಈ ಟ್ರಾನ್ಸಾಕ್ಷನ್ದಿಂದ ಆಗಿರ್ತಕ್ಕಂಥ ನಷ್ಟಕ್ಕೆ ನಾವೇನಂತೀವಿ? ಟ್ರಾನ್ಸಾಕ್ಷನ್ ರಿಸ್ಕ್ ಅಂತ ಕರಿತೀವಿ. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ ನೋಡ್ರಿ, ಎಕ್ಸ್ಪೋಜರ್ ಟು ಫಾರಿನ್ ಕರೆನ್ಸಿ ಟ್ರಾನ್ಸಾಕ್ಷನ್. ಈ ಟ್ರಾನ್ಸಾಕ್ಷನ್ ಇಂದ ಆಗ್ತಕ್ಕಂಥ ನಷ್ಟದ ರಿಸಲ್ಟ್ ಏನು, ಫಲಿತಾಂಶ ಏನು ಅಂತ ಪ್ರಶ್ನೆ ಕೇಳ್ರ. ಈ ಟ್ರಾನ್ಸಾಕ್ಷನ್ ಆಗ್ತಕ್ಕಂಥ ರಿಸ್ಕ್ಗೆ ನಾವೇನಂತ, ಈ ಟ್ರಾನ್ಸಾಕ್ಷನ್ ಇಂದ ಆಗ್ತಕ್ಕಂಥ ನಷ್ಟಕ್ಕೆ ನಾವು ಟ್ರಾನ್ಸಾಕ್ಷನ್ ರಿಸ್ಕ್ ಅಂತ ಕರಿತೀವಿ. ಅದಕ್ಕೆ ನಾವು ವಹಿವಾಟು ನಷ್ಟ ಹೊಣೆ ಅಂತ ಕರಿತೀವಿ. ನೆಕ್ಸ್ಟ್ 59ನೇ ಪ್ರಶ್ನೆ, ನಷ್ಟ ಹೊಣೆಯು ವ್ಯವಸ್ಥೆಯು ಅಪಜಯದಿಂದ ಅಥವಾ ಅಪರಾತಪರ ಕಾರಣದಿಂದ ಉಂಟಾಗಿದ್ರೆ ಅದನ್ನು ಡ್ಯಾಶ್ ಎನ್ನುತ್ತಾರೆ. ರಿಸ್ಕ್ ಅರೈಸಿಂಗ್ ಆನ್ ಅಕೌಂಟ್ ಆಫ್ ಸಿಸ್ಟಮ್ ಫೇಲ್ಯೂರ್ ಅಥವಾ ಫ್ರಾಡ್. ಇದಕ್ಕೆ ಏನಂತ ಕರಿತೀವಿ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ, ಕಾರ್ಯಾಚರಣೆಯ ನಷ್ಟ ಹೊಣೆ ಅಂತ ಕರೆಯಲಾಗ್ತದೆ. ನೋಡ್ರಿ, ಬ್ಯಾಂಕಿಂಗ್ದು ಪ್ರತಿಯೊಂದು ಏನು ಅದಾವಲ್ರಿ ಪ್ರಶ್ನೆಗಳು, ಆ ಪ್ರಶ್ನೆ ಏನು ಕೇಳ್ಯಾರ ಅಂತ ನಿಮಗೆ ಪಕ್ಕಾ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಆವಾಗ ನೀವು ಉತ್ತರ ಬರೀತೀರಿ. ನೀವು ಎಷ್ಟೇ ಥಿಯರಿ ಓದ್ರಿ, ನೀವು ಬ್ಯಾಂಕಿಂದ ಎಲ್ಲ ಕಾನ್ಸೆಪ್ಟ್ ಓದ್ಕೊಳ್ರಿ, ಬಟ್ ಕಾನ್ಸೆಪ್ಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರಲಿಲ್ಲ ಅಂತಂದ್ರೆ ನೀವು ಉತ್ತರ ಬರೆಯೋಕ್ಕೆ ಸಾಧ್ಯನೇ ಇಲ್ಲ. ಪ್ರಶ್ನೆ ಒಂದು ಬಿಟ್ಟು 2 ಸತಿ ನೋಡ್ಬೇಕು. ಏನು ಕೇಳ್ಯಾನ ಅಂತ ಪ್ರಶ್ನೆ ಗೊತ್ತಿದ್ರೆ ನಾ ಏನು ಉತ್ತರ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತದಿಲ್ಲ ಅಂದ್ರೆ ಗೊತ್ತಾಗಂಗಿಲ್ಲ, ಸ್ಪೆಷಲಿ ಬ್ಯಾಂಕಿಂಗ್ ಪ್ರಶ್ನೆಗಳು. ಇಲ್ಲಿ ನೋಡ್ರಿ ಸ್ನೇಹಿತರೆ, ನಷ್ಟ ಹೊಣೆಯು ವ್ಯವಸ್ಥೆಯ ಅಪಜಯದಿಂದ ಅಂತೇಳೋಣ. ಅಂದ್ರೆ ವ್ಯವಸ್ಥೆಯ ಒಂದು ಏನು ನಾವು ವ್ಯವಸ್ಥೆ ರೂಢಿ ಮಾಡ್ಕೊಂಡಿರ್ತೀವಲ್ರಿ, ಆ ವ್ಯವಸ್ಥೆ ನಿರ್ವಹಣೆಯಿಂದ ಆಗುವ ಒಂದು ನಷ್ಟ ಆಗಿರ್ಬೋದು, ಅಥವಾ ಅಪರಾತಪರ ಕಾರಣದಿಂದ, ಅಂದ್ರೆ ಯಾವುದೇ ಒಂದು ಸಂಸ್ಥೆ ಅದ ಅದು ಹೆಂಗೆ ಸಿಕ್ಕಂಗೆ ವ್ಯವಹಾರ ಮಾಡ್ತಾ ಇದೆ, ಅದಕ್ಕೆ ಇದೇ ರೂಪದಾಗ ಮಾಡಬೇಕು, ಲಾಭ ತಗೋಬೇಕಾದ್ರೆ ಇದನ್ನೇ ನಾನು ಫಾಲೋ ಮಾಡ್ಬೇಕಂತ ಏನೂ ಅದ್ರ ಬಳಿ ರೂಲ್ಗಳಿಲ್ಲ. ಆ ಒಂದು ರೂಲ್ಗಳು ಇಲ್ಲದೆ ಇರುವುದರಂಥ ಸಂದರ್ಭದಲ್ಲಿ ಅದು ಏನು ಮಾಡ್ತೀವಿ, ಸಿಕ್ಕಂಗೆ ವ್ಯವಹಾರನ ಮಾಡ್ತಾ ಹೋಗ್ತದೆ.
ಸಿಕ್ಕಂಗೆ ವ್ಯವಹಾರ ಅಥವಾ ಅದಕ್ಕೆ ಇಲ್ಲಿ ಅಪರಾಧ ತಪರ ಅಂತ ವರ್ಡ್ ಪದ ಬಳಕೆ ಮಾಡ್ರಿ. ಸಿಕ್ಕಂಗೆ ಈಗ ವ್ಯವಹಾರ ಮಾಡ್ತಾ ಹೋದ್ರೆ ಅದಕ್ಕೆ ಏನು ಪ್ಲಾನ್ ಇಲ್ಲ, ಏನಿಲ್ಲ, ಅದರಿಂದ ಏನಾಗ್ತದೆ, ನಷ್ಟ ಆಗ್ತದೆ. ಆ ನಷ್ಟಕ್ಕೆ ನಾವು ಏನು ಅಂತ ಕರಿತೀವಿ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಕಾರ್ಯಾಚರಣೆಯ ನಷ್ಟ ಹೊಣೆ ಅಂತ ಕರಿತೀವಿ. ಕಾರ್ಯಾಚರಣೆಯ ನಷ್ಟ ಅಂದ್ರೆ ಏನು ಅಂತ ಅನ್ನೋದ್ರ ಬಗ್ಗೆ ಇನ್ ಡಿಟೇಲ್ಡ್ ಆಗಿ ನೋಡೋಣ. ಕಾರ್ಯಾಚರಣೆಯ ಅಪಾಯವು ದೋಷಪೂರಿತ ಅಥವಾ ವಿಫಲವಾದ ಪ್ರಕ್ರಿಯೆಗಳ, ನೀತಿಗಳ, ವ್ಯವಸ್ಥೆಗಳ ಅಥವಾ ವ್ಯವಹಾರ ಕಾರ್ಯಾಚರಣೆಗಳನ್ನು ಅಡ್ಡಿಪಡಿಸುವ ಘಟನೆಗಳಿಂದ ಉಂಟಾಗುವ ನಷ್ಟದ ಅಪಾಯ. ಉದ್ಯೋಗಿಯ ದೋಷಗಳು, ವಂಚನೆಯಂತಹ ಅಪರಾಧ ಚಟುವಟಿಕೆಗಳು, ಆಮೇಲೆ ದೈಹಿಕ ಘಟನೆಗಳು ಕಾರ್ಯಾಚರಣೆಯ ಅಪಾಯವನ್ನು ಪ್ರಚೋದಿಸುವ ಅಂಶಗಳಿವು. ಒಂದು ಉದ್ಯೋಗಿಯ ದೋಷಗಳು, ಎರಡನೇದು ವಂಚನೆಯಂಥ ಅಪರಾಧ ಚಟುವಟಿಕೆಗಳು ಮತ್ತು ದೈಹಿಕ ಘಟನೆಗಳು. ಇವು ಕಾರ್ಯಾಚರಣೆಯ ಅಪಾಯವನ್ನು ಪ್ರಚೋದನೆ ಮಾಡ್ತಕ್ಕಂಥ ಅಂಶಗಳಿವು. ಕಾರ್ಯಾಚರಣೆಯ ಅಪಾಯವು ಸಾಮಾನ್ಯವಾಗಿ 4 ವಿಭಿನ್ನ ಮಾರ್ಗಗಳಿಂದ ಉಂಟಾಗ್ತದೆ. ಒಂದನೇದು ಜನರು, ಎರಡನೇದು ಪ್ರಕ್ರಿಯೆ ಪ್ರೊಸೆಸ್, ಮೂರನೇದು ವ್ಯವಸ್ಥೆಗಳು ಅಥವಾ ಬಾಹ್ಯ ಘಟನೆಗಳು ಸಿಸ್ಟಮ್ ಅಥವಾ ಎಕ್ಸ್ಟರ್ನಲ್ ಇವೆಂಟ್ಸ್. ಈ 4 ಮಾರ್ಗಗಳಿಂದ ಈ ಕಾರ್ಯಾಚರಣೆ ಅಪಾಯ ಉಂಟಾಗ್ತದೆ. ಕಾರ್ಯಾಚರಣೆ ಅಪಾಯದ 7 ವರ್ಗಗಳು ನೋಡ್ರಿ, 7 ಕ್ಯಾಟಗರೀಸ್ ಆಗಿ ಕ್ಲಾಸಿಫೈಡ್ ಮಾಡ್ರ. 7 ವಿಧಗಳಾಗಿ ಈ ಕಾರ್ಯಾಚರಣೆಯ ಅಪಾಯವನ್ನು ವರ್ಗೀಕರಣ ಮಾಡಿರ್ತಕ್ಕಂಥದ್ದು. ಒಂದನೇದು ಆಂತರಿಕ ವಂಚನೆ ಅಂದರೆ ಇಂಟರ್ನಲ್ ಫ್ರಾಡ್ಸ್, ಬಾಹ್ಯ ವಂಚನೆ ಎಕ್ಸ್ಟರ್ನಲ್ ಫ್ರಾಡ್ಸ್, ಪ್ರಕ್ರಿಯೆ ಕಾರ್ಯಗತಗೊಳಿಸುವಿಕೆ ಪ್ರೊಸೆಸ್ ಎಕ್ಸಿಕ್ಯೂಷನ್, ಸುರಕ್ಷತಾ ಕ್ರಮಗಳ ಉಲ್ಲಂಘನೆ ಅಂದರೆ ವಯಲೇಷನ್ ಆಫ್ ವರ್ಕ್ ಪ್ಲೇಸ್ ಸೇಫ್ಟಿ ಮೆಜರ್ಸ್, ನೈಸರ್ಗಿಕ ವಿಪತ್ತುಗಳು ಅಂದರೆ ನ್ಯಾಚುರಲ್ ಡಿಸಾಸ್ಟರ್ಸ್, ವ್ಯಾಪಾರ ಅಭ್ಯಾಸಗಳು ಬಿಸ್ನೆಸ್ ಪ್ರಾಕ್ಟೀಸಸ್. ಇದಿಷ್ಟು ಕಾರ್ಯಾಚರಣೆಯ ನಷ್ಟ ಹೊಣೆಯ ಬಗ್ಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ. ನೆಕ್ಸ್ಟ್ 60ನೇ ಪ್ರಶ್ನೆ, ಕ್ಯಾಮೆಲ್ CAMEL ಇದರ ಕಾರ್ಯವೈಖರಿಯ ಮೌಲ್ಯಮಾಪನ ಮಾಡುವ ಸಾಧನವಾಗಿದೆ. ಅಂದರೆ ಯಾವ ಕಾರ್ಯವೈಖರಿಯ ಮೌಲ್ಯಮಾಪನ ಮಾಡುವಂಥ ಒಂದು ಸಾಧನವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ, ಬ್ಯಾಂಕಿನ ಒಟ್ಟಾರೆ ಕಾರ್ಯಾಚರಣೆ ಮಾಡುವುದಕ್ಕಾಗಿ ಈ ಕ್ಯಾಮೆಲ್ ಅನ್ನೋ ಒಂದು ಕಾರ್ಯವೈಖರಿಯ ಮೌಲ್ಯಮಾಪನವನ್ನು ಮಾಡಲಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂಗ ಮಾಹಿತಿಯನ್ನು ನೋಡೋಣ್ರಿ. ಕ್ಯಾಮೆಲ್ ಅಂದರೆ ಏನ್ರಿ? ಕ್ಯಾಮೆಲ್ದು ಫುಲ್ ಫಾರ್ಮ್ ನಿಮಗೆ ಗೊತ್ತಿರ್ಬೇಕು. ಮೊದಲು ಕ್ಯಾಮೆಲ್ ಅಂದ್ರೆ ಕ್ಯಾಪಿಟಲ್ ಅಡೆಕ್ವೆಸಿ, ಅಸೆಟ್ ಕ್ವಾಲಿಟಿ, ಮ್ಯಾನೇಜ್ಮೆಂಟ್, ಅರ್ನಿಂಗ್ಸ್, ಲಿಕ್ವಿಡಿಟಿ ಆ್ಯಂಡ್ ಸೆನ್ಸಿಬಿಲಿಟಿ. ಇದು ಕ್ಯಾಮೆಲ್ದು ಫುಲ್ ಫಾರ್ಮ್. ಆ್ಯಕ್ಚುಲಿ ಕ್ಯಾಮೆಲ್ಸ್ ಅಂತ ಬರ್ತದೆ. ಓಕೆ ರೀ, ಇದು ಕ್ಯಾಮೆಲ್ಸ್ ಫುಲ್ ಫಾರ್ಮ್. ಕನ್ನಡದಲ್ಲಿ ನೋಡೋದಾದ್ರೆ ಸಿ ಅಂದರೆ ಬಂಡವಾಳದ ಸಮರ್ಪಕತೆ ಅಂದರೆ ಕ್ಯಾಪಿಟಲ್ ಅಡೆಕ್ವಿಸಿ. ಎ ಅಂದ್ರೆ ಆಸ್ತಿ ಗುಣಮಟ್ಟ ಅಂದರೆ ಅಸೆಟ್ ಕ್ವಾಲಿಟಿ. ಎಂ ಅಂದ್ರೆ ಮ್ಯಾನೇಜ್ಮೆಂಟ್ ಅಂದರೆ ನಿರ್ವಹಣೆ. ಇ ಅಂದ್ರೆ ಅರ್ನಿಂಗ್ಸ್ ಗಳಿಕೆ. ಎಲ್ ಅಂದ್ರೆ ಲಿಕ್ವಿಡಿಟಿ ದ್ರವ್ಯತೆ ಮತ್ತು ಸೂಕ್ಷ್ಮತೆ. ಅಂದರೆ ಎಸ್ ಅಂತ ಲಾಸ್ಟಿಗೆ ಬರ್ತದೆ, ಅದಕ್ಕೆ ಸೆನ್ಸಿಟಿವಿಟಿ ಅಥವಾ ಸೂಕ್ಷ್ಮತೆ. ಇದು ಕ್ಯಾಮೆಲ್ದು ಫುಲ್ ಫಾರ್ಮ್. ಕ್ಯಾಮೆಲ್ಸ್ ಎನ್ನುವುದು ಹಣಕಾಸು ಸಂಸ್ಥೆಗಳನ್ನು ರೇಟ್ ಮಾಡಲು ನಿಯಂತ್ರಿತ ಬ್ಯಾಂಕ್ ಅಂದರೆ ರೆಗ್ಯುಲೇಟರಿ ಬ್ಯಾಂಕ್ ಅಧಿಕಾರಿಗಳು ಬಳಸುವ ಅಂತಾರಾಷ್ಟ್ರೀಯ ರೇಟಿಂಗ್ ವ್ಯವಸ್ಥೆ. ರೇಟಿಂಗ್ ಸಿಸ್ಟಮ್ ಅಂದ್ರೆ ಅಂದ್ರೆ ಈಗ ನೋಡ್ರಿ, ಉದಾಹರಣೆಗಾಗಿ ನೀವು ಜೊಮ್ಯಾಟೊ ಒಳಗೆ ಫುಡ್ಡನ್ನು ಆರ್ಡರ್ ಮಾಡಿರ್ತೀರಿ. ಅಲ್ಲಿ ಆ್ಯಪ್ನಾಗ ನಿಮಗೊಂದು ರೇಟಿಂಗ್ ಕೊಡ್ಲಿಕ್ಕೆ ಹೇಳ್ತಾನೆ. ದಯಮಾಡಿ ನೋಡಪ್ಪ ನಮ್ದು ಡೆಲಿವರಿ ಯಾವ ರೀತಿ ಆದ ಅಂತ ಒಂದು ಸ್ವಲ್ಪ ರೇಟಿಂಗ್ ಕೊಡ್ರಿ ಅಂತಂತಾರೆ. 1 ಕೊಟ್ರೆ ಅಗದಿ ಪುವರ್ ಪರ್ಫಾರ್ಮೆನ್ಸ್, 2 ಕೊಟ್ರೆ ಯಾವ್ರೇಜ್, 3 ಕೊಟ್ರೆ ಅಡ್ಡಿ ಇಲ್ಲ, 4 ಕೊಟ್ರೆ ಬೆಸ್ಟ್ ಅದಪ್ಪ, 5 ಕೊಟ್ರೆ ಎಕ್ಸ್ಟ್ರೀಮ್ಲಿ ಬೆಸ್ಟ್ ಅದ. ಹಿಂಗೆಲ್ಲ ರೇಟಿಂಗ್ ಇರ್ತಾವೆ. ಫುಡ್ ಡೆಲಿವರಿ ನಿಮಗೆ ಯಾವ ಟೈಮ್ನಾಗ ಬಂದದ, ಸರಿಯಾದ ಸಮಯದೊಳಗೆ ನಿಮಗೆ ತಲುಪಿಸ್ಯಾನ ಏನಿಲ್ಲ ಅಂತ ರೇಟಿಂಗ್ ಕೊಡೋದಾಗ್ತದೆ. ಇಲ್ಲಿ ಯಾವ ರೀತಿ ಫುಡ್ ಡೆಲಿವರಿ ಸ್ಪೀಡ್ ಗಣನೆಗೆ ತೆಗೆದುಕೊಂಡು ರೇಟಿಂಗ್ ಕೊಡೋದಿರ್ತದ, ಅದೇ ರೀತಿ ಇಲ್ಲಿ ಬ್ಯಾಂಕಿಂಗ್ ಅಧಿಕಾರಿಗಳು ಅಂದರೆ ರೆಗ್ಯುಲೇಟರಿ ನಿಯಂತ್ರಕ ಬ್ಯಾಂಕಿಂಗ್ ಅಧಿಕಾರಿಗಳು ಕೂಡ ರೇಟಿಂಗ್ ಕೊಡುವಂಥ ವ್ಯವಸ್ಥೆ ಸ್ನೇಹಿತರೆ ಕ್ಯಾಮೆಲ್ಸ್ ಅಂತಂದ್ರೆ. ಕ್ಯಾಮೆಲ್ಸ್ ವ್ಯವಸ್ಥೆಯು 6 ಅಂಶಗಳನ್ನು ರೇಟ್ ಮಾಡ್ತದೆ. ಯಾವ ಆಧಾರದ ಮೇಲೆ ಯಾವುದೇ ಒಂದು ಸಂಸ್ಥೆಗೆ ರೇಟ್ ಮಾಡಲಾಗ್ತದೆ, ರೇಟಿಂಗನ್ನು ಕೊಡಲಾಗ್ತದೆ? 6 ಅಂಶಗಳನ್ನು ಆಧರಿಸಿ ಯಾವುದೇ ಒಂದು ಹಣಕಾಸಿಗೆ ಸಂಸ್ಥೆಗೆ ರೇಟಿಂಗನ್ನು ಕೊಡಲಾಗ್ತದೆ. ಒಂದನೇದು ಬಂಡವಾಳದ ಸಮರ್ಪಕತೆ, ನೆಕ್ಸ್ಟ್ ಆಸ್ತಿಯ ಗುಣಮಟ್ಟ, ಆಮೇಲೆ ನಿರ್ವಹಣೆ ಅಂದರೆ ಯಾವ ರೀತಿ ಆ ಬ್ಯಾಂಕ್ ನಿರ್ವಹಣೆ ಮಾಡ್ತಾ ಇದೆ, ಯಾವ ರೀತಿ ಆ ಬ್ಯಾಂಕ್ ಗಳಿಕೆಯನ್ನು ಮಾಡ್ತಾ ಇದೆ, ಲಾಭವನ್ನು ಹೊಂದುತ್ತಾ ಇದೆ, ಆಮೇಲೆ ಆ ಬ್ಯಾಂಕಿನಲ್ಲಿ ದ್ರವ್ಯತೆ ಯಾವ ಪ್ರಮಾಣದಲ್ಲದ,
ಅಂದರೆ ಕ್ಯಾಶ್ ಲಿಕ್ವಿಡಿಟಿ ಯಾವ ರೀತಿ ಇದೆ, ಆಮೇಲೆ ಸೂಕ್ಷ್ಮತೆ ಸೆನ್ಸಿಟಿವಿಲಿಟಿ ಬಗ್ಗೆ ಸ್ಟಡಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ರೇಟಿಂಗನ್ನು ಕೊಡಲಾಗ್ತದೆ. ಒಂದರ ರೇಟಿಂಗ್ ಅನ್ನು ಅತ್ಯುತ್ತಮ ಅಂತ ಪರಿಗಣಿಸಲಾಗ್ತದೆ. ಒಂದು ರೇಟಿಂಗ್ ಕೊಟ್ಟರು ಅಂತ ತಿಳ್ಕೊಡ್ರಿ, ಇಲ್ಲಿ ಬೆಸ್ಟ್, ಎಕ್ಸ್ಟ್ರೀಮ್ಲಿ ಮಸ್ತ್ ಹಣಕಾಸು ಸಂಸ್ಥೆ ಅಂತ ಅರ್ಥ. 5ರ ರೇಟಿಂಗನ್ನು ಕೆಟ್ಟದಾಗಿದೆ ಅಂತ ಪರಿಗಣಿಸಲಾಗ್ತದೆ. ಅಂದ್ರೆ ಈ ರೆಗ್ಯುಲೇಟರಿ ಬ್ಯಾಂಕ್ ಅಧಿಕಾರಿಗಳು 5 ರೇಟಿಂಗ್ ಕೊಟ್ಟರು ಅಂತ ತಿಳ್ಕೊಡ್ರಿ ಯಾವುದೇ ಒಂದು ಹಣಕಾಸು ಸಂಸ್ಥೆಗೆ, ಅದು ವರ್ಸ್ಟ್ ಬ್ಯಾಂಕಿಂಗ್ ಅಂದ್ರೆ ಭಾಳ ಕೆಟ್ಟದಾಗಿರ್ತಕ್ಕಂಥ ಹಣಕಾಸು ಸಂಸ್ಥೆ ಅಂತ ಅರ್ಥ. ಆಗಲೇ ಹೇಳಿದೆ ನಾನು, ನೋಡ್ರಿ 6 ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ರೇಟಿಂಗನ್ನು ಕೊಡಲಾಗ್ತದಂತ. ಆ 6 ಅಂಶಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡ್ರಿ. ಬಂಡವಾಳದ ಸಮರ್ಪಕತೆ. ಬಂಡವಾಳದ ಸಮರ್ಪಕತೆ ಅಂತಂದ್ರೆ ಇಲ್ಲಿ ಏನು ಗಣನೆಗೆ ತಗೋತಾರ ಅಂದ್ರೆ, ಹಣಕಾಸು ಸಂಸ್ಥೆ ಅದಲ್ರಿ, ಅದ್ರದ್ದು ಸಾಲಗಾರರು ಮತ್ತು ಸಾಲಗಳನ್ನು ಮರುಪಾವತಿಸಿದ ಸಂದರ್ಭದಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸ್ತಕ್ಕಂಥ ಬ್ಯಾಂಕಿನ ಸಾಮರ್ಥ್ಯನ ಅಳತೆ ಮಾಡಲಾಗ್ತದೆ. ಇಲ್ಲಿ ಈಗ ಬ್ಯಾಂಕ್ ಸಾಲಗಾರನಿಗೆ ಸಾಲ ಕೊಟ್ಟದ, ಆ ಸಾಲ ಮರುಪಾವತಿ ಮಾಡಲಿಲ್ಲ ಅಂದರೂ ಕೂಡ ಆ ಬ್ಯಾಂಕ್ ಯಾವ ರೀತಿ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ ಅಂತ ಅನ್ನೋದ್ರ ಬಗ್ಗೆ ಈ ಬ್ಯಾಂಕಿನ ಸಾಮರ್ಥ್ಯತೆಯ ಬಗ್ಗೆ ಇದು ಅಳತೆ ಮಾಡಲಾಗ್ತದೆ. ನೆಕ್ಸ್ಟ್ ಆಸ್ತಿ ಗುಣಮಟ್ಟ ಅಂತ ಹೇಳಿದೆ. ಆಸ್ತಿ ಗುಣಮಟ್ಟ ಅಂದ್ರೆ ಆ ಬ್ಯಾಂಕಿನ ಹೂಡಿಕೆ ಮತ್ತು ಸಾಲದ ಬಂಡವಾಳ ಮತ್ತು ಇತರ ಸ್ವತ್ತುಗಳ ಆಧಾರದ ಮೇಲೆ ಬ್ಯಾಂಕಿನ ಅಪಾಯದ ಮೌಲ್ಯಮಾಪನವನ್ನು ಮಾಡಲಾಗ್ತದೆ. ಬ್ಯಾಂಕ್ ಯಾವ ರೀತಿ ಸಾಲ ಕೊಟ್ಟಿರ್ತದಲ್ಲ ಆ ಸಾಲ ಆಮೇಲೆ ಎಲ್ಲೆಲ್ಲಿ ಅದು ಇನ್ವೆಸ್ಟ್ ಮಾಡ್ತದ, ಅದು ಈ ಹೂಡಿಕೆ ಮಾಡಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಸಾಲದ ಕ್ವಾಲಿಟಿಯನ್ನು ಚೆಕ್ ಮಾಡ್ತದೆ. ಚೆಕ್ ಮಾಡಿ ಅದರ ಆ ಕ್ವಾಲಿಟಿ ಮೇಲೆ ಮೌಲ್ಯಮಾಪನ ಮಾಡ್ತದೆ. ನೆಕ್ಸ್ಟ್ ನಿರ್ವಹಣೆ. ಸಂಸ್ಥೆ ಹಣಕಾಸಿನ ಒತ್ತಡಕ್ಕೆ ಸರಿಯಾಗಿ ಪ್ರತಿಕ್ರಿಯಿಸಲು ಸಮರ್ಥವಾಗಿದೆಯೇ ಎಂಬುದನ್ನು ಆ ನಿರ್ವಹಣಾ ಮೌಲ್ಯಮಾಪನ ನಿರ್ಧರಿಸ್ತದೆ. ಅಂದ್ರೆ ಯಾವುದೇ ಒಂದು ಹಣಕಾಸು ಸಂಸ್ಥೆ ಹಣಕಾಸಿನ ಒತ್ತಡದಲ್ಲಿ ಇದ್ರೂ ಕೂಡ ಈ ವ್ಯವಹಾರವನ್ನು ಸಮರ್ಥವಾಗಿ ಮುಂದೆ ನಡೆಸ್ತಾ ಇದೆಯಾ ಅಂತ ಅನ್ನೋದ್ರ ಬಗ್ಗೆ ಈ ನಿರ್ವಹಣಾ ಮೌಲ್ಯಮಾಪನ ನಿರ್ಧರಿಸ್ತದೆ. ನೆಕ್ಸ್ಟ್ ತನ್ನ ಚಟುವಟಿಕೆಗಳನ್ನು ಉಳಿಸಿಕೊಳ್ಳಲಾಕ, ವಿಸ್ತರಿಸಲಾಕ, ಆಮೇಲೆ ಸ್ಪರ್ಧಾತ್ಮಕವಾಗಿ ಉಳಿಯಲು ಗಳಿಕೆಯನ್ನು ಉತ್ಪಾದಿಸುವ ಬ್ಯಾಂಕಿನ ಸಾಮರ್ಥ್ಯವು ಗಳಿಕೆಯ ಮೌಲ್ಯಮಾಪನವನ್ನು ನಿರ್ಧರಿಸ್ತದೆ. ಅಂದರೆ ಆ ಬ್ಯಾಂಕ್ ಒಟ್ಟಾರೆಯಾಗಿ ಯಾವ ರೀತಿ ಗಳಿಕೆಯನ್ನು ಮಾಡ್ತಿದೆ ಅಂತ ಅನ್ನೋದ್ರ ಬಗ್ಗೆ ಈ ಆ ಬ್ಯಾಂಕಿನ ಸಾಮರ್ಥ್ಯವನ್ನು ಅಳೆಯುವುದಕ್ಕೆ ಗಳಿಕೆಯ ಮೌಲ್ಯಮಾಪನ ನಿರ್ಧರಿಸ್ತದೆ. ನೆಕ್ಸ್ಟ್ ಬ್ಯಾಂಕಿನ ದ್ರವ್ಯತೆಯನ್ನು ನಿರ್ಣಯಿಸ್ಲಕ್ಕ ಪರೀಕ್ಷಕರು ಬಡ್ಡಿ ದರದ ಅಪಾಯದ ಸೂಕ್ಷ್ಮತೆ, ಸುಲಭವಾಗಿ ನಗದಾಗಿ ಪರಿವರ್ತಿಸಬಹುದಾದ ಸ್ವತ್ತುಗಳ ಲಭ್ಯತೆಯ ಎಲ್ಲ ಆ ಬ್ಯಾಂಕಿನ ಸಾಮರ್ಥ್ಯ ದ್ರವ್ಯತೆಯ ಮೌಲ್ಯಮಾಪನ ನಿರ್ಧರಿಸ್ತದೆ. ಇದಿಷ್ಟು ಈ 6 ಅಂಶಗಳ ಐತಿ ಸ್ನೇಹಿತರೆ. ಈ 6 ಅಂಶಗಳ ಆಧಾರದ ಮೇಲೆ ರೆಗ್ಯುಲೇಟರಿ ನಿಯಂತ್ರಿತ ಬ್ಯಾಂಕಿಂಗ್ ಅಥವಾ ರೆಗ್ಯುಲೇಟರಿ ಬ್ಯಾಂಕಿಂಗ್ ರೇಟಿಂಗನ್ನು ಕೊಡಲಾಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ 61ನೇ ಪ್ರಶ್ನೆ. ಭಾರತದಲ್ಲಿ ಸಹಕಾರಿ ಪತ್ತಿನ ಸಂಸ್ಥೆಗಳ ಪುನಶ್ಚೇತನಕ್ಕಾಗಿ ರಚಿಸಲ್ಪಟ್ಟ ಕಾರ್ಯಪಡೆ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಿ, ಎ ವೈದ್ಯನಾಥನ್ ಸಮಿತಿ. ಈ ಸಮಿತಿಯನ್ನು ಆಗಸ್ಟ್ 5, 2004 ಭಾರತ ಸರ್ಕಾರ ರಚನೆ ಮಾಡಲಾಗಿತ್ತು. ಈ ಸಮಿತಿ ಯಾವ ಉದ್ದೇಶಕ್ಕಾಗಿ ರಚನೆ ಮಾಡಲಾಗಿತ್ತು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸಹಕಾರಿ ಬ್ಯಾಂಕೋದ್ಯಮ ವ್ಯವಸ್ಥೆಯ ಸುಧಾರಣೆಗೆ ಸಲಹೆಯನ್ನು ನೀಡುವುದಕ್ಕಾಗಿ ಈ ವೈದ್ಯನಾಥನ್ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಅಂದರೆ ಸಹಕಾರಿ ಪತ್ತಿನ ಸಂಸ್ಥೆಗಳನ್ನು ಯಾವ ರೀತಿ ಪುನಶ್ಚೇತನ ಮಾಡಬೇಕು ಅಂತ ಅನ್ನೋದಕ್ಕಾಗಿ ಸಲಹೆಯನ್ನು ನೀಡುವುದಕ್ಕಾಗಿ ವೈದ್ಯನಾಥನ್ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಈ ಸಮಿತಿ ಫೆಬ್ರವರಿ 15, 2005 ವರದಿಯನ್ನು ಸಲ್ಲಿಸಿ ಶಿಫಾರಸುಗಳನ್ನು ಮಾಡ್ತದೆ. ಆ ಶಿಫಾರಸುಗಳ ಸಂಬಂಧಪಟ್ಟಂಗೆ ಹಿಂದಿನ ತರಗತಿ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ದಯಮಾಡಿ ಯಾರು ಆ ವಿಡಿಯೋಗಳು ನೋಡಿಲ್ಲ ಖಂಡಿತವಾಗಿ ಆ ವಿಡಿಯೋಗಳು ನೋಡ್ರಿ. ನೆಕ್ಸ್ಟ್ 62ನೇ ಪ್ರಶ್ನೆ. ಭಾರತದಲ್ಲಿ ಕೃಷಿ ಪತ್ತಿನ ಯೋಜನೆ ಮತ್ತು ನಿಯಂತ್ರಣಕ್ಕಾಗಿ ಸ್ಥಾಪಿತವಾದ ಅಫೆಕ್ಸ್ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಿ, ನಬಾರ್ಡ್. ಭಾರತದಲ್ಲಿ ಕೃಷಿ ಪತ್ತಿನ ಯೋಜನೆ ಮತ್ತು ನಿಯಂತ್ರಣಕ್ಕಾಗಿ ನಬಾರ್ಡ್ ಸಂಸ್ಥೆಯನ್ನು ಸ್ಥಾಪಿಸಲಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ್ರಿ. ನಬಾರ್ಡ್ ಅಂತ ಫುಲ್ ಫಾರ್ಮ್ ನೆನಪಿಡ್ಬೇಕ್ರಿ ನೀವು. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂತ ಕರೆಯಲಾಗ್ತದೆ. ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ RBIನಲ್ಲೇ ಏನಪ್ಪ ಅಂದ್ರೆ ತನ್ನಲ್ಲೇ ಒಂದು ಪ್ರತ್ಯೇಕವಾದಂಥ ಒಂದು ವಿಭಾಗವನ್ನು ಹೊಂದಿತ್ತು. ಅದೇನು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಅಂತ ಒಂದು ವಿಭಾಗವನ್ನು ಹೊಂದಿತ್ತು. ಈ
ಕೃಷಿ ಮತ್ತು ಗ್ರಾಮೀಣ ವಿಭಾಗದ ಮೂಲಕ ಸಾಲ ಸೌಲಭ್ಯಗಳನ್ನು ನೀಡ್ತಿತ್ತು. ಅಂದರೆ RBIನಲ್ಲೇ ಒಂದು ವಿಭಾಗ ಇತ್ತು. ಆ ವಿಭಾಗದ ಹೆಸರು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಅಂತೇಳಿ. ಕೃಷಿಗೆ ಸಂಬಂಧಪಟ್ಟಂಥ ಸಾಲವನ್ನು ಈ ವಿಭಾಗ ನೋಡ್ಕೊಳ್ತಿತ್ತು. ನಂತರ ಇದರ ಬದಲಿಗೆ ಅಂದರೆ ಈ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ವಿಭಾಗದ ಬದಲಿಗೆ 1982 ಜುಲೈ 1 ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಎಂಬ ಪ್ರತ್ಯೇಕವಾದಂಥ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ಇದು ಭಾರತದಲ್ಲಿ ಕೃಷಿ ಹಣಕಾಸಿನ ಅಗ್ರ ಸಂಸ್ಥೆಯಾಗಿರ್ತಕ್ಕಂಥದ್ದು. 6ನೇ ಪಂಚವಾರ್ಷಿಕ ಯೋಜನೆಯ ಭಾಗವಾಗಿ ನಬಾರ್ಡನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ನಬಾರ್ಡ್ ಸಂಸ್ಥೆಯನ್ನು ಯಾವ ಯೋಜನೆಯ ಅವಧಿಯಲ್ಲಿ ಸ್ಥಾಪಿಸಲಾಯಿತು? ಈ ರೀತಿ ಪ್ರಶ್ನೆ ಕೇಳ್ತಾರೆ. ಅವಾಗ ನೀವು 6ನೇ ಪಂಚವಾರ್ಷಿಕ ಯೋಜನೆ ಅಂತ ಉತ್ತರವನ್ನು ಟಿಕ್ ಹಾಕ್ಬೇಕು. 6ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಈ ನಬಾರ್ಡ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿತ್ತು. 1979 ಡಿಸೆಂಬರ್ನಲ್ಲಿ ತನ್ನ ವರದಿಯನ್ನು ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಬಿ ಶಿವರಾಮನ್ ಅವರ ನೇತೃತ್ವದ ಕ್ರಫಿಕಾರ್ಡ್ ಸಮಿತಿ ಅಥವಾ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಸಾಂಸ್ಥಿಕ ಪತ್ತಿನ ಹಣಕಾಸು ವ್ಯವಸ್ಥೆ ಪುನರ್ ಪರಿಶೀಲನಾ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಈ ನಬಾರ್ಡ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿತ್ತು. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಈ ಕ್ರಫಿಕಾರ್ಡ್ ಸಮಿತಿಯ ಶಿಫಾರಸಿನ ಅನ್ವಯ ಈ ನಬಾರ್ಡ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇದು ನೆನಪಿಡಬೇಕು. ಇದು ಭಾರತದ ರಿಸರ್ವ್ ಬ್ಯಾಂಕಿನ ಅಂಗಸಂಸ್ಥೆಯಾಗಿ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು. ಅಂದರೆ ನಬಾರ್ಡ್ ಸಂಸ್ಥೆ ಭಾರತದ ರಿಸರ್ವ್ ಬ್ಯಾಂಕಿನ ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ. ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಹಣಕಾಸಿನ ಪೂರೈಕೆಗೆ ಸಂಬಂಧಿಸಿದಂಗೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ನಿಗಮದ ಮತ್ತು ಭಾರತದ ರಿಸರ್ವ್ ಬ್ಯಾಂಕಿನ ಪುನರ್ಧನ ಕಾರ್ಯಗಳನ್ನು ಇದಕ್ಕೆ ವಹಿಸಲಾಗಿರ್ತಕ್ಕಂಥದ್ದು. ನೆಕ್ಸ್ಟ್, RBIಯಿಂದ ನಬಾರ್ಡ್ಗೆ ವಹಿಸಿರುವಂತೆ ಈ ನಬಾರ್ಡ್ ಏನು ಮಾಡ್ತದ್ರಿ? ಸಹಕಾರ ಬ್ಯಾಂಕ್ಗಳ ತನಿಖೆಯನ್ನು ಕೈಗೊಳ್ತದೆ. ಬ್ಯಾಂಕರುಗಳ ಗ್ರಾಮೀಣಾಭಿವೃದ್ಧಿ ತರಬೇತಿ ಸಂಸ್ಥೆಯ ಮೂಲಕ ಬ್ಯಾಂಕುಗಳ ಸಿಬ್ಬಂದಿಗೆ ತರಬೇತಿಯನ್ನು ನೀಡಲಾಗ್ತದೆ. ಮಂಗಳೂರಿನಲ್ಲೂ ಸಹ ಇಂಥ ಒಂದು ತರಬೇತಿ ಸಂಸ್ಥೆ ಇರ್ತಕ್ಕಂಥದ್ದು. ಈ ತರಬೇತಿ ಸಂಸ್ಥೆಯ ಕೇಂದ್ರ ಸ್ಥಾನ ಉತ್ತರ ಪ್ರದೇಶದ ಲಕ್ನೋದಲ್ಲಿರ್ತಕ್ಕಂಥದ್ದು. ನೆಕ್ಸ್ಟ್, ನಬಾರ್ಡ್ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಟ್ಟು 31 ರೀಜನಲ್ ಆಫೀಸ್ಗಳನ್ನು ಅಂದರೆ ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿರತಕ್ಕಂಥದ್ದು ಮತ್ತು ಜಿಲ್ಲಾ ಮಟ್ಟದಲ್ಲಿ 414 ಜಿಲ್ಲಾಭಿವೃದ್ಧಿ ವ್ಯವಸ್ಥಾಪಕರನ್ನು ಹೊಂದಿರತಕ್ಕಂಥದ್ದು. ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿರ್ತಕ್ಕಂಥದ್ದು. ನೆಕ್ಸ್ಟ್, ಇದು 336 ಜಿಲ್ಲಾ ಕಚೇರಿಗಳು, 6 ತರಬೇತಿ ಕೇಂದ್ರಗಳು, ಆಮೇಲೆ ಶ್ರೀನಗರದಲ್ಲಿ ಒಂದು ವಿಶೇಷ ಕೋಶವನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟ್, 1949 ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯ ಅನುಗುಣವಾಗಿ ನಬಾರ್ಡ್ RRBಗಳು ಮತ್ತು ಸಹಕಾರಿ ಬ್ಯಾಂಕ್ಗಳನ್ನು ಪರಿಶೀಲನೆ ಮಾಡ್ತದೆ. ಇಂಪಾರ್ಟೆನ್ಸ್, ಈ ನಬಾರ್ಡ್ನ ಪ್ರಾಮುಖ್ಯತೆ ಏನು ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಇಂಪಾರ್ಟೆನ್ಸ್ ಐತಿ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್, ಹಣಕಾಸಿನ ಸಂಪನ್ಮೂಲಗಳನ್ನು ಕೂಡ ಇಲ್ಲಿ ಐತಿ. ಯಾಕಂದ್ರೆ ಇನ್ನೂ ಕ್ವಶನ್ಸ್ ಡಿಸ್ಕಸ್ ಮಾಡ್ಬೇಕ್ರಿ, ಅದಕ್ಕಾಗಿ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ ಸ್ನೇಹಿತರೆ. ಇಲ್ಲದಾವ ಈ ನಬಾರ್ಡ್ ಬ್ಯಾಂಕಿಗೆ ದುಡ್ಡು ಎಲ್ಲಿಂದ ಬಂತು ಅಂದರೆ ಎಲ್ಲೆಲ್ಲಿಂದ ಬರ್ತದ ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲಿ ಅದ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್, ಸುಮಾರು ಐತಿ ಇನ್ನೂ ಇಲ್ಲಿ ನಬಾರ್ಡ್ನ ಕಾರ್ಯಗಳೇನು, ಫಂಕ್ಷನ್ಸ್ ಆಫ್ ನಬಾರ್ಡ್, ಇವೆಲ್ಲ ಜಸ್ಟ್ ವಿಡಿಯೋ ಪಾಸ್ ಮಾಡಿ ನೋಟ್ಸ್ ಮಾಡ್ಕೊಡ್ರಿ. ಅದ್ರ ಜೊತೆಗೆ ನಬಾರ್ಡ್ನ ಇತ್ತೀಚಿನ ಅಭಿವೃದ್ಧಿ ಕಾರ್ಯಕ್ರಮಗಳದಾವ್ರಿ. ಇದ್ಯಾಕೆ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಅಂದರೆ ಆಲ್ರೆಡಿ ತರಗತಿ ಒಳಗೆ ಇದು ಕವರ್ ಮಾಡಿದ್ದೀನಿ. ಯಾರು ನಾನು ಕಂಟಿನ್ಯೂಸ್ ನನ್ನ ಕ್ಲಾಸಸ್ಗಳನ್ನು ನೋಡ್ತಿರಲ್ಲ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕೂಡ ಇರ್ತದೆ. ಇದಿಷ್ಟು ಎಲ್ಲ ಇತ್ತೀಚಿನ ಅಭಿವೃದ್ಧಿ ಕಾರ್ಯಕ್ರಮಗಳು. ಜಸ್ಟ್ ವಿಡಿಯೋ ಪಾಸ್ ಮಾಡಿರಿ ಸ್ನೇಹಿತರೆ, ಜಸ್ಟ್ ವಿಡಿಯೋ ಪಾಸ್ ಮಾಡಿ ನೋಟ್ಸನ್ನು ಮಾಡಿಕೊಳ್ರಿ. ಓಕೆ, 63ನೇ ಪ್ರಶ್ನೆ. ನರಸಿಂಹನ್ ಸಮಿತಿಯು ಹೊಸ ಖಾಸಗಿ ವಲಯದ ಬ್ಯಾಂಕುಗಳ ಸ್ಥಾಪನೆಗೆ ಶಿಫಾರಸು ಮಾಡಿದ ವರ್ಷ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಿ, 1991. ನರಸಿಂಹನ್ ಸಮಿತಿಯು ಹೊಸ ಖಾಸಗಿ ವಲಯದ ಬ್ಯಾಂಕ್ಗಳ ಸ್ಥಾಪನೆಗೆ 1991ರಲ್ಲಿ ಶಿಫಾರಸನ್ನು ಮಾಡಲಾಗಿತ್ತು. ಈ ನರಸಿಂಹನ್ ಸಮಿತಿಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡ್ಕೊಳ್ಳೋಣ್ರಿ. 1991ರಲ್ಲಿ ಭಾರತದ ಆರ್ಥಿಕ ಉದಾರೀಕರಣ ಸಮಯದಲ್ಲಿ ಬ್ಯಾಂಕ್ಗಳು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಿರಲಿಲ್ಲ.
ಅದಕ್ಕಾಗಿಯೇ ಭಾರತದ ಮಾಜಿ ಹಣಕಾಸು ಸಚಿವ ಡಾಕ್ಟರ್ ಮನಮೋಹನ್ ಸಿಂಗ್ನವರು ಬ್ಯಾಂಕ್ಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲನೆ ಮಾಡುವುದಕ್ಕಾಗಿ ನರಸಿಂಹನ್ ಸಮಿತಿಯನ್ನು ಸ್ಥಾಪನೆ ಮಾಡಲಾಯಿತು ಅಥವಾ ರಚನೆಯನ್ನು ಮಾಡಲಾಯಿತು. 14 ಆಗಸ್ಟ್ 1991ರಂದು ಭಾರತ ಸರ್ಕಾರವು 9 ಸದಸ್ಯರ ತಂಡವನ್ನು ನರಸಿಂಹಂ ಸಮಿತಿ ಎಂದು ನೇಮಿಸಿತು. ಈ 9 ಸದಸ್ಯರ ತಂಡದ ಸಮಿತಿಯ ಅಧ್ಯಕ್ಷರಾಗಿ ಮೈದವೋಲು ನರಸಿಂಹಂನವರಾಗಿದ್ದರು. 2 ಮೇ 1977ರಿಂದ 30 ನವೆಂಬರ್ 1977ರವರೆಗೆ ನರಸಿಂಹಂ RBIನ 13ನೇ ಗವರ್ನರ್ ಆಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ರು. ಸಮಿತಿ ತನ್ನ ವರದಿಯನ್ನು ನವೆಂಬರ್ 16, 1991ರಂದು ಸರ್ಕಾರಕ್ಕೆ ಸಲ್ಲಿಸಿತು. ಡಿಸೆಂಬರ್ 17, 1991ರಂದು ಈ ವರದಿ ಸಂಸತ್ತಿನಲ್ಲಿ ಮಂಡಿಸಲಾಯಿತು. ಸಮಿತಿಯ ಪ್ರಮುಖ ಶಿಫಾರಸುಗಳ ಬಗ್ಗೆ ನೋಡೋದಾದ್ರೆ, ಅಂದರೆ ಸಮಿತಿ ಏನೇನು ಶಿಫಾರಸು ಮಾಡಿತು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ವಿಲೀನಗಳು ಮತ್ತು ಸ್ವಾಧೀನಗಳ ಮೂಲಕ, ಅಂದರೆ ಒಂದಕ್ಕೊಂದು ಬ್ಯಾಂಕ್ ಮರ್ಜ್ ಮಾಡೋದಾಗಲಿ ಅಥವಾ ಒಂದು ಬ್ಯಾಂಕ್ ಒಂದನ್ನು ಖರೀದಿ ಮಾಡೋದಾಗಲಿ ಮಾಡೋದ್ರ ಮೂಲಕ ಸಾರ್ವಜನಿಕ ವಲಯದ ಬ್ಯಾಂಕ್ಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಬಹುದಂತ ಶಿಫಾರಸನ್ನು ಮಾಡಿತ್ತು. 1991-92 ಮಟ್ಟಗಳಿಂದ ಶಾಸನಬದ್ಧ ಲಿಕ್ವಿಡಿಟಿ ಅನುಪಾತ ಅಂದರೆ SLR, ಆಮೇಲೆ ನಗದು ಮೀಸಲು ಅನುಪಾತ ಅಂದರೆ CRR ಅನ್ನು ಕಡಿಮೆಗೊಳಿಸಬೇಕು ಅಂತ ಶಿಫಾರಸು ಮಾಡಿತ್ತು. ಅಂದರೆ ಈ SLR ಆಮೇಲೆ CLR ಇವೆರಡು ಕಡಿಮೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು. ಆಮೇಲೆ ನೋಡೋಣ್ರಿ, ಇನ್ ಡೀಟೇಲ್ ನೋಡೋಣ್ರಿ SLR ಅಂದ್ರೇನು, CRR ಅಂದ್ರೇನು, ಪ್ರತಿಯೊಂದ್ರ ಬಗ್ಗೆ ನೆಕ್ಸ್ಟ್ ಮುಂದಿನ ತರಗತಿಗಳಲ್ಲಿ ನೋಡೋಣ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂಥ 100% ಪ್ರಶ್ನೆಗಳು ಬರ್ತಾವೆ. ಬಂದಂಥ ಸಂದರ್ಭದಲ್ಲಿ ನೋಡೋಣ್ರಿ. ಅಂತಾರಾಷ್ಟ್ರೀಯ ಉಪಸ್ಥಿತಿಯೊಂದಿಗೆ 3 ದೊಡ್ಡ ಬ್ಯಾಂಕ್ಗಳನ್ನು, ಅಂದ್ರೆ ಒಟ್ಟು 100 ಬ್ಯಾಂಕ್ ಇಡೋದಕ್ಕಿಂತ 3 ದೊಡ್ಡ ಬ್ಯಾಂಕ್ಗಳನ್ನು ರಚನೆ ಮಾಡೋದು. ಆಮೇಲೆ 8ರಿಂದ 10 ರಾಷ್ಟ್ರೀಯ ಬ್ಯಾಂಕ್ಗಳು ಮತ್ತು ಭಾರತದಲ್ಲಿ ಗಮನಾರ್ಹ ಸಂಖ್ಯೆಯ ಪ್ರಾದೇಶಿಕ ಮತ್ತು ಸಣ್ಣ ಪ್ರಮಾಣದ ಬ್ಯಾಂಕ್ಗಳನ್ನು ರಚನೆ ಮಾಡಬೇಕು ಅಂತ ಈ ಸಮಿತಿ ಶಿಫಾರಸನ್ನು ನೀಡಿತು. ನೆಕ್ಸ್ಟ್ ಬಂಡವಾಳದ ಸಮರ್ಪಕತೆ ಅನುಪಾತದ ಮಾನದಂಡಗಳು ಅಂದರೆ CAR, ಕ್ಯಾಪಿಟಲ್ ಅಡೆಕ್ವಸಿ ರೇಷಿಯೋ ಅಂತ ಏನದಲ್ಲ, ಇದನ್ನು ಹೆಚ್ಚಿಗೆ ಮಾಡಬೇಕು ಅಂತ ಈ ಸಮಿತಿ ಶಿಫಾರಸನ್ನು ಮಾಡಿತ್ತು. ನೆಕ್ಸ್ಟ್ ವಿದೇಶಿ ಬ್ಯಾಂಕ್ಗಳಿಗೆ ಕನಿಷ್ಠ ಆರಂಭಿಕ ಬಂಡವಾಳ 10 ಮಿಲಿಯನ್ನಿಂದ 25 ಮಿಲಿಯನ್ಗೆ ಹೆಚ್ಚಿಗೆ ಮಾಡಬೇಕು ಅಂತ ಈ ಸಮಿತಿ ಶಿಫಾರಸು ಮಾಡಿತ್ತು. ಇದಿಷ್ಟು ನರಸಿಂಹಂ ಸಮಿತಿಯ ಶಿಫಾರಸುಗಳ ಸ್ನೇಹಿತರೆ. ನೆಕ್ಸ್ಟ್ 64ನೆಯ ಪ್ರಶ್ನೆ, ರೂಪಿ ಸಹಕಾರಿ ಬ್ಯಾಂಕ್ ಸ್ಥಾಪನೆಗೊಂಡ ಸ್ಥಳ. ಈ ರೂಪಿ ಸಹಕಾರಿ ಬ್ಯಾಂಕ್ ಅಂತ ಏನದಲ್ರಿ, ಈ ಬ್ಯಾಂಕ್ ಯಾವ ಸ್ಥಳದಲ್ಲಿ ಸ್ಥಾಪನೆ ಆಯಿತು ಅಂತ ಪ್ರಶ್ನೆ ಅದು. ಇದಕ್ಕೆ ಸರಿಯಾದ ಉತ್ತರ ಡಿ, ಪುಣೆ. ರೂಪಿ ಸಹಕಾರಿ ಬ್ಯಾಂಕ್ ಪುಣೆಯಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ 65ನೇ ಪ್ರಶ್ನೆ, ಏಕರಾಜ್ಯ ಸಹಕಾರ ಬ್ಯಾಂಕ್ಗಳು ಡ್ಯಾಶ್ ಇಂದ ನಿಯಂತ್ರಿಸಲ್ಪಡುತ್ತವೆ ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಎ. ತಪ್ಪಾದ ಉತ್ತರ ಅಲ್ಲ ಇದು. ಏಕರಾಜ್ಯ ಸಹಕಾರ ಬ್ಯಾಂಕ್ಗಳು ಡ್ಯಾಶ್ ಇಂದ ನಿಯಂತ್ರಿಸಲ್ಪಡುತ್ತವೆ. ಸಿಂಗಲ್ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಆರ್ ರೆಗ್ಯುಲೇಟೆಡ್ ಬೈ. ಯಾರಿಂದ ನಿಯಂತ್ರಿಸಲ್ಪಡ್ತದ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಪ್ರಶ್ನೆ ನೋಡ್ರಿ, ಒಂದೇ ರಾಜ್ಯದಲ್ಲಿ ವ್ಯವಹಾರವನ್ನು ಮಾಡ್ತಕ್ಕಂಥ ಬ್ಯಾಂಕ್ಗಳು ಯಾವುದರಿಂದ ನಿಯಂತ್ರಿಸಲ್ಪಡ್ತವ ಅಂತ ಪ್ರಶ್ನೆ ಅದು. ಒಂದು ಆರ್ ಬಿ ಐನಿಂದ, ಆಮೇಲೆ ನೆಕ್ಸ್ಟ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್, ಮೂರನೇದು ರೆಸ್ಪೆಕ್ಟಿವ್ ಸ್ಟೇಟ್ ರಿಜಿಸ್ಟ್ರಾರ್. ಈ 3ರಿಂದ ಏಕರಾಜ್ಯ ಸಹಕಾರ ಬ್ಯಾಂಕ್ಗಳು ನಿಯಂತ್ರಿಸಲ್ಪಡ್ತಾವೆ. ಕೆಲವೊಂದು ಬುಕ್ಸ್ಗಳಲ್ಲಿ ಆಮೇಲೆ ಫೈನಲ್ ಕೀ ಆನ್ಸರ್ ಏನು ಬಿಟ್ಟಿರಲ್ರಿ, ಅದರಲ್ಲಿ RBI ಮತ್ತು ಸಹಕಾರ ಸಂಘಗಳ ಕೇಂದ್ರ ನೋಂದಣಿಯಾಧಿಕಾರಿ ಅಂತ ಉತ್ತರವನ್ನು ಟಿಕ್ ಮಾಡಿರ್ತಕ್ಕಂಥದ್ದು. ಇದು ನನ್ನ ಪ್ರಕಾರ ತಪ್ಪೈತಿ. ನನ್ನ ಪ್ರಕಾರ ಅಲ್ಲ, ಸಹಕಾರ ವಿಷಯದಲ್ಲಿ ಕಾಯ್ದೆಯನ್ನು ಒಮ್ಮೆ ಗಮನಿಸಿದಾಗ ಇದು ತಪ್ಪಾದ ಸ್ನೇಹಿತರೆ. ನೋಡ್ರಿ, ಈ ಆನ್ಸರ್ ಯಾಕೆ ತಪ್ಪು ಅಂತ ಅನ್ನೋದ್ರ ಬಗ್ಗೆ ಒಂದು ರೀಸನ್ ಕೊಡ್ತೀನಿ ನಿಮಗೆ. ಏಕರಾಜ್ಯ ಸಹಕಾರ ಬ್ಯಾಂಕ್ ಆಗಿರ್ಬೋದು ಅಥವಾ ಬಹುರಾಜ್ಯ ಸಹಕಾರ ಬ್ಯಾಂಕ್ ಆಗಿರ್ಬೋದು, ಎಲ್ಲ ಬ್ಯಾಂಕ್ಗಳು RBIನಿಂದ ನಿಯಂತ್ರಿಸ್ತಾವೆ. ಇವಾಗ ಒಂದೇ ಸ್ಟೇಟ್ ಒಳಗೆ ಬ್ಯಾಂಕ್ ವ್ಯವಹಾರ ಮಾಡ್ತಿತ್ತು ಅಂತಂದ್ರೆ RBI ಅಂತೂ ನಿಯಂತ್ರಿಸ್ತದೆ, ಅದ್ರಾಗ ಎರಡು ಮಾತಿಲ್ಲ. ಅದರ ಜೊತೆಗೆ ಯಾವ ರಾಜ್ಯದಲ್ಲಿ ಆ ಸಹಕಾರ ಬ್ಯಾಂಕ್ ಕಾರ್ಯವನ್ನು ನಿರ್ವಹಿಸ್ತದೋ ಅಥವಾ ವ್ಯವಹಾರವನ್ನು ನಿರ್ವಹಿಸ್ತದೋ ಆ ಒಂದು ರಾಜ್ಯ ಸರ್ಕಾರ ಒಂದು ಸಹಕಾರಿ ಸಂಘಗಳ ರಾಜ್ಯ ನೋಂದಣಾಧಿಕಾರಿ ಅಂದ್ರೆ ಸ್ಟೇಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಒಂದು ರಿಜಿಸ್ಟ್ರಾರ್ನನ್ನು ನೇಮಕ ಮಾಡಿರ್ತಾವೆ.
ಆ ರಿಜಿಸ್ಟ್ರಾರ್ ಆ ರಾಜ್ಯದ ಎಲ್ಲ ಸಹಕಾರಿ ಬ್ಯಾಂಕ್ಗಳನ್ನು ನಿಯಂತ್ರಣ ಮಾಡ್ತಾನೆ ಸ್ನೇಹಿತರೆ, ನಿಯಂತ್ರಿಸ್ತಾನೆ. ಒಂದು ರಾಜ್ಯ ಬಿಟ್ಟು 2 ರಾಜ್ಯನೋ ಅಥವಾ 3 ರಾಜ್ಯಗಳಲ್ಲಿ ಸಹಕಾರಿ ಬ್ಯಾಂಕ್ ತನ್ನ ವ್ಯವಹಾರಗಳನ್ನು ನಿರ್ವಹಿಸ್ತಿತ್ತು ಅಂತಂದ್ರೆ ಅಂಥ ಸಂದರ್ಭದಲ್ಲಿ ಕೇಂದ್ರ ನೋಂದಣಾಧಿಕಾರಿ ಅಥವಾ ಸೆಂಟ್ರಲ್ ರಿಜಿಸ್ಟ್ರಾರ್ನವರು ಆ ಬ್ಯಾಂಕ್ಗಳನ್ನು ನಿಯಂತ್ರಿಸ್ತಾರೆ ಸ್ನೇಹಿತರೆ. ಇದು ನಿಮಗೆ ಮಾಹಿತಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನನ್ನ ಪ್ರಕಾರ ನೋಡ್ರಿ, ಆಪ್ಷನ್ ಡಿ ಆಗಬಹುದು, RBI ಆಗಬಹುದು. ಏಕರಾಜ್ಯ ಸಹಕಾರ ಬ್ಯಾಂಕ್ಗಳು RBIನಿಂದ ನಿಯಂತ್ರಿಸಲ್ಪಡ್ತವ ಅಂತ ಉತ್ತರ ಆಗಬಹುದು. ಈ RBI ಜೊತೆಗೆ RBI ಮತ್ತು ಈ ಸ್ಟೇಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅಂತ ಆಪ್ಷನ್ ಕೊಟ್ರಂದ್ರೆ ಇದನ್ನೂ ಸರಿ ಆಗ್ಬೋದು. ಅಂದರೆ RBI ಮತ್ತು ಸಹಕಾರಿ ಸಂಘಗಳ RBI ಮತ್ತು ಸಹಕಾರ ಸಂಘಗಳ ರಾಜ್ಯ ನೋಂದಣಿ ಅಧಿಕಾರಿ ಇವರಿಬ್ಬರು ಈ ಏಕರಾಜ್ಯ ಸಹಕಾರ ಬ್ಯಾಂಕ್ಗಳನ್ನು ನಿಯಂತ್ರಣ ಮಾಡ್ತಾರೆ. ಇನ್ ಕೇಸ್ ಇಲ್ಲಿ ಏಕರಾಜ್ಯ ಇರಲಿ ಬಹುರಾಜ್ಯ ಅಂತಿತ್ತು ಅಂತ ತಿಳ್ಕೊಳ್ರಿ. ಬಹುರಾಜ್ಯ ಇದ್ದಂಥ ಸಂದರ್ಭದಲ್ಲಿ ಸಿ ಆನ್ಸರ್ ಕರೆಕ್ಟ್. ಅವಾಗ RBI ಮತ್ತು ಸೆಂಟ್ರಲ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಆ ಬ್ಯಾಂಕ್ಗಳನ್ನು ನಿಯಂತ್ರಿಸ್ತಾರೆ. 66ನೇ ಪ್ರಶ್ನೆ, ಸಹಕಾರಿ ಸಪ್ತಾಹವನ್ನು ಆಚರಿಸುವ ತಿಂಗಳು ಅಂದರೆ ಯಾವ ತಿಂಗಳಿನಲ್ಲಿ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡಲಾಗ್ತದೆ ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಡಿ, ಅಂದರೆ ನವೆಂಬರ್ ತಿಂಗಳಿನಲ್ಲಿ ಈ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡಲಾಗ್ತದೆ. ಸಹಕಾರಿ ಸಪ್ತಾಹದ ಬಗ್ಗೆ ಕೂಡ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ. ಅಖಿಲ ಭಾರತ ಸಹಕಾರಿ ಸಪ್ತಾಹ ಅಂತ ಕರೀತಾರೆ ಇದಕ್ಕೆ. ಆಲ್ ಇಂಡಿಯಾ ಕೋಆಪರೇಟಿವ್ ವೀಕ್. ನೋಡಿ, ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ಸಹಕಾರ ಚಳವಳಿಗೆ ನೀಡಿರ್ತಕ್ಕಂಥ ಪ್ರಾಶಸ್ತ್ಯವನ್ನು ಮರೆಸಿಕೊಳ್ಳುವ ಉದ್ದೇಶದಿಂದ ಅವರ ಜನ್ಮ ದಿನಾಂಕವಾಗಿರ್ತಕ್ಕಂಥ ನವೆಂಬರ್ 14ನೇ ತಾರೀಕುದಿಂದ 7 ದಿನಗಳ ಕಾಲ ಅಖಿಲ ಭಾರತ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡಲಾಗ್ತದೆ. ಅಂದರೆ ಈ ಅಖಿಲ ಭಾರತ ಸಹಕಾರಿ ಸಪ್ತಾಹ 14ನೇ ತಾರೀಕು ಆಚರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ 14ನೇ ತಾರೀಕದಿಂದ 7 ದಿನಗಳ ಕಾಲ ಆಚರಣೆಯನ್ನು ಮಾಡಲಾಗ್ತದೆ. ಅಂದರೆ 14ರಿಂದ 7 ದಿನಗಳಂತಂದ್ರೆ 20ನೇ ತಾರೀಕು ತನಕ, ನವೆಂಬರ್ 20ನೇ ತಾರೀಕು ತನಕ ಈ ಅಖಿಲ ಭಾರತ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡಲಾಗ್ತದೆ. ಸಹಕಾರ ತತ್ವಗಳನ್ನು ಪ್ರಸಿದ್ಧಿ ಪಡಿಸಬೇಕು ಅಂತನ್ನೋ ಒಂದು ಉದ್ದೇಶ ಈ ಸಪ್ತಾಹ ಆಚರಣೆ ಹೊಂದಿರ್ತದೆ. ಮಹಾಮಂಡಳದ ನೇತೃತ್ವದ ಮತ್ತು ನಿರ್ದೇಶನದಲ್ಲಿ ಜಿಲ್ಲಾ ಸಹಕಾರಿ ಒಕ್ಕೂಟಗಳ ಮಾರ್ಗದರ್ಶನದಲ್ಲಿ ಈ ಸಪ್ತಾಹವನ್ನು ಪ್ರತಿಯೊಂದು ತಾಲೂಕಿನಲ್ಲಿಯೂ ಕೂಡ ನಡೆಸಲಾಗ್ತದೆ. ಪ್ರತಿಯೊಂದು ತಾಲೂಕಿನಲ್ಲಿಯೂ ಕೂಡ ಈ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡಲಾಗ್ತದೆ. ಈ ಸಹಕಾರಿ ಸಪ್ತಾಹ ಜಿಲ್ಲಾ ಸಹಕಾರಿ ಒಕ್ಕೂಟದ ಮಾರ್ಗದರ್ಶನದಲ್ಲಿ, ಆಮೇಲೆ ಮಹಾಮಂಡಳ ರಾಜ್ಯ ಸಹಕಾರ ಅಫೆಕ್ಸ್ ಬ್ಯಾಂಕ್ ಏನಿರ್ತವಲ್ರಿ ಅದರ ನಿರ್ದೇಶನದಲ್ಲಿ ಆಚರಣೆಯನ್ನು ಮಾಡಲಾಗ್ತದೆ. 69ನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು 2022ರಲ್ಲಿ ಆಚರಣೆ ಮಾಡಲಾಗಿತ್ತು. ಇದರ ಘೋಷ ವಾಕ್ಯ ಅಥವಾ ಥೀಮ್ ನೋಡೋದಾದ್ರೆ ಇಂಡಿಯಾ ಎಟ್ 75 ಗ್ರೌತ್ ಆಫ್ ಕೋಆಪರೇಟಿವ್ ಆ್ಯಂಡ್ ಫ್ಯೂಚರ್ ಅಹೆಡ್ ಅಂತ ಅದರದ್ದು ಘೋಷ ವಾಕ್ಯ ಅಥವಾ ಥೀಮ್ ಆಗಿತ್ತು. 2023ರಲ್ಲಿ ಆಚರಿಸಲಾಗಿರ್ತಕ್ಕಂಥ ಅಖಿಲ ಭಾರತ ಸಹಕಾರಿ ಸಪ್ತಾಹವನ್ನು 70ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹವಾಗಿತ್ತು. ಇದರ ಘೋಷ ವಾಕ್ಯ ಅಂದರೆ ಈ 70ನೇ ಸಹಕಾರಿ ಸಪ್ತಾಹದ ಘೋಷ ವಾಕ್ಯ ಅಥವಾ ಥೀಮ್ ಬಗ್ಗೆ ನೋಡೋದಾದ್ರೆ ಮೇಕಿಂಗ್ ಇಂಡಿಯಾದಲ್ಲಿ ಸಹಕಾರಿಗಳ ಪಾತ್ರ, $5 ಟ್ರಿಲಿಯನ್ ಆರ್ಥಿಕತೆ ಮತ್ತು ಸುಸ್ಥಿರ ಅಭಿವೃದ್ಧಿಗಳು ಅಂತ ಈ 70ನೇ ಸಹಕಾರಿ ಸಪ್ತಾಹದ ಘೋಷ ವಾಕ್ಯವಾಗಿತ್ತು. ರೋಲ್ ಆಫ್ ಕೋಆಪರೇಟಿವ್ಸ್ ಇನ್ ಮೇಕಿಂಗ್ ಇಂಡಿಯಾ $5 ಟ್ರಿಲಿಯನ್ ಎಕಾನಮಿ ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಇದರದ್ದು ಥೀಮ್ ಆಗಿತ್ತು. ಅಖಿಲ ಭಾರತ ಸಹಕಾರಿ ಸಪ್ತಾಹದ ಬಗ್ಗೆ ಮಾಹಿತಿ ಆಗಿತ್ತು. ನೆಕ್ಸ್ಟ್ 67ನೇ ಪ್ರಶ್ನೆ, ಪ್ರಥಮ ಸಹಕಾರಿ ಸಂಘ ಪ್ರಾರಂಭವಾದ ಸ್ಥಳ. ಇದಕ್ಕೆ ಸರಿಯಾದ ಉತ್ತರ ಎ, ಗದಗ ಜಿಲ್ಲೆಯಲ್ಲಿ. 1904ರ ಕಾಯ್ದೆ ಜಾರಿಗೆ ಆದ ನಂತರ ಮೊಟ್ಟ ಮೊದಲ ಬಾರಿಗೆ ಗದಗನ ಕಣಿಗಿನಹಾಳ ಎಂಬ ಗ್ರಾಮದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘ ಅಂತ ಸ್ಥಾಪನೆ ಮಾಡಲಾಗಿತ್ತು. ಅದರದ ರಚನೆಕಾರರು ಅಥವಾ ಅದರ ಸಂಸ್ಥಾಪಕರು ಶ್ರೀ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ನವರಾಗಿದ್ದರು. ಭಾರತ ದೇಶದಾದ್ಯಂತನೇ ಅಲ್ಲ, ಇಡೀ ಏಷ್ಯಾ ಖಂಡದಲ್ಲಿಯೇ ಸ್ಥಾಪನೆಯಾಗಿರ್ತಕ್ಕಂಥ ಮೊಟ್ಟ ಮೊದಲ ಸಹಕಾರಿ ಸಂಘ ಸ್ನೇಹಿತರೆ ಅದು. ಇದರ ಬಗ್ಗೆ ನಾರ್ಮಲಿ ಜನರಲಿ ಪ್ರತಿಯೊಬ್ಬರಿಗೆ ಗೊತ್ತಿರ್ತ ಸ್ನೇಹಿತರೆ, ಅದಕ್ಕಾಗಿ ಭಾಳ ಎಕ್ಸ್ಪ್ಲೇನ್ ಇದ್ರ ಬಗ್ಗೆ ಮಾಡುವುದಿಲ್ಲ, ವಿವರಣೆ ಕೊಡುವುದಿಲ್ಲ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ್ರಿ ನಾವು. 68ನೇ ಪ್ರಶ್ನೆ
CRR ಡ್ಯಾಶ್ ಅನ್ನು ನಿಯಂತ್ರಿಸಲು ಉಪಯೋಗಿಸಲ್ಪಡುತ್ತದೆ. ಈ CRR ಏನನ್ನ ನಿಯಂತ್ರಿಸ್ಲಕ್ಕ ಉಪಯೋಗ ಮಾಡಲಾಗ್ತದ ಅಂತ ಪ್ರಶ್ನೆ ಆದ. ಇದಕ್ಕೆ ಸರಿಯಾದ ಉತ್ತರ ಡಿ, ಆಲ್ ಆಫ್ ದ ಅಬವ್ ಅಂತ ಕೊಟ್ಟರೆ ಸ್ನೇಹಿತರೆ. ಅಂದ್ರೆ ಕ್ರೆಡಿಟ್ ಎಕ್ಸ್ಪಾನ್ಷನ್ ಆಗಿರ್ಬೋದು, ಕ್ರೆಡಿಟ್ ಕಾಂಟ್ರಾಕ್ಷನ್, ಬ್ಯಾಂಕ್ ಲಿಕ್ವಿಡಿಟಿ ಇವೆಲ್ಲವನ್ನ ನಿಯಂತ್ರಿಸ್ಲಕ್ಕ ಈ CRR ಅನ್ನು ಉಪಯೋಗಿಸಲಾಗ್ತದ ಅಂತ ಉತ್ತರವಾಗಿತ್ತು. ಅಂದ್ರೆ ಪತ್ತಿನ ಪ್ರಸರಣ, ಪತ್ತಿನ ಆಕುಂಚನ, ಬ್ಯಾಂಕಿನ ದ್ರವ್ಯತೆ ಇವುಗಳನ್ನು ನಿಯಂತ್ರಣ ಮಾಡಬೇಕಾಗಿತ್ತು ಅಂತಂದ್ರೆ ಈ CRR ಅನ್ನು ಉಪಯೋಗ ಮಾಡಲಾಗ್ತದ ಅಂತ ಉತ್ತರವಾಗಿತ್ತು. ಇದಕ್ಕೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ನೋಡೋಣ್ರಿ. CRR ಅಂದ್ರೆ ಏನಂತ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ್ರಿ ಮಾಹಿತಿ. CRR ಅಂತಂದ್ರೆ ಕ್ಯಾಶ್ ರಿಸರ್ವ್ ರೇಷೋ, ನಗದು ಮೀಸಲು ಅನುಪಾತ. ನಗದು ಮೀಸಲು ಅನುಪಾತವು ದ್ರವ ನಗದು ರೂಪದಲ್ಲಿ ನಿರ್ವಹಿಸಲು ಅಗತ್ಯವಿರುವ ಬ್ಯಾಂಕ್ನ ಒಟ್ಟು ಠೇವಣಿಗಳ ಶೇಕಡಾವಾರು ನಾವು ನಗದು ಮೀಸಲು ಅನುಪಾತ ಅಂತ ಕರಿತೀವಿ. ನಗದು ಮೀಸಲು ಅನುಪಾತ ಅಂದರೆ ಯಾವುದೇ ಒಂದು ಬ್ಯಾಂಕ್ ಎಷ್ಟು ಪ್ರಮಾಣದಲ್ಲಿ ದ್ರವ ನಗದು ರೂಪವನ್ನು ನಿರ್ವಹಿಸಬೇಕು ಅಂತ ಒಂದು ಅಗತ್ಯತೆಯನ್ನು ಸೂಚಿಸುವುದಕ್ಕೆ ನಾವು ನಗದು ಮೀಸಲು ಅನುಪಾತ ಅಂತ ಕರಿತೀವಿ. ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಈ ಮೊತ್ತವನ್ನು ನಿರ್ಧರಿಸ್ತದೆ. ಅಂದರೆ ಯಾವುದೇ ಒಂದು ಹಣಕಾಸು ಸಂಸ್ಥೆ ಎಷ್ಟು ಪ್ರಮಾಣದ ಹಣಕಾಸನ್ನು ದ್ರವ ರೂಪದಲ್ಲಿ ಇಟ್ಕೊಳ್ಬೇಕಂತ ಅನ್ನೋದ್ರ ಬಗ್ಗೆ ನಿರ್ಧರಿಸ್ತದೆ. ಆಮೇಲೆ ಆರ್ಥಿಕ ಭದ್ರತೆಗಾಗಿ ಅದರ ಬಳಿ ಇರಿಸ್ತದೆ. ಅಂದರೆ ಆರ್ಥಿಕವಾದಂಥ ಒಂದು ಭದ್ರತೆಗಾಗಿ ಪ್ರತಿಯೊಂದು ಹಣಕಾಸಿನ ಸಂಸ್ಥೆಯ ಹಣವನ್ನು ಈ RBI ಇಟ್ಕೊಳ್ತಾ ಸ್ನೇಹಿತರೆ. ಆ CRR ಎಷ್ಟು ಪ್ರಮಾಣ ಹೇಳಿರ್ತಾರಲ್ರಿ, ಎಷ್ಟು ಪರ್ಸೆಂಟ್ ಹೇಳಿರ್ತಾರಲ್ರಿ, ಅಷ್ಟು ಪರ್ಸೆಂಟ್ ಹಣವನ್ನು RBIಗೆ ಪಾವತಿ ಮಾಡ್ಬೇಕು ಸ್ನೇಹಿತರೆ. ಈ RBI CRR ಎಷ್ಟು ಪರ್ಸೆಂಟ್ ಹೇಳ್ತದೆ ಅಷ್ಟು ಪರ್ಸೆಂಟ್ ಹಣವನ್ನು RBI ಇಟ್ಕೊಳ್ತದೆ. RBI ಏನಿದು ಇಟ್ಕೊಳ್ತದಲ್ರಿ ಹಣ, ಈ ಹಣದ ಮೇಲೆ ಯಾವುದೇ ರೀತಿಯ ಬಡ್ಡಿಯನ್ನು ಈ ಹಣಕಾಸು ಸಂಸ್ಥೆಗಳಿಗೆ ಪಾವತಿ ಮಾಡುವುದಿಲ್ಲ. ಅದೇ ರೀತಿ ಈ ಹಣವನ್ನು ಹೂಡಿಕೆ ಹಾಗೂ ಸಾಲ ನೀಡುವ ಉದ್ದೇಶಗಳಿಗಾಗಿ ಇದನ್ನು ಬಳಕೆ ಮಾಡಲಾಗುವುದಿಲ್ಲ ಸ್ನೇಹಿತರೆ. ಇದಿಷ್ಟೇನಂದ್ರೆ CRR ಬಗ್ಗೆ ಮಾಹಿತಿ. ನೆಕ್ಸ್ಟ್ 69ನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಸಹಕಾರಿ ಚಳವಳಿಯನ್ನು ಪಟ್ಟಣ ಪ್ರದೇಶಗಳಿಗೆ ವಿಸ್ತರಿಸಲಾಯಿತು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಿ, 1912. ಈ 1912ರಲ್ಲಿ ಸಹಕಾರ ಸಂಘಗಳ ಕಾಯ್ದೆ ಅಂತ ಒಂದು ಕಾಯ್ದೆ ಜಾರಿಗೆ ಬಂತು. ಈ ಕಾಯ್ದೆಯ ಅನ್ವಯ ಆ ಸಹಕಾರಿ ಚಳವಳಿಯನ್ನು ಪಟ್ಟಣ ಪ್ರದೇಶಗಳಿಗೂ ಕೂಡ ವಿಸ್ತರಿಸಲಾಯಿತು ಸ್ನೇಹಿತರೆ. ಇದಕ್ಕಿಂತ ಹಿಂದೆ 1904ರ ಕಾಯ್ದೆ ಇತ್ತು. ಈ 4ರ ಕಾಯ್ದೆ ಸಾಲಗಳನ್ನು ಕೊಡ್ತಕ್ಕಂಥ ಸಂಘಗಳನ್ನು ಮಾತ್ರ ಸ್ಥಾಪನೆ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿತ್ತು. ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಈ 1912ರ ಕಾಯ್ದೆ ತರಲಾಯಿತು. ಈ 1912ರ ಕಾಯ್ದೆಯ ಅನ್ವಯ ಪತ್ತಿನ ಸಾಲಗಳನ್ನು ಸ್ಥಾಪನೆ ಮಾಡುವುದರ ಜೊತೆಗೆ ಪಠ್ಯೇತರ ಸಹಕಾರ ಸಂಘಗಳನ್ನು ಕೂಡ ಸ್ಥಾಪನೆ ಮಾಡಕ್ಕೆ ಅನುವು ಮಾಡಿಕೊಡ್ತು. ಅದರ ಮೂಲಕ ಪಟ್ಟಣ ಪ್ರದೇಶಗಳಲ್ಲಿಯೂ ಕೂಡ ಸಹಕಾರ ಬ್ಯಾಂಕ್ಗಳ ಅಥವಾ ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡೋಕ್ಕೆ ಪ್ರಾರಂಭವಾಯಿತು ಸ್ನೇಹಿತರೆ. ನೆಕ್ಸ್ಟ್ 70ನೇ ಪ್ರಶ್ನೆ, ಸಹಕಾರಿ ಸಂಘದ ಪ್ರತಿ ಸದಸ್ಯನು ಚಲಾಯಿಸುವ ಮತಗಳ ಸಂಖ್ಯೆ ಡ್ಯಾಶ್ ಆಧಾರದ ಮೇಲೆ ನಿಂತಿದೆ. ಇದಕ್ಕೆ ಸರಿಯಾದ ಉತ್ತರ ಸಿ, ಒಬ್ಬ ಸದಸ್ಯ ಒಂದು ಮತ. ಇಲ್ಲಿ ಫೈನಲ್ ಆನ್ಸರ್ ಕೀ ಒಳಗೆ ಆಪ್ಷನ್ ಎ ಕೊಟ್ಟರೆ ಸ್ನೇಹಿತರೆ, ಆಪ್ಷನ್ ಎ ತಪ್ಪಾದ್ರಿ. ಯಾಕೆ ತಪ್ಪದ ಅಂತ ಅನ್ನೋದ್ರ ಬಗ್ಗೆ ಕ್ಲಾರಿಫೈ ಮಾಡ್ತೀನಿ ನಿಮಗೆ. ಈಗ ಉದಾಹರಣೆಗೆ ಎ ಅನ್ನೋ ಒಂದು ಸಹಕಾರ ಸಂಘ, ಇಲ್ಲಿ ಒಂದು 50 ಜನ ಸದಸ್ಯರದಾರ. ಈ ಎ ಅನ್ನೋ ಬ್ಯಾಂಕ್, ಎ ಅನ್ನೋ ಒಂದು ಸಹಕಾರ ಸಂಘ ಈ 50 ಜನ ಸದಸ್ಯರಿಗೆ ಮತಗಳನ್ನು ಯಾವ ಆಧಾರದ ಮೇಲೆ ನೀಡಲಾಗ್ತದ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ಈ 50 ಜನ ಸದಸ್ಯರಲ್ಲಿ ಒಬ್ಬವ ಒಂದೇ ಸೇರ್ ಪಾವತಿ ಮಾಡೋದ್ರ ಮೂಲಕ ಸದಸ್ಯತ್ವವನ್ನು ಪಡ್ಕೊಂಡ, ಇನ್ನೊಬ್ಬವ 50 ಷೇರುಗಳನ್ನು ಖರೀದಿ ಮಾಡೋದ್ರ ಮೂಲಕ ಅಥವಾ ಷೇರಿನ ಹಣವನ್ನು ಪಾವತಿ ಮಾಡೋದ್ರ ಮೂಲಕ ಸದಸ್ಯತ್ವವನ್ನು ಪಡ್ಕೊಂಡ, ಇನ್ನೊಬ್ಬ 100 ಷೇರುಗಳನ್ನು ಖರೀದಿ ಮಾಡಿ ಅಥವಾ ಷೇರಿನ ಹಣವನ್ನು ಪಾವತಿ ಮಾಡೋದ್ರ ಮೂಲಕ ಸದಸ್ಯತ್ವವನ್ನು ಪಡ್ಕೊಂಡ ಅಂತ ತಿಳ್ಕೊಡ್ರಿ. ಈ ಏದ ಪ್ರಕಾರ ಒಂದು ಶೇರ್ ಖರೀದಿ ಮಾಡಿದವನಿಗೆ ಒಂದೇ ಮತ, 50 ಶೇರ್ ಖರೀದಿ ಮಾಡಿದವನಿಗೆ 50 ಮತ, 100 ಶೇರ್ ಖರೀದಿ ಮಾಡಿದವನಿಗೆ 100 ಮತ. ಈ ರೀತಿ ಆನ್ಸರ್ ಆಗ್ತದೆ. ಇದು ಬಿಲ್ಕುಲ್ ತಪ್ಪು ಸ್ನೇಹಿತರೆ. ಯಾವುದೇ ಒಂದು ಸಹಕಾರ ಸಂಸ್ಥೆಯಲ್ಲಿ ಮತವನ್ನು ಒಬ್ಬ ಸದಸ್ಯ ಅಂತ ಆಧಾರದ ಮೇಲೆ ಒಂದು ಮತವನ್ನು ನೀಡಲಾಗ್ತದೆ. ಪ್ರಜಾಸತ್ತಾತ್ಮಕ ನಿಯಂತ್ರಣ ತತ್ವ ಇಲ್ಲಿ ಅನ್ವಯ ಆಗ್ತದೆ ಸ್ನೇಹಿತರೆ. ಈ ಫೈನಲ್ ಆನ್ಸರ್ ಕೀ ಯಾವುದಕ್ಕೆ ಎ ಅಂತ ಕೊಟ್ಟ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ.
ಇದಕ್ಕೆ ಸರಿಯಾದ ಉತ್ತರ ಸಿ. ಯಾವುದೇ ಒಂದು ಸಹಕಾರ ಸಂಸ್ಥೆಯಲ್ಲಿ ಒಬ್ಬ ಸದಸ್ಯ ಒಂದು ಮತ ಅನ್ನೋ ಒಂದು ನೀತಿಯನ್ನು ಅಳವಡಿಸಿಕೊಳ್ಳಲಾಗಿರ್ತದೆ ಸ್ನೇಹಿತರೆ. ಯಾಕಂದರೆ ಅದು ಪ್ರಜಾಸತ್ತಾತ್ಮಕ ನಿಯಂತ್ರಣ ಅಂತ ಒಂದು ತತ್ವ. ಅದು ಪ್ರಜಾಸತ್ತಾತ್ಮಕ ನಿಯಂತ್ರಣ. ಆ ಪ್ರಜಾಸತ್ತಾತ್ಮಕ ನಿಯಂತ್ರಣ ಒಂದು ತತ್ವವನ್ನು ಅನುಸರಿಸಬೇಕಾಗಿತ್ತು ಅಂತಂದ್ರೆ ಈ ಒಬ್ಬ ಸದಸ್ಯ ಒಂದು ಮತ ಅನ್ನೋ ಒಂದು ನೀತಿಯನ್ನು ಅನುಸರಿಸಬೇಕಾಗ್ತದೆ ಸ್ನೇಹಿತರೆ. ಅದಕ್ಕಾಗಿ ಯಾವುದೇ ಒಂದು ಸಹಕಾರಿ ಸಂಸ್ಥೆಯಲ್ಲಿ ಒಬ್ಬ ಸದಸ್ಯ ಅನ್ನೋ ಒಂದು ಆಧಾರದ ಮೇಲೆ ಅವನಿಗೆ ಒಂದು ಮತ ಇರ್ತದೆ. ಒಬ್ಬ ವ್ಯಕ್ತಿ ಅನ್ನೋ ಒಂದು ಆಧಾರದ ಮೇಲೆ ಅವನಿಗೆ ಒಂದು ಮತ ಇರ್ತದೆ. ನೆಕ್ಸ್ಟ್ 71ನೇ ಪ್ರಶ್ನೆ, ಶ್ವೇತ ಕ್ರಾಂತಿಯ ಪಿತಾಮಹ ಯಾರು? ಇದಕ್ಕೆ ಸರಿಯಾದ ಉತ್ತರ ಸಿ. ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರನ್ನು ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಕರೆಯಲಾಗ್ತದೆ. ಕರ್ನಾಟಕ ಹೈನುಗಾರಿಕೆಯ ಪಿತಾಮಹ ಯಾರು? ಇದಕ್ಕೆ ಉತ್ತರವನ್ನು ಕಮೆಂಟ್ ಮಾಡಿರಿ. ನೆಕ್ಸ್ಟ್ 72ನೇ ಪ್ರಶ್ನೆ, JCTC ಅಂದರೆ ಏನು? ನೋಡ್ರಿ, ಫುಲ್ ಫಾರ್ಮ್ ಕೇಳ ನೋಡ್ರಿ. ಅದಕ್ಕಾಗಿ ನಾನು ಹೇಳ್ತೀನಿ, ಸಹಕಾರ ವಿಷಯದೊಳಗೆ ಫುಲ್ ಫಾರ್ಮ್ ಏನದಲ್ರಿ ಭಾಳ ಮಹತ್ವದ. ಮಿನಿಮಮ್ 1 ಅಥವಾ 2 ಪ್ರಶ್ನೆಗಳ ಈ ಫುಲ್ ಫಾರ್ಮ್ ಮೇಲೆ ಕೇಳಲಾಗ್ತದೆ. ಇಲ್ಲಿ JCTCದು ಫುಲ್ ಫಾರ್ಮನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, ಜೂನಿಯರ್ ಕೋಆಪರೇಟಿವ್ ಟ್ರೈನಿಂಗ್ ಸೆಂಟರ್ ಅಥವಾ ಕಿರಿಯ ಸಹಕಾರಿ ತರಬೇತಿ ಕೇಂದ್ರ. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋದಾದ್ರೆ, ಸಹಕಾರಿ ಸಂಸ್ಥೆಗಳ ಕಿರಿಯ ಮಟ್ಟದ ಸಿಬ್ಬಂದಿಗಳಿಗೆ ತರಬೇತಿಯನ್ನು ನೀಡ್ತದೆ. ಅಂದರೆ ಈ ಕಿರಿಯ ಸಹಕಾರಿ ತರಬೇತಿ ಸಂಸ್ಥೆ, ಈ ಕಿರಿಯ ಸಹಕಾರಿ ತರಬೇತಿ ಕೇಂದ್ರ ಸಹಕಾರಿ ಸಂಸ್ಥೆಗಳ ಕಿರಿಯ ಮಟ್ಟದ ಸಿಬ್ಬಂದಿಗಳಿಗೆ ತರಬೇತಿಯನ್ನು ನೀಡ್ತದೆ. ರಾಜ್ಯ ಸಹಕಾರ ಒಕ್ಕೂಟಗಳು ಈ ಕೇಂದ್ರಗಳ ನಿರ್ವಹಣೆಯನ್ನು ಮಾಡ್ತವೆ. ದೇಶಾದ್ಯಂತ ಈಗ ಒಟ್ಟು 108 ಕಿರಿಯ ಸಹಕಾರಿ ತರಬೇತಿ ಕೇಂದ್ರಗಳ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ಇವುಗಳಲ್ಲಿ ಕೆಲವು ಕೇಂದ್ರಗಳು ವಿಶೇಷ ಪ್ರಶಿಕ್ಷಣ ತರಬೇತಿಯನ್ನು ಕೂಡ ನೀಡ್ತವೆ. ಅಂದ್ರೆ ಸ್ಪೆಷಲ್ ಓರಿಯೆಂಟೆಡ್ ಕೋರ್ಸ್ಗಳು ಕೂಡ ಏರ್ಪಾಡು ಮಾಡ್ತವೆ. ಪ್ರಸ್ತುತ ಕರ್ನಾಟಕದಲ್ಲಿ 8 ಕಿರಿಯ ಸಹಕಾರಿ ತರಬೇತಿ ಕೇಂದ್ರಗಳ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ಭಾರತದಲ್ಲಿ ಒಟ್ಟು 108 ಕಿರಿಯ ಸಹಕಾರಿ ತರಬೇತಿ ಕೇಂದ್ರಗಳಿರ್ತಕ್ಕಂಥದ್ದು. ಇದರಲ್ಲಿ 8 ಸಹಕಾರಿ ತರಬೇತಿ ಕೇಂದ್ರಗಳ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ನೆಕ್ಸ್ಟ್ 73ನೇ ಪ್ರಶ್ನೆ, ICAನ ವಿಸ್ತೃತ ರೂಪ. ನೋಡ್ರಿ, ಮತ್ತೆ ಫುಲ್ ಫಾರ್ಮ್ ಕೇಳಿದ್ದಾರೆ. ಫುಲ್ ಫಾರ್ಮ್ ಮತ್ತೆ ಕೇಳಿದ್ರು ನೋಡ್ರಿ. ICAದು ಫುಲ್ ಫಾರ್ಮ್ ಕೇಳ್ಯಾರ. ಏನು ಬೇಕಾಗಿಲ್ಲ, ಜಸ್ಟ್ ಫುಲ್ ಫಾರ್ಮ್ ನೆನಪಿತ್ತಂದ್ರೆ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬಹುದು. ಇದಕ್ಕೆ ಸರಿಯಾದ ಉತ್ತರ ಬಿ, ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್. ICAನ ವಿಸ್ತೃತ ರೂಪ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಸ್ನೇಹಿತರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ್ರಿ. ಅಂತಾರಾಷ್ಟ್ರೀಯ ಸಹಕಾರ ಮೈತ್ರಿ ಸಂಸ್ಥೆ ಅಂತ ಕನ್ನಡದಲ್ಲಿ ಆಗ್ತದೆ. ಆಗಸ್ಟ್ 19, 1895ರಂದು ಅಂತಾರಾಷ್ಟ್ರೀಯ ಮೈತ್ರಿ ಸಂಸ್ಥೆ ಅಂದರೆ ಈ ICA ಲಂಡನ್ನಲ್ಲಿ ಸ್ಥಾಪನೆ ಮಾಡಲಾಯಿತು. ಜಗತ್ತಿನ ವಿವಿಧ ದೇಶಗಳ ಫೆಡರೇಷನ್ಗಳು ಇದರಲ್ಲಿ ಸದಸ್ಯತ್ವವನ್ನು ಹೊಂದಿರತಕ್ಕಂಥದ್ದು. ಇದು ಸ್ವತಂತ್ರ ಸರ್ಕಾರೇತರ ಮತ್ತು ರಾಜಕೀಯೇತರ ಸಂಸ್ಥೆಯಾಗಿರ್ತಕ್ಕಂಥದ್ದು. ಇದು ಸ್ವತಂತ್ರವಾದ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ರೀ. ಇದಕ್ಕೆ ಸರ್ಕಾರ ಹಸ್ತಕ್ಷೇಪ ಮಾಡೋದಾಗಲಿ ರಾಜಕೀಯ ಪಾರ್ಟಿಗಳ ಹಸ್ತಕ್ಷೇಪ ಮಾಡೋದಾಗಲಿ ಮಾಡೋದಿಲ್ಲ. ಅದಕ್ಕಾಗಿ ಇದು ಒಂದು ಸ್ವತಂತ್ರ ಸಂಸ್ಥೆ. 1982ರಲ್ಲಿ ಇದರ ಕೇಂದ್ರ ಸ್ಥಾನ ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾಕ್ಕೆ ಸ್ಥಳಾಂತರ ಮಾಡಲಾಯಿತು. ತದನಂತರ ಇದರ ಕೇಂದ್ರ ಸ್ಥಾನವನ್ನು ಬೆಲ್ಜಿಯಂನಲ್ಲಿರ್ತಕ್ಕಂಥ ಬ್ರಸೆಲ್ಸ್ಗೆ ಸ್ಥಳಾಂತರ ಮಾಡಿರ್ತಕ್ಕಂಥದ್ದು. ಪ್ರಸ್ತುತವಾಗಿ ಇದರ ಕೇಂದ್ರ ಸ್ಥಾನ ಅಥವಾ ಕೇಂದ್ರ ಸ್ಥಳ ಬೆಲ್ಜಿಯಂನಲ್ಲಿರುವ ಬ್ರಸೆಲ್ಸ್ನಲ್ಲಿ ಇರ್ತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ರೀ. ICAನ ಕೇಂದ್ರ ಕಚೇರಿ ಅಂತ ಪ್ರಶ್ನೆ ಏನಾದರೂ ಕೇಳಿದ್ರೆ ಬೆಲ್ಜಿಯಂನಲ್ಲಿರ್ತಕ್ಕಂಥ ಬ್ರಸೆಲ್ಸ್ ಅಂತ ಉತ್ತರವನ್ನು ಟಿಕ್ ಮಾಡಬೇಕಾಗ್ತದೆ. ನೆಕ್ಸ್ಟ್, ಏಷ್ಯಾ ಖಂಡದಲ್ಲಿ ICAನ ಪ್ರಾದೇಶಿಕ ಕಚೇರಿ 1960ರಲ್ಲಿ ದೆಹಲಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಏಷ್ಯಾ ಖಂಡದಲ್ಲಿಯೇ ICAನ ಪ್ರಾದೇಶಿಕ ಕಚೇರಿ ದೆಹಲಿಯಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ಇದನ್ನು 1960ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ICA 110 ದೇಶಗಳಲ್ಲಿ 313 ಸಹಕಾರಿ ಒಕ್ಕೂಟಗಳು ಮತ್ತು ಸಂಸ್ಥೆಗಳನ್ನು ಪ್ರತಿನಿಧಿಸ್ತದೆ. ICAನ ಮೊದಲ ಅಧ್ಯಕ್ಷರು ಅರ್ಲ್ ಗ್ರೇ ಅನ್ನೋರಾಗಿದ್ದರು. ICAನ ಮೊದಲ ಕಾರ್ಯದರ್ಶಿ ಎಡ್ವರ್ಡ್ ಓವನ್ ಗ್ರೀನಿಂಗ್ನವರಾಗಿದ್ದರು. ಪ್ರಸ್ತುತ ICAನ ಅಧ್ಯಕ್ಷರು ಎರಿಯಲ್ ಗೌರ್ಕನ್ ಅವರಾಗಿದ್ದಾರೆ. ಇವರು ಅರ್ಜೆಂಟೀನಾ ದೇಶದವರು. ಈ ಸಂಘಟನೆಯ ಉಪನಿಯಮದ ಅನುಚ್ಛೇದ 3ರ ಮೇರೆಗೆ ಈ ಕೆಳಕಂಡ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ರಚನೆಗೊಂಡಿರ್ತಕ್ಕಂಥದ್ದು ಇಲ್ಲಿ
ಉದ್ದೇಶಗಳದಾವ ಸ್ನೇಹಿತರೆ. ಅಂದರೆ ಯಾವ ಉದ್ದೇಶಕ್ಕಾಗಿ ಈ ICAI ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿತ್ತು ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಉದ್ದೇಶಗಳದಾವ. ಅದಕ್ಕಾಗಿ ವಿಡಿಯೋ ದಯಮಾಡಿ ಪಾಸ್ ಮಾಡಿ ನೋಡ್ರಿ. 2009ರಲ್ಲಿ ICAI ಸಂಸ್ಥೆಯ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿ ಡಾಮೆ ಪಾಲಿಸ್ ಗ್ರೀನ್ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ICAIನ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ ಡಾಮೆ ಪಾಲಿನ್ ಗ್ರೀನ್ ಅಂತ ಉತ್ತರವನ್ನು ಟಿಕ್ ಮಾಡ್ಬೇಕ್ರಿ. ಈ ಸಂಸ್ಥೆ 1921ರಲ್ಲಿ ರಾಚ್ಡೇಲ್ ತತ್ವಗಳ ಪೈಕಿ ಕೆಲವುಗಳನ್ನು ಸಹಕಾರ ತತ್ವಗಳು ಅಂತ ಘೋಷಣೆ ಮಾಡಿತು ಸ್ನೇಹಿತರೆ. ಮುಂದೆ ಇದು 1937ರಲ್ಲಿ 5 ತತ್ವಗಳನ್ನು ಘೋಷಣೆ ಮಾಡಿತು ಸ್ನೇಹಿತರೆ. 5 ತತ್ವಗಳು. ಈ ತತ್ವಗಳ 1966ರಲ್ಲಿ ಪರಿಷ್ಕರಣೆಯಾಗಿ ಅದಕ್ಕೆ ಇನ್ನೂ ಒಂದು ತತ್ವಗಳನ್ನು ಸೇರಿಸಲಾಯಿತು. 6 ತತ್ವಗಳದು. ನೆಕ್ಸ್ಟ್ 1995ರಲ್ಲಿ ಮತ್ತೊಂದು ತತ್ವವನ್ನು ಸೇರಿಸಲಾಯಿತು. 7 ತತ್ವಗಳದು. ಪ್ರಸ್ತುತವಾಗಿ ಈಗ 7 ಸಹಕಾರ ತತ್ವಗಳು ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ಆ ತತ್ವಗಳು ಪ್ರತಿಯೊಂದು ಸಹಕಾರ ಸಂಸ್ಥೆಗಳು ಅನುಸರಿಸಬೇಕು ಸ್ನೇಹಿತರೆ. ನೆಕ್ಸ್ಟ್ 74ನೇ ಪ್ರಶ್ನೆ, ಬಹುರಾಜ್ಯ ಸಹಕಾರಿ ಸಂಸ್ಥೆಯ ಆಡಳಿತ ಮಂಡಳಿಯಲ್ಲಿರುವ ಗರಿಷ್ಠ ಸದಸ್ಯರ ಸಂಖ್ಯೆ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ 21. ಸರಿಯಾದ ಉತ್ತರ ಎ 21. ಈ ಬಹುರಾಜ್ಯ ಸಹಕಾರ ಸಂಸ್ಥೆಯ ಆಡಳಿತ ಮಂಡಳಿಯಲ್ಲಿ ಕನಿಷ್ಠ 13 ಜನ ಸದಸ್ಯರು ಇರಬೇಕು, ಗರಿಷ್ಠ 21 ಸದಸ್ಯರು ಮೀರಿರಬಾರ್ದು. ಓಕೆ ರೀ, ಇದು ನೆನಪಿರ್ರಿ. ನೆಕ್ಸ್ಟ್ 75ನೇ ಪ್ರಶ್ನೆ, ಸಹಕಾರ ತತ್ವಗಳು ಎಷ್ಟು ಅದಾವ ಅಂತ ಒಂದು ಸಿಂಪಲ್ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಉತ್ತರವನ್ನು ಕಮೆಂಟ್ ಮಾಡಿರಿ ಸ್ನೇಹಿತರೆ. ಇವಿಷ್ಟು ಪ್ರಶ್ನೋತ್ತರಗಳ ಡಿಸ್ಕಷನ್ ಆಗಿತ್ತು ಸ್ನೇಹಿತರೆ. 2000 ಪ್ರಶ್ನೋತ್ತರಗಳ ಸರಣಿಯಲ್ಲಿ 75 ಪ್ರಶ್ನೆಗಳು ಕಂಪ್ಲೀಟ್ ಮಾಡಿದಂಗಾಯಿತು. ಇನ್ನುಳಿದಂಥ ಪ್ರಶ್ನೋತ್ತರಗಳನ್ನು ಮುಂದಿನ ವೀಡಿಯೋದೊಳಗೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಅದಕ್ಕಾಗಿ ನಮ್ಮದು ವಿಡಿಯೋವನ್ನು ತಪ್ಪದೆ ನೋಡಿರಿ. ಆಮೇಲೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.